ದಿನನಿತ್ಯ ಔಷಧಿಗಳನ್ನು ಬಳಸೋ ಹಂತಕ್ಕೆ ಬಂದಿದ್ದೇವೆ ಈಗ. ಅದಕ್ಕೆ ಹಲವಾರು ಕಾರಣಗಳಿವೆ. ಔಷಧಿ ಆವಿಷ್ಕಾರಗಳು ಹಾಗೂ ಈ ಆವಿಷ್ಕಾರಗಳಾದ ಔಷಧಿಗಳ ತಯಾರಿಕೆ ಭರದಿಂದ ನಡೆದಿದೆ. ನಮ್ಮ ದೇಶದಲ್ಲೇ ಸಾಕಷ್ಟು ತಯಾರಾಗ್ತಾ ಇದೆ. ಎಷ್ಟೋ ಸಾರಿ ನಮ್ಮ ಕಾಯಿಲೆಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾರೆ ಬಹಳ ಜನ. ಅದು ನಿಜ ಅಲ್ಲ. ನೂರಾರು ವರ್ಷಗಳಿಂದ ಇರೋ ಕಾಯಿಲೆಗಳು ಈಗಲೂ ಇವೆ, ಆವಾಗಲೂ ಇದ್ದವು, ಅದಕ್ಕಿಂತ ಮುಂಚೆನೂ ಇದ್ದವು. ಆದರೆ ಕಾಯಿಲೆ ಪತ್ತೆ ಹಚ್ಚುವ ವಿಧಾನ ನಮಗೆ ಗೊತ್ತಾಗಿದೆ. ಹೀಗಾಗಿ ಕಾಯಿಲೆ ಹೆಚ್ಚಾಗಿದೆ ಅಂತ ಅನ್ಕೋತಾ ಇದ್ದೀವಿ. ಆದರೆ ಔಷಧಿ ಬಳಕೆ ಮಾತ್ರ ಜಾಸ್ತಿ ಆಗಿದೆ. ಆದ್ದರಿಂದ ಈ ಔಷಧಿ ಬಳಕೆ ಸುತ್ತಮುತ್ತ ಇರೋ ವಿಷಯಗಳನ್ನು ತಮ್ಮ ಜೊತೆಗೆ ಚರ್ಚಿಸಬೇಕು ಅಂತ ನಾನು ಇಷ್ಟಪಡ್ತೇನೆ. ಔಷಧಿ ಕ್ಷೇತ್ರದ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಅದರರ್ಥ ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆಗಳು ದೊರಕಿವೆ ಅಂತ ನಾನು ಹೇಳೋದಿಲ್ಲ. ಆದರೆ ಔಷಧಿ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಆದರೆ ಆ ವಿಜ್ಞಾನದ ಬಳಕೆ ಆಗಿದೆಯಾ? ವಿಜ್ಞಾನದ ಬಳಕೆ ವಿಜ್ಞಾನದ ಬಳಕೆ ಆಗ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾದದ್ದು. ಅಥವಾ ವಿಜ್ಞಾನದ ದುರ್ಬಳಕೆ ಆಗ್ತಾ ಇದೆಯಾ ಅದನ್ನು ಬಹಳ ಮುಖ್ಯವಾದದ್ದು. ಹಾಗಾದರೆ ಮುನ್ನಡೆದಿದ್ದೀವಾ? ವಿಜ್ಞಾನ ನಮಗೆ ಒಳ್ಳೆಯ ಔಷಧಿಗಳು ಸಿಕ್ಕಿದೆ, ಅದರಿಂದ ಮುನ್ನಡೆದಿದ್ದೀವಾ ಅನ್ನೋ ಪ್ರಶ್ನೆನೂ ಬರ್ತದೆ. ಈ ವಿಷಯದವಾಗಿ ನಾನು ಕೆಲವು ಮುಖ್ಯ ವಿಚಾರಗಳನ್ನ ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಆಧುನಿಕ ಆಧುನಿಕ ಔಷಧಿಗಳ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅಂತಂದರೆ ವೈಜ್ಞಾನಿಕ ಔಷಧಿಗಳು. ಇಲ್ಲಿ ಆಯುರ್ವೇದ ಅಥವಾ ಹೋಮಿಯೋಪತಿ ಔಷಧಿಗಳ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ನಾನು ಮೊದಲೇ ಹೇಳಿದಂಗೆ ಔಷಧಿಗಳು ಪ್ರತಿಯೊಬ್ಬರು ಬಳಸ್ತಾ ಇದ್ದಾರೆ, ಬಳಕೆ ಹೆಚ್ಚಾಗ್ತಾ ಇದೆ. ಇಲ್ಲಿ ನಾನು ಚರ್ಚೆ ಮಾಡ್ತಾ ಇರೋಂಥ ವಿಷಯ ಔಷಧಿ ಬಗ್ಗೆ. ಆದರೆ ಔಷಧಿ ಬಗ್ಗೆ ಅಂತಂತಂದರೆ ಔಷಧಿಯ ಇತಿಹಾಸ, ವಿಜ್ಞಾನ, ಔಷಧಿ ಸಂಬಂಧಪಟ್ಟ ರಾಜಕಾರಣ ಹಾಗೂ ಕಾನೂನು, ಈ 4 ವಿಷಯಗಳನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಈ ಔಷಧಿ ಬಳಕೆ ಈ 4 ವಿಷಯದ ಮೇಲೆ ಅವಲಂಬಿತ ಆಗಿದೆ. ಎಂತೆಂಥ ಒಳ್ಳೆಯ ಔಷಧಿ ಇದೆ, ಜನರಿಗೆ ಸಿಗಬೇಕು, ಬಟ್ ಸಿಗೋದಿಲ್ಲ. ಕೆಲವು ಅನಗತ್ಯ ಔಷಧಿಗಳಿವೆ, ವಿಪರೀತ ಸಿಗ್ತಾ ಇದೆ, ಯಾಕೆ ಅನ್ನೋ ಪ್ರಶ್ನೆ ಬರ್ತದೆ. ಈ 4 ವಿಷಯಗಳನ್ನ ಚರ್ಚೆ ಮಾಡಿದಾಗ ಅದು ತಮಗೆ ಅರ್ಥ ಆಗ್ತಾ ಹೋಗ್ತದೆ. ವಿಜ್ಞಾನ ಹಾಗೂ ಔಷಧಿಗಳು ಅಂತಂದಾಗ, ವಿಜ್ಞಾನ ಅಂತಂದರೆ ಏನು ಅಂತ ಬ್ರೀಫಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದ್ರ ಬಗ್ಗೆ ಹೆಚ್ಚಿನ ವಿಷಯ ಹೇಳೋದು ಅಗತ್ಯ ಇಲ್ಲ. ಇಲ್ಲಿ ವ್ಯವಸ್ಥಿತ ಜ್ಞಾನ ಹಾಗೂ ಅದು ಪ್ರಯೋಗದಿಂದ ಕಂಡುಹಿಡಿಯಲ್ಪಟ್ಟದ್ದು, ಯಾರೇ ಒಬ್ಬರ ಅಭಿಪ್ರಾಯ ಅಲ್ಲ ಅದು. ಯಾವುದು ವೈಜ್ಞಾನಿಕ ಔಷಧಿ ಅಂತ ಭಾಳ ಸರಿ ಪ್ರಶ್ನೆ ಬರ್ತದೆ. ಭಾಳ ಜನಕ್ಕೆ ಇದೇ ಕನ್ಫ್ಯೂಷನ್ ಆಗುತ್ತೆ. ಯಾವುದು ವೈಜ್ಞಾನಿಕ ಔಷಧಿ? ಅದಕ್ಕೆ ಮಾನದಂಡ ಇದೆ. ಅದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಯಾವುದೇ ಔಷಧಿ ನಿಮ್ಮ ಕೈ ಸಿಕ್ಕರೂ ಅದು ವೈಜ್ಞಾನಿಕ ಔಷಧಿ ಅಂತ ಅನಿಸುತ್ತೆ. ಅಥವಾ ಇಂಗ್ಲೀಷ್ ಹೆಸರಿರುವಂಥ ಔಷಧಿ ನೋಡಿದರೆ ಅಥವಾ ಮಾಡರ್ನ್ ಔಷಧಿಗಳು ನೋಡಿದರೆ ಅದನ್ನು ವೈಜ್ಞಾನಿಕ ಔಷಧಿ ಅನಿಸುತ್ತೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ. ನೀವೆಲ್ಲರೂ ಉಪಯೋಗಿಸಿರ್ತೀರ. ಸೆರೆಶಿಯೋ ಪೆಪ್ಟಿಡೇಸ್ ಅಂತ ಒಂದು ಔಷಧಿ ಇದೆ. ಅದು ಔಷಧಿನೇ ಅಲ್ಲ, ಆದರೆ ಔಷಧಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಪುಸ್ತಕಗಳಲ್ಲಿ ಇಲ್ಲ ಅದು, ಆದರೆ ಔಷಧಿ ಕಂಪ್ನಿಯವರು ತಯಾರಿಸ್ತಾರೆ. ಅದನ್ನು ವೈದ್ಯರು ವಿಪರೀತ ಬರೆದು ಕೊಡ್ತಾರೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾರೆ. ಹಾಗಾದರೆ ವಿಪರೀತ ಔಷಧಿ ಮಾಹಿತಿ ಯಾಕೆ ಕೊಡ್ತಾರೆ ಅಂತ ಪ್ರಶ್ನೆ ಬರ್ತದೆ. ಅದನ್ನು ಮುಂದೆ ನಾನು ಹೋಗ್ತೀನಿ. ಅದರಿಂದ ಮಾನದಂಡ ಏನು ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ನಮ್ಮ ಎಕ್ಸ್ಪ್ಲನೇಷನ್ಸ್ ಎಲ್ಲ ಸುಲಭ ಆಗುತ್ತೆ. ಯಾವಾಗಲೂ ಒಂದು ಔಷಧಿ ಅಂತಂದರೆ ಅದು ಯಾವ
ಪರೀಕ್ಷೆಗಳನ್ನು ಒಳಪಟ್ಟಿರಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಮೆನ್ಷನ್ ಮಾಡಿರೋದು ಡಬಲ್ ಬ್ಲೈಂಡ್ ಪ್ಲೇಸಿಬೋ ಕಂಟ್ರೋಲ್ಡ್ ಮಲ್ಟಿಸೆಂಟ್ರಿಕ್ ಟ್ರಯಲ್ಸ್ ಆಧಾರದ ಮೇಲೆ. ಅಂದರೆ ಒಂದು ಔಷಧಿ, ಇದು ವೈಜ್ಞಾನಿಕ ಔಷಧಿ ಅಂತ ಅನ್ನೋದಾದರೆ ಅದನ್ನು ಸಾವಿರಾರು ಲಕ್ಷಾಂತರ ಜನರ ಮೇಲೆ ಟೆಸ್ಟ್ ಮಾಡಿರಬೇಕು, 100 ಸೆಂಟರ್ಸ್ಗಳಲ್ಲಿ ಟೆಸ್ಟ್ ಮಾಡಿರಬೇಕು, ಡಬಲ್ ಬ್ಲೈಂಡ್ ವಿಧಾನದೊಳಗೆ ಟೆಸ್ಟ್ ಮಾಡಿರಬೇಕು. ಅದಾದಮೇಲೆ ಮಾರ್ಕೆಟಿಗೆ ಬರ್ತದದು. ಮಾರ್ಕೆಟ್ಗೆ ಬಂದ ಮೇಲೂ 100 ಟೆಸ್ಟ್ಗಳಾಗಬೇಕು, ಆವಾಗ ಅದನ್ನು ಔಷಧಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಒಂದು ಔಷಧಿ ಕಂಪ್ನಿಯವರು ಬಂದಿದ್ದರು ನನ್ನ ಹತ್ರ, ಡಾಕ್ಟ್ರೇ ಒಂದು ಒಳ್ಳೆಯ ಔಷಧಿ ಇದೆ HIV-ಗೆ. ನಾನು ಹೇಳಿದೆ, HIV-ಗೆ ಇನ್ನೂ ಆ ಥರದ ಔಷಧಿ ಯಾವುದೂ ಇಲ್ಲ ನಿಮ್ಮ ಸಿಸ್ಟಮ್ನೊಳಗೆ, ಯಾವುದದು ಔಷಧಿ ಅಂತ ಕೇಳಿದೆ. ಆಮೇಲೆ ಎಲ್ಲ ಹೇಳಿದರು, ಇದು 20,000 ರೂಪಾಯಿ ಒಂದು ಕೋರ್ಸ್ಗೆ, ಆಲ್ಮೋಸ್ಟ್ ಕ್ಯೂರ್ ಆಗಿ ಹೋಗುತ್ತೆ. ಏನು ಕ್ಯೂರ್ ಆಗುತ್ತೆ ಅಂತಂದರೆ HIV ಕ್ಯೂರ್ ಆಗುತ್ತೆ ಅಂತ ಹೇಳಿದರು ಅವರು. ನನಗೆ ಶಾಕ್ ಆಯಿತು, HIV ಹೆಂಗೆ ಕ್ಯೂರ್ ಆಗುತ್ತೆ? ಇನ್ನೂವರೆಗೂ ನಾನಂತೂ ಎಲ್ಲೂ ಓದಿಲ್ಲ. ಆಯಿತು, ನೀವು HIV ಕ್ಯೂರ್ ಆಗುತ್ತೆ ಅಂತಂದರೆ ಏನಾರು ಟ್ರಯಲ್ಸ್ ಇದೆಯಾ ಅಂತಂದರು. ಟ್ರಯಲ್ಸ್ ಬೇಕಾದಷ್ಟು ಟ್ರಯಲ್ಸ್ ಇದೆ. ಆಮೇಲೆ ಒಂದೇ ಒಂದು ಪ್ರಶ್ನೆ ಕೇಳಿದೆ ನಾನು, ಸರ್ ನಿಮ್ಮ ಔಷಧಿನ ಎಷ್ಟು ಜನದ ಮೇಲೆ ಟ್ರೈ ಮಾಡಿದ್ರಂತ? 3 ಜನದ ಮೇಲೆ ಟ್ರೈ ಮಾಡಿದ್ವಿ ಅಂತಂದರು. ನೀವೇ ಯೋಚನೆ ಮಾಡ್ಬೋದು, ಈ 3 ಜನದ ಮೇಲೆ ಟ್ರಯಲ್ ಮಾಡಿದ ಔಷಧಿನೇ ಅಲ್ಲ. ಇವತ್ತು ಎಲ್ಲ ಮಾಡರ್ನ್ ಔಷಧಿಗಳು ಲಕ್ಷಾಂತರ ಜನರ ಮೇಲೆ ಟ್ರೈ ಮಾಡಿ ಅದು ಸರಿ ಇದೆಯಾ ಅಂತ ಗೊತ್ತಾದ ಮೇಲೆ ಮಾತ್ರ ನಾವು ಒಪ್ಕೊಳ್ಳೋಕೆ ಸಾಧ್ಯ. ಅದರಿಂದ ಈ ಮಾನದಂಡನ ನಾವು ಇದನ್ನು ಮಾಡಬೇಕು. ಔಷಧಿ ವಿಜ್ಞಾನದ ಸಾಧನೆ ಅಪರಿಮಿತ. ಆದರೆ ಒಂದು ವಿಷಯ ಇಲ್ಲಿ ಹೇಳೋದಕ್ಕೆ ಬರ್ತೀನಿ, ಈಗಲೂ ಸಹಿತ ನಾವು ಎಷ್ಟೋ ಕಾಯಿಲೆಗಳನ್ನ ಸರಿಪಡಿಸೋಕ್ಕಾಗೋದೇ ಇಲ್ಲ. ನಾವು ಸರಿಪಡಿಸ್ತಾ ಇರೋಂಥ ಔಷಧಿ ಯಾವುದು ಅಂತ, ಕಾಯಿಲೆ ಯಾವುದು ಅಂತಂದರೆ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಾದಿಂದ ಆದ ಇನ್ಫೆಕ್ಷನ್ಸ್. ಈವನ್ ವೈರಲ್ ಇನ್ಫೆಕ್ಷನ್ಸ್ನ ಕಂಪ್ಲೀಟ್ಲಿ ಕ್ಯೂರ್ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಹಲವಾರು ವಿಧಾನಗಳು ಬಂದಿವೆ. ಈಗ ಸರ್ಜರಿ ಅಂತಿದೆ. ಅಪೆಂಡಿಕ್ಸ್ ಆಪರೇಷನ್ ಮಾಡಿದಾಗ ಆ ಅಪೆಂಡಿಕ್ಸ್ ಆದ ಭಾಗನ ತೆಗೆದೆಸಿತೀವಿ ಅಷ್ಟೇ, ಅದನ್ನು ವಾಸಿ ಮಾಡೋದಿಲ್ಲ, ಅದನ್ನು ತೆಗೆದೆಸಿತೀವಿ, ಅದಕ್ಕೆ ಅಪೆಂಡಿಕ್ಸ್ ಆಪರೇಷನ್. ಗಡ್ಡೆ ಆಗಿದ್ದರೆ ಅದನ್ನು ಸರ್ಜರಿ ಮಾಡಿ ತೆಗೆದು ಹಾಕ್ತಾರೆ. ಇನ್ಯಾವುದೋ ಕಾಯಿಲೆ ಆಗಿದ್ದರೆ ಕಾಯಿಲೆ ಆಗಿದೆ ಅಂತ ಕಂಡುಹಿಡಿಯೋದೇ ಆಧುನಿಕ ವಿಜ್ಞಾನದ ವಿಶೇಷತೆ. ಇವತ್ತು ಆಧುನಿಕ ವಿಜ್ಞಾನ ನಮಗೆ ರೋಗಗಳನ್ನ ಕಂಡುಹಿಡಿಯೋದಕ್ಕೆ, ಆ ರೋಗಗಳನ್ನ ಸರಿಪಡಿಸೋದಕ್ಕೆ ಕೆಲವು ವಿಧಾನಗಳನ್ನ ಕೊಟ್ಟಿದೆ. ಅದರೊಳಗೆ ಔಷಧಿ ಒಂದು. ಔಷಧಿ ಇನ್ನೂ ನಾವು ಎಲ್ಲನೂ ಕಾಂಕರ್ ಮಾಡಿಲ್ಲ. ಆದರೆ ಈಗಿರೋ ಔಷಧಿನೇ ಎಷ್ಟೊಂದು ಬಳಕೆ ಆಗ್ತಾಯಿದೆ ಅಥವಾ ದುರ್ಬಳಕೆ ಆಗ್ತಾಯಿದೆ ಅನ್ನೋದನ್ನು ನಾವು ನೋಡೋಣ. ನೋಡಿ, ಬಳಕೆದಾರರಿಂದ ಔಷಧಿ ವಿಜ್ಞಾನ ಅಂತೂ ಕಂಡುಹಿಡಿಯಲಾಗಿದೆ, ಆದರೆ ಹಿನ್ನಡೆ ಆಗ್ತಾ ಇದೆ ಅಂತ ನಾನು ಹೆಡಿಂಗ್ನೊಳಗೆ ಇದೆ. ಯಾರಿಂದ ಹಿನ್ನಡೆ ಆಗ್ತಾ ಇದೆ? ಬಳಕೆದಾರರಿಂದನಾ? ಬಳಕೆದಾರ ಅಂದರೆ ಯಾರು? ಜನಸಾಮಾನ್ಯರ? ಅಲ್ಲ. ಔಷಧಿ ಬಳಕೆದಾರರು ವೈದ್ಯರು. ಸಾಮಾನ್ಯವಾಗಿ ವೈದ್ಯರು ತೀರ್ಮಾನ ಮಾಡ್ತಾರೆ ನಿಮಗೆ ಯಾವ ಔಷಧಿ ಬೇಕು ಅಂತ ಅನ್ನೋದನ್ನು. ಬಳಕೆದಾರರು ತೀರ್ಮಾನ ಮಾಡೋದಿಲ್ಲ. ಆದರೆ ದುರದೃಷ್ಟಕರ ಏನು ಅಂತಂದರೆ, ಇವತ್ತು ಜನಸಾಮಾನ್ಯರು ನೇರವಾಗಿ ಔಷಧಿ ಅಂಗಡಿಗೆ ಹೋಗಿ ನನಗೊಂದು ಬ್ರೂಫೆನ್ ಕೊಡಿ ಅಂತ ಕೇಳ್ತಾರೆ. ಅವ್ರು ಬಳಕೆಗೆ ಉಪಯೋಗಿಸ್ತಾರೆ ನಿಜ, ಆದರೆ ಅವರು ಮುಖ್ಯವಾದ ಬಳಕೆದಾರರು ವೈದ್ಯರು. ವೈದ್ಯ ತೀರ್ಮಾನ ಮಾಡ್ತಾನೆ ಯಾವ ಔಷಧಿ. ಸೊ ಹಾಗಾದರೆ ಬಳಕೆದಾರರಿಂದ ಅಂದರೆ ವೈದ್ಯರಿಂದ ಇದು ವಿಜ್ಞಾನಕ್ಕೆ ಹಿನ್ನಡೆ ಆಗ್ತಾ ಇದೆಯೇ? ವೈದ್ಯರಿಂದ ವಿಜ್ಞಾನಕ್ಕೆ ಹಿನ್ನಡೆ ಆಗ್ತಾ ಇಲ್ಲ. ವಿಜ್ಞಾನಕ್ಕೆ ಯಾರಿಂದನೂ ಹಿನ್ನಡೆ ಆಗೋದಿಲ್ಲ. ಆದರೆ ಬಳಕೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಹಿನ್ನಡೆ ಅಂತ ಅನ್ಕೋಬೋದು. ಬಳಕೆ ಹೇಗೆ ಸರಿಯಾಗಿಲ್ಲ ಅನ್ನೋದನ್ನು ಮುಂದೆ ಹೇಳ್ತೀನಿ. ಔಷಧಿ ಕ್ಷೇತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋಣ. ಔಷಧಿಗಳು ಮಾನವನಷ್ಟೇ ಹಳೆಯವು. ಪರಿಸರ, ಮಾನವನ ಸಮಸ್ಯೆಗಳು ಔಷಧಿಗಳ ಬಳಕೆಯ ಮೇಲೆ ಬಳಕೆಯನ್ನು ತೀರ್ಮಾನಿಸ್ತವೆ. ಅದು ಬಳಕೆ ಮೇಲೆ ಪರಿಣಾಮ ಬೀರಲಿವೆ. ಸಸ್ಯ, ಪ್ರಾಣಿ, ಖನಿಜ, ಹಸುವಿನ ಮೂತ್ರ, ಕತ್ತೆ, ಲದ್ದಿ, ಪ್ರಾಣಿಗಳ ಮೂಳೆಗಳು ಇತ್ಯಾದಿಗಳನ್ನು ಮಾನವ ಬಳಸ್ತಾ ಬಂದ ಔಷಧಿ ಅಂತ ಪರಿಣಾಮ ಕಾಣ್ತಾ ಇತ್ತು. ಬೇರೆ ಬೇರೆ ಔಷಧಿಗಳು ತಯಾರಿಸ್ತಾ ಬಂದರು. ಈಗ ನಮ್ಮಲ್ಲಿ ಸಾಕಷ್ಟು ಔಷಧಿಗಳು ಬಂದಿವೆ. ಆದರೆ ಇವತ್ತು ದೊರಕುವ ಔಷಧಿ ಇವು ಯಾವುದೂ ಅಲ್ಲ. ಸಸ್ಯ, ಪ್ರಾಣಿ, ಖನಿಜ, ಹಸುವಿನ ಮೂತ್ರದ್ದಲ್ಲ. ಮೆಜಾರಿಟಿ 99% ಔಷಧಿಗಳು ರಾಸಾಯನ ಔಷಧಿಗಳು. ಹಿಂದೆ ಇವೆಲ್ಲ ಬಳಸ್ತಾ ಇದ್ರು, ಈಗ ಅದನ್ನು ಬಳಸೋದಿಲ್ಲ. ರಾಸಾಯನಿಕ ಔಷಧಿಗಳು.
ರಾಸಾಯನಿಕ ಔಷಧಿಗಳು ಅಂದ ತಕ್ಷಣ ನಮಗೆ ಗಾಬರಿ ಆಗ್ತದೆ, ಅದು ದೇಹದ ಮೇಲೆ ಅಡ್ಡ ಪರಿಣಾಮ ಬೀರ್ತದೆ ಅಂತ. ಖಂಡಿತ ಅಡ್ಡ ಪರಿಣಾಮ ಬೀಳುತ್ತೆ, ಅದರೊಳಗೆ ಏನು ಅನುಮಾನನೇ ಇಲ್ಲ. ಆದರೆ ಅಡ್ಡ ಪರಿಣಾಮ ಬೀಳ್ತದೆ ಅಂದ ತಕ್ಷಣ ಔಷಧಿ ಉಪಯೋಗಿಸೋದು ನಿಲ್ಲಿಸಬೇಕು ಅಂತಲ್ಲ. ಅಡ್ಡ ಪರಿಣಾಮ ಏನು, ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಥವಾ ಅದನ್ನು ಹೇಗೆ ಕಡಿಮೆ ಮಾಡಬೇಕು ಅಂತ ಅನ್ನೋದನ್ನು ನಾವು ತಿಳ್ಕೊಬೋದು. ವೈದ್ಯರು ಅದರ ಬಗ್ಗೆ ಗಮನ ಕೊಡ್ತಾರೆ, ಖಂಡಿತ ಗಮನ ಕೊಡ್ತಾರೆ. ಎಲ್ಲ ವೈದ್ಯರು ಅದರ ಬಗ್ಗೆ ಗಮನ ಕೊಡ್ತಾರೆ. ಅದರ ಬಗ್ಗೆ ಸಾಕಷ್ಟು ತಪ್ಪು ನಂಬಿಕೆಗಳಿವೆ. ಅದರಿಂದ ನಮ್ಮಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಬಗ್ಗೆ ಸ್ಪಷ್ಟ ನಿಲುವು ಇದೆ. ಈಜಿಪ್ಟ್ ದೇಶದ ಔಷಧಿ ಕ್ಷೇತ್ರ ಮೊಟ್ಟ ಮೊದಲನೆಯ ಜಗತ್ತಿನ ಔಷಧಿ ಕ್ಷೇತ್ರ. ಆಯುರ್ವೇದ ಮೊಟ್ಟ ಮೊದಲ ಅಲ್ಲ, ಆಯುರ್ವೇದ ಬಂದಿರೋದು 1000 ವರ್ಷದ ನಂತರ. ಜಗತ್ತಿನಲ್ಲಿ ಈಜಿಪ್ಟ್ ಮೊಟ್ಟ ಮೊದಲ ವೈದ್ಯ ಪದ್ಧತಿ ಹೊಂದಿದ ದೇಶ. ಕ್ರಿಸ್ತ ಶಕ ಪೂರ್ವ 3000ರಿಂದ 2000. ಭಾರತ, ಚೀನಾ, ಗ್ರೀಸ್ ಔಷಧಿ ಕ್ಷೇತ್ರ ಅದರ ನಂತರ ಬಂದಿದ್ದು. ನೋಡಿ, ಆವಾಗಲೂ ಸಹಿತ ಈಜಿಪ್ಟ್ ದೇಶದಲ್ಲಿ ಅನೇಕ ದೇವರು, ಮಂತ್ರ, ತಂತ್ರಗಳೆಲ್ಲ ಇತ್ತು. ಆದರೂ ಸಹಿತ ದ್ರವ್ಯ ರೂಪದಲ್ಲಿ ಔಷಧಿಗಳು ದೊರಕ್ತಾ ಇದ್ದವು. ಅಂದರೆ ವೈಜ್ಞಾನಿಕವಾಗಿ ಔಷಧಿ ಕ್ಷೇತ್ರ ಆವಾಗಲಿಂದನೇ ನಮ್ಮ ಎದುರಿಗಿದೆ, ನಮ್ಮ ಜೊತೆಗಿದೆ. ಆವಾಗಲಿಂದನೇ ದ್ರವ್ಯಗಳು ದೊರಕ್ತಾ ಇದ್ದವು, ಅದನ್ನು ಉಪಯೋಗಿಸ್ತಾ ಇದ್ದರು. ಮಂತ್ರ, ತಂತ್ರ ಅದು ಇರ್ತಿತ್ತು, ಅದು ಬೇರೆ. ಆದರೆ ದ್ರವ್ಯ ರೂಪದಲ್ಲಿ ಆವಾಗಲೂ ಸಿಗ್ತಾಯಿತ್ತು. ಇನ್ನೊಂದು ಇದೇ ಸಂದರ್ಭದಲ್ಲಿ ಹೇಳೋದೇನಂತಂದ್ರೆ, ನಮ್ಮ ದೇಶದಲ್ಲೂ ಸಹಿತ ದ್ರವ್ಯ ರೂಪದಲ್ಲೇ ಆಯುರ್ವೇದದ ಔಷಧಿಗಳು ವೈಜ್ಞಾನಿಕವಾಗಿ, ಈಗಲೂ ಸಹಿತ ನಮ್ಮ ಆಯುರ್ವೇದ ಪ್ರಾರಂಭದಲ್ಲಿ ವೈಜ್ಞಾನಿಕವಾಗಿದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ದ್ರವ್ಯ ರೂಪದಲ್ಲಿ ಔಷಧಿಗಳು ಸಿಗ್ತಾಯಿದ್ವು, ಬರೀ ಮಂತ್ರತಂತ್ರಗಳಿಂದ ಆಗ್ತಾ ಇರಲಿಲ್ಲ. ಆದರೆ ಕ್ರಮೇಣ ಮುಂದಿನ ಶತಮಾನಗಳಲ್ಲಿ ಅದು ಮಂತ್ರತಂತ್ರ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟರು. ಹೀಗಾಗಿ ಅದರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಯಿತೇನೋ. ಆ ಈಜಿಪ್ಟ್ ದೇಶದ ಪದ್ಧತಿ ಹೇಗಿತ್ತು ಅಂದರೆ, ರೋಗಿಗೆ ಪ್ರಶ್ನೆ ಕೇಳ್ತಾ ಇದ್ರು ಅವರು. ಇದನ್ನು ವೈಜ್ಞಾನಿಕ ಅಂತಲೇ ಅನ್ಬೋದು. ಪ್ರಶ್ನೆ ಕೇಳಿ ಏನು ತೊಂದರೆ ಇದೆ ಪರೀಕ್ಷೆ ಮಾಡ್ತಾಯಿದ್ರು. ನಾಡಿ ಪರೀಕ್ಷೆ ಮಾಡ್ತಾಯಿದ್ರು, ಮಲಮೂತ್ರ ಪರೀಕ್ಷೆ ಮಾಡ್ತಾಯಿದ್ರು. ಅದು ಮಲಮೂತ್ರದೊಳಗೆ ಏನಾದ್ರು ವ್ಯತ್ಯಾಸ ಇದೆ ಅಂತ. ಇವತ್ತಿನ ಥರ ಲ್ಯಾಬ್ನೊಳಗೆ ಪರೀಕ್ಷೆ ಮಾಡ್ತಾಯಿರಲ್ಲ, ಮಲಮೂತ್ರ ನೋಡಿ ಇದು ಏನು ಕಾಯಿಲೆ ಇರ್ಬೋದು ಅಂತ ತೀರ್ಮಾನ ಮಾಡ್ತಿದ್ರು. ಮೂಳೆಗಳ ಸ್ಥಾನಪಲ್ಲಟನ ಆವಾಗಲೇ ಚಿಕಿತ್ಸೆ ಮಾಡ್ತಾಯಿದ್ರು. ಈಗಲೂ ನಿಮಗೆ ಗೊತ್ತಿರ್ಬೋದು, ಈ ಮೂಳೆಗಳ ಸ್ಥಾನಪಲ್ಲಟ ಎಷ್ಟೋ ಸರಿ ಪೇಷಂಟ್ಸೇ ಸರಿ ಮಾಡ್ಕೋತಾರೆ. ಈ ಭಾಗ, ಶೋಲ್ಡರ್ ಭಾಗ ಮೂಳೆಗಳು ವ್ಯತ್ಯಾಸ ಆಗ್ತಿರ್ತವೆ. ಅವಾಗ ಹಿಂಗೆ ಎಳ್ಕೊಂಡ್ಬಿಟ್ಟು ಸರಿ ಮಾಡ್ಕೊಂಡ್ಬಿಡ್ತಾರೆ. ನನ್ನ ಹತ್ರ ಬರ್ತಾಯಿದ್ದೆ, 26 ವರ್ಷದಿಂದ ಅವನಿಗೆ ಮೂಳೆಗೆ ಸ್ಥಾನಪಲ್ಲಟ ಆಗ್ತಾಯಿದೆ. ಪ್ರತಿ ಸರಿ ಅವನೇ ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದ. ನಾನು ಹೇಳಿದೆ, ನೋಡಪ್ಪ, ನೀನು ಟ್ರೀಟ್ಮೆಂಟ್ ಮಾಡ್ಕೋತಾ ಇದ್ದೀನಿ ನಿಜ, ಬಟ್ ಅದು ಟ್ರೀಟ್ಮೆಂಟ್ ಮಾಡ್ದಂಗೆ ಪರ್ಮನೆಂಟಾಗಿ ಫಿಕ್ಸ್ ಮಾಡಿಕೊಡ್ತೀನಿ, ನೀನು ಮಾಡ್ಕೋತೀಯಾ ಅಂತ ಕೇಳಿದಾಗ ಅವನು ಎಸ್ ಅಂತಂದ. ಹೋಗಿ ಫಿಕ್ಸ್ ಮಾಡಿಕೊಟ್ಟೆ. ಅಂದರೆ ಗೊತ್ತಿರಲಿಲ್ಲ ಅವನಿಗೆ. ಅಂದರೆ ಸ್ಥಾನಪಲ್ಲಟನ ಜನರೇ ಎಷ್ಟೋ ಸಾರಿ ಸರಿ ಮಾಡ್ಕೋತಾರೆ. ಆ ಥರದ ವ್ಯವಸ್ಥೆ ಆವಾಗಲೂ ಇತ್ತು, ಸಾವಿರಾರು ವರ್ಷಗಳ ಹಿಂದೆ. ಬರಹಗಳು 4500 ವರ್ಷಗಳಿಂದ ಇದೆ, ಈಜಿಪ್ಟ್ ಬರಹಗಳು. ನಂತರ ಬಂತು ಗ್ರೀಸ್ ದೇಶದ ಔಷಧಿ ಕ್ಷೇತ್ರ. ಗ್ರೀಸ್ ದೇಶದ ಔಷಧಿ ಕ್ಷೇತ್ರದೊಳಗೆ ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾಗಿ ಹಿಪೋಕ್ರಟಿಸ್ ಅಂತ. ನಾವು ಯಾವ ವಿಚಿತ್ರ ಅಂದರೆ, ಅವನು ಯಾವ ಔಷಧಿನೂ ಕಂಡುಹಿಡಿಯಲಿಲ್ಲ. ಆದರೆ ರೋಗನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಆವಾಗಲೇ ಹೇಳ್ಕೊಟ್ಟ ಅವನು. ಆದರೆ ಇಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಪೋಕ್ರಟಿಸ್ನ ಫಾದರ್ ಆಫ್ ಮೆಡಿಸಿನ್ ಅಂತ ಕರೀತಾರೆ. ಅದನ್ನು ನಾನು ಒಪ್ಪೋದಿಲ್ಲ, ಇಂಡಿಯನ್ಸ್ ಭಾಳ ಜನ ಒಪ್ಪೋದಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾಳ ಜನ ಒಪ್ಪೋದಿಲ್ಲ. ಇದನ್ನು ಹಿಪೋಕ್ರಟಿಸ್ ಫಾದರ್ ಆಫ್ ಮೆಡಿಸಿನ್ ಅಂತ ಕರಿಬೇಕಾಗಿಲ್ಲ, ಈಜಿಪ್ಟ್ನವ್ರನ್ನ ಫಾದರ್ ಆಫ್ ಮೆಡಿಸಿನ್ಸ್ ಅಂತ ಕರಿಬೇಕಾಗಿತ್ತು ಅಂತಂದರೆ ಅದು ಚರ್ಚೆ ಇರಲಿ. ಆದರೆ ಅವನು ವೈಜ್ಞಾನಿಕ ಸಿದ್ಧಾಂತನ ರೂಪಿಸಿದ, ಹೇಗೆ ಕಂಡುಹಿಡಬೇಕು. ಇವತ್ತು ಹಿ ಈಸ್ ದ ಫಾದರ್ ಆಫ್ ಮೆಡಿಸಿನ್. 460 BC. ಅದರ ನಂತರ ಸ್ಪೇನ್ ದೇಶ ಬಂತು. ಸ್ಪೇನ್ ದೇಶದಲ್ಲೂ ಸಾಕಷ್ಟು ಔಷಧಿಗಳು ಕಂಡುಹಿಡಿಯಲ್ಪಟ್ಟವು. ನಾವು ಎಷ್ಟೋ ಸಾರಿ ಹೇಳ್ತಿದ್ವಿ, ನಮ್ಮಲ್ಲಿ ಭಾಳ ಔಷಧಿಗಳಿದೆ, ವಂಡರ್ಫುಲ್ ಔಷಧಿಗಳಂತ. ಅದು ನಮಗಿಂತ ಹೆಚ್ಚು ಔಷಧಿಗಳಿದ್ದವು. ಅಲ್ಲಿ ಹರ್ನಾಂಡಿಸ್ ಅಂತ ಒಬ್ಬ ಯೋಧ, ಅವನು 4000 ಔಷಧಿಗಳನ್ನ ಕಂಡುಹಿಡ್ದ. ಆದರೆ ದುರಂತ ಏನಾಯಿತು ಅಂತಂದರೆ, ಅವನು 4000 ಔಷಧಿಗಳನ್ನ ಕಂಡುಹಿಡಿದ ಲಿಸ್ಟ್ ಎಲ್ಲ ರೆಡಿ ಮಾಡಿ ಲೈಬ್ರರಿ ಒಳಗಿತ್ತದ. ಆ ಲೈಬ್ರರಿ ಸುಟ್ಟು ಹೋಯಿತು. ಅವನ ಹತ್ರ ಕೇವಲ 400 ಔಷಧಿಗಳು ಒಂದು ಲಿಸ್ಟ್ ಇತ್ತು. ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಈ ಸ್ಪೇನ್ ದೇಶದೊಳಗೆ ಇವತ್ತಿಗೂ ಸಹಿತ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಆವಾಗಲಿಂದನೂ ಔಷಧಿ, ಅಂದರೆ ಇತಿಹಾಸ ನಮಗೆ ಹೇಗೆ ಔಷಧಿಗಳನ್ನ ಬಳಸೋದು, ಇವತ್ತಿಗೂ ಸಹಿತ ಇವತ್ತಿನ ಔಷಧಿಗಳೇನು ಹೊಸದಾಗಿ ಉದ್ಭವ ಆಗಿರೋದಲ್ಲ, ಆ ಔಷಧಿಗಳನ್ನ ಉಪಯೋಗಿಸ್ಕೊಂಡೇ ನಾವು ಇವತ್ತು ಬಂದಿರೋದು.
ಅರಬ್ ದೇಶದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಅಲ್ಲಿ ವಿಚಿತ್ರ ಏನು ಅಂತಂದರೆ, ಪೂರ್ವದಲ್ಲಿ ಇರೋ ಔಷಧಿಗಳು ಪಶ್ಚಿಮದಲ್ಲಿರೋ ಔಷಧಿಗಳು ಮಿಲನ ಆಯಿತು. ಅಂದರೆ ಪೂರ್ವ ಪಶ್ಚಿಮದ ವಿಜ್ಞಾನಿಗಳು ಬಂದು ಅಲ್ಲಿ ಚರ್ಚೆ ಮಾಡಿ ಅದು ಮಿಲನ ಆಗಿ ಒಳ್ಳೆ ಪದ್ಧತಿಗಳು ಬಂದವು. ಪ್ರಮುಖ ವಿಜ್ಞಾನಿ ಅವಿಸನ್ನ ಅನ್ನೋನು, ಅವನು ಈಜಿಪ್ಟ್ನೊಳಗೆ ಇದ್ದ. ಅವರೆಲ್ಲರೂ ಈಜಿಪ್ಟ್ ಹೋಗಿದ್ದ ಅರಬ್ನವನು, ಹೋಗಿ ಅದನ್ನೆಲ್ಲ ಕಂಡುಹಿಡಿದು. ನಂತರ ಬರ್ತದೆ ಭಾರತ ದೇಶ. ಗಿಡಮೂಲಿಕೆ ಚಿಕಿತ್ಸಾ ಪದ್ಧತಿ ಆಯುರ್ವೇದಕ್ಕಿಂತ ಮುಂಚೆ ಇತ್ತು ಅನ್ನೋ ಸಾಕಷ್ಟು ಪುರಾವೆಗಳಿವೆ. ಗಿಡಮೂಲಿಕೆ ಚಿಕಿತ್ಸೆ ಅಂದರೆ ಜನರು ದಿನನಿತ್ಯ ಸಮಸ್ಯೆಗಳಿಗೆ ಗಿಡಮೂಲಿಕೆ ಚಿಕಿತ್ಸೆಗಳನ್ನ ಉಪಯೋಗಿಸ್ತಿದ್ರು. ಒಂದು ಸಣ್ಣ ಉದಾಹರಣೆ ಅಂತಂದರೆ, ಬ್ಲೀಡಿಂಗ್ ಆಗ್ತಾಯಿತ್ತು. ಗ್ರಾಮೀಣ ಜನರಿಗೆ ಬ್ಲೀಡಿಂಗ್ ಆದಾಗ ಒಂದು ಎಲೆ ತಂದು ಅದನ್ನು ಹಿಂಡಿ ಅದರ ರಸ ತಗೊಂಡಾಗ ಆ ಬ್ಲೀಡಿಂಗ್ ನಿಂತು ಹೋಗ್ತಾಯಿತ್ತು. ಸೊ ಹಾಗಾದರೆ ಇದು ಔಷಧಿ, ಇದನ್ನು ಉಪಯೋಗಿಸ್ಬೋದು. ಎಂಪೆರಿಕಲಿ ಅದನ್ನು ಸಾವಿರಾರು ವರ್ಷಗಳಿಂದ ಉಪಯೋಗಿಸ್ತಾ ಬಂದಿದ್ದಾರೆ. ಬ್ಲೀಡಿಂಗ್ ಸ್ಟಾಪ್ ಮಾಡೋದಕ್ಕೆ ಒಳ್ಳೆಯ ಔಷಧಿ ಅಂತ ಆವಾಗ ಕನ್ಸಿಡರ್ ಆಯಿತು. ಈಗ ಅದನ್ನು ಅನಲೈಸ್ ಮಾಡಿದ್ದಾರೆ, ಬಟ್ ಅನಾಲಿಸಿಸ್ ಕಂಪ್ಲೀಟ್ ಇನ್ನೂ ಆಗಿಲ್ಲ. 1955ನಿಂದ ಅದರ ಅನಾಲಿಸಿಸ್ ಸ್ಟಾರ್ಟ್ ಆಗಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ತೊಗೊಂಡಿದೆ ಅದು. ಅಂದರೆ ಭಾರತ ದೇಶದಲ್ಲಿ ಗಿಡಮೂಲಿಕ ಚಿಕಿತ್ಸೆ ಪದ್ಧತಿ, ಅಲ್ಲಿ ವಾತ ಪಿತ್ತ ಕಫ ಬರೋದಿಲ್ಲ. ಆಯುರ್ವೇದ ಅಂದ ತಕ್ಷಣ ವಾತ ಪಿತ್ತ ಕಫ, ಭೂಮಿ ಆಕಾಶ ಅಂತ ಹೇಳ್ತಾರಲ್ಲ, 5-6 ಪ್ರಿನ್ಸಿಪಲ್ಸ್ ಎಲ್ಲ ಹೇಳ್ತಾರೆ ಅವರು. ಅದನ್ನು ಪ್ರೂವ್ ಮಾಡೋದು ಕಷ್ಟ, ಪ್ರೂವ್ ಮಾಡೋಕ್ಕೆ ಇಲ್ಲೂ ಪ್ರಶ್ನೆ ಇಲ್ಲವೇ ಇಲ್ಲ, ಅದನ್ನು ಒಪ್ಕೋಬೇಕಷ್ಟೇ. ಬಟ್ ಆ ಥರದ್ದು ಇರಲಿಲ್ಲ ಅದು. ಗಿಡಮೂಲಿಕೆ ಚಿಕಿತ್ಸಾ ಪದ್ಧತಿ ಯಾವ ಥರದ ಫಿಲಾಸಫಿನೂ ಇರಲಿಲ್ಲ. ಅದನ್ನು ಉಪಯೋಗಿಸಿದಿಂದ ಸಾವಿರಾರು ವರ್ಷಗಳು ಜನರು ಉಪಯೋಗಿಸಿ, ಇದನ್ನು ಉಪಯೋಗಿಸಿದ್ರೆ ಇದು ಗುಣ ಆಗ್ತದೆ ಅಂತ ಹೇಳ್ತಿದ್ರು. ಹೀಗಾಗಿ ಆ ಉಪಯೋಗಕ್ಕೆ ಬಂದಿತ್ತು. ಅದರ ನಂತರ ಹರಪ್ಪ ಮೊಹೆಂಜೊದಾರೋ ಕಣಿವೆ ಸಮಯದಲ್ಲೂ ನಾವು ಸಾಕಷ್ಟು ಬದಲಾವಣೆ ನೋಡಿದ್ವಿ. ಸಮುದಾಯ ಸ್ನಾನಗೃಹಗಳಿದ್ದವು, ಚಿಕಿತ್ಸೆಗಳು ಮಾಡ್ತಾಯಿದ್ರು ಅವಾಗ. ಆಮೇಲೆ ಅಶೋಕ್ ಚಕ್ರವರ್ತಿ ಮನುಷ್ಯ ಹಾಗೂ ಪ್ರಾಣಿಗಳ ಆಸ್ಪತ್ರೆನೇ ತೆರೆದಿದ್ದ. ಅಂದರೆ ಅಲ್ಲಿ ಚಿಕಿತ್ಸೆಗಳಿದ್ದು ಅಂತ ಅರ್ಥ ಆಯಿತು. ಆಮೇಲೆ ಚಿಕಿತ್ಸೆ, ಆವಾಗಿನ ಚಿಕಿತ್ಸೆ ಇವಾಗಿನ ಚಿಕಿತ್ಸೆಗೆ ಹೋಲಿಸೋದು ಬೇಕಾಗಿಲ್ಲ. ಆವಾಗ ಚಿಕಿತ್ಸೆ ಯಾವ ಥರ ಮಾಡ್ತಿದ್ರು ಅನ್ನೋದು ಭಾಳ ಮುಖ್ಯವಾದದ್ದಲ್ಲ ನಮಗೀಗ. ಯಾಕೆಂತಂದರೆ ಆವಾಗ ರೋಗಗಳು ಏನು ಅಂತಲೂ ಗೊತ್ತಿರಲಿಲ್ಲ. ಇವತ್ತು ನಮಗೆ ರೋಗಗಳು ಗೊತ್ತಾಗಿವೆ. ಹಾಗಾದರೆ ಏನು ಚಿಕಿತ್ಸೆ ಮಾಡ್ತಿದ್ರು, ಹೇಗಾಗ್ತಿತ್ತು ಅಂತ ಅನ್ನೋದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹಾಗಾದರೆ ಚಿಕಿತ್ಸೆ ಗುಣ ಆಗ್ತಿತ್ತ ರೋಗಿಗೆ? ಕಾಯಿಲೆನೇ ಗೊತ್ತಿಲ್ಲದಿದ್ರೆ ಹೇಗೆ ಗುಣ ಆಗ್ತಿತ್ತು ಅಂತ ಭಾಳ ಜನ ಪ್ರಶ್ನೆ ಮಾಡ್ತಾರೆ. ಈಗ ನನ್ನ ಹತ್ರ ಬರೋ 60% ಜನಕ್ಕೆ, ನೀವು ನಂಬ್ತಿರೋ ಬಿಡ್ತಿರೋ, ಗ್ಲೂಕೋಸ್ ಟ್ಯಾಬ್ಲೆಟ್ ಕೊಟ್ಟರು ಸಹಿತ ವಾಸಿ ಆಗ್ತದೆ. ಭಾಳ ಕೇಸ್ ಇದನ್ನು ನೆನಪಿಟ್ಕೊಳ್ಳಿ ನೀವು. ಯಾಕೆಂತಂದರೆ ಎಲ್ಲ ಸರಿನೂ ಕಾಯಿಲೆ ಇದೆ ಅಂತ ಹೇಳಿ ದೇಹಕ್ಕೆ ಔಷಧಿ ಕೊಟ್ಟರೆ ವಾಸಿ ಆಗ್ತದೆ ಅಂತೇನಿಲ್ಲ. ಮಾನಸಿಕ ಒತ್ತಡ ಅಥವಾ ಇನ್ನೇನೋ ಕಾರಣಗಳಿಂದ ಸಮಸ್ಯೆಯಿಂದ ಬಂದಿರ್ತಾರೆ, ಅವ್ರಿಗೆ ಅದನ್ನು ಕೊಟ್ಟಾಗ ವಾಸಿ ಆಗ್ತದೆ. ನಿಮಗೆ 1-2-3 ಕೇಸ್ ಸ್ಟಡೀಸು ಹೇಳ್ತೀನಿ, ನಾನು ಕಂಡುಕೊಂಡಿದ್ದು, ಆಮೇಲೆ ಹೇಳ್ತೀನಿ. ಸೊ ಅಂದರೆ ಆವಾಗ ಆಸ್ಪತ್ರೆಗಳು ತೆರೆದು ಚಿಕಿತ್ಸೆ ಆಗ್ತಾಯಿತ್ತು. ಬೌದ್ಧ ಧರ್ಮದ ಉತ್ತುಂಗದ ಸಮಯದಲ್ಲಿ ಆಯುರ್ವೇದ ಅಸ್ತಿತ್ವಕ್ಕೆ ಬಂತು. ಚರಕ ಸಂಹಿತೆಯಲ್ಲಿ 600 ಔಷಧಿಗಳನ್ನ ಮೆನ್ಷನ್ ಮಾಡಿದ್ದಾನೆ. ಬಹಳ ವೈಜ್ಞಾನಿಕವಾಗಿ ಚರಕನ್ನು ನಾವು ಒಬ್ಬ ವಿಜ್ಞಾನಿ ಅಂತಲೇ ಅಂತೀನಿ, ಸುಶ್ರುತನ ವಿಜ್ಞಾನಿ ಅಂತ ಅಂತೀನಿ. ಅವರು ರೋಗಿನ ನೋಡೋದು, ಔಷಧಿಗಳನ್ನ ಕೊಡೋದು, ದ್ರವ್ಯಗಳನ್ನ ಕೊಡೋದು, ಅದನ್ನು ಅರೋದು, ಹೇಗೆ ಬಿಸಿಯಾಗಿದ್ದರೆ ಯಾವ ಗುಣ ಆಗ್ತದೆ, ತಣ್ಣಗಿದ್ರೆ ಯಾವ ಗುಣ ಆಗ್ತದೆ ಅಂತ ಎಲ್ಲ ಸ್ಪೆಸಿಫಿಕ್ಕಾಗಿ ಹೇಳಿರೋದ್ರಿಂದ ಈ ಇಬ್ಬರೂ ಸಹಿತ ವೈಜ್ಞಾನಿಕವಾಗಿ ಚಿಕಿತ್ಸೆ ನೀಡಿದರು. ಬಟ್ ಅವರ ಮೇಲೆ ಬೇರೆಯವರ ಕೆಂಗಣ್ಣು ಇತ್ತು, ಅವ್ರನ್ನ ಕಂಟ್ರೋಲ್ ಮಾಡ್ತಾಯಿದ್ರು. ಕ್ರಮೇಣ ಅವರು ಆ ಆಯುರ್ವೇದ ಚಿಕಿತ್ಸೆನ ತಗೊಂಡ್ರು. ಹೀಗಾಗಿ ಅಲ್ಲಿ ಸಾಕಷ್ಟು ಬೇರೆ ವಿಷಯಗಳು, ಅವೈಜ್ಞಾನಿಕ ವಿಷಯಗಳೆಲ್ಲ ಸೇರಿದು. ಅದ್ರ ಬಗ್ಗೆ ಚರ್ಚೆ ಬೇಡ, ಅದ್ರ ಬಗ್ಗೆ ಚರ್ಚೆ ಇನ್ನೊಂದು ಸರಿ ಮಾಡ್ಬೋದು. ಅದು ಭಾಳ ರೋಚಕವಾಗಿದೆ ಆ ಕಥೆ. ಪ್ರಾರಂಭದಲ್ಲಿ ಆಯುರ್ವೇದ ವೈಜ್ಞಾನಿಕವಾಗಿತ್ತು ಎಂದು ಹೇಳಬಹುದು. ಆದರೆ ನಂತರ ಆಧ್ಯಾತ್ಮಿಕ ಸಿದ್ಧಾಂತಗಳು ಸೇರಿಕೊಂಡು ಹೀಗಾಗಿ ಅದು ಸ್ವಲ್ಪ ಡೈಲ್ಯೂಟ್ ಆಯಿತು. ಅದ್ರ ಬಗ್ಗೆ ಭಾಳ ವಿವರವಾಗಿ ದೇವಿಪ್ರಸಾದ್ ಚಟ್ಟೋಪಾಧ್ಯಾಯ ಅನ್ನೋರು ಬರೆದಿದ್ದಾರೆ. ಅದ್ರ ಬುಕ್ಕೇ ಇದೆ, ಅದನ್ನು ಯಾರಾದರೂ ಓದ್ಬೋದು. ಅದನ್ನು ಅಥೆಂಟಿಕ್ಕಾಗಿ ಬ್ರಿಟಿಷ್ ಲೈಬ್ರರಿನಲ್ಲೂ ಇಟ್ಟಿದ್ದಾರೆ. ಆಮೇಲೆ ಅಮೇರಿಕನ್ ಲೈಬ್ರರಿಯು ವರ್ಜೀನಿಯಾ ಯೂನಿವರ್ಸಿಟಿಯೊಳಗೆ ಇಟ್ಟಿದ್ದಾರೆ ಅದನ್ನು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗಿವೆ. ಹಾಗಾದರೆ ಆಯುರ್ವೇದ ಜನಪ್ರಿಯತೆ ಕಂಡಿದೆ, ಖಂಡಿತ ಆಯುರ್ವೇದ ಜನಪ್ರಿಯತೆ ಕಂಡಿದೆ. ಆಯುರ್ವೇದ ನಮ್ಮಲ್ಲಿ ಬಹಳ ಮುಖ್ಯವಾದ ವಿಧಾನ, ಈಗಲೂ ಉಪಯೋಗಿಸ್ತಿದ್ದೀವಿ, ಉಪಯೋಗಿಸ್ಬೇಕು. ನೀವು ಕೇಳಿದರೆ ಆಯುರ್ವೇದ ಉಪಯೋಗಿಸ್ಬೇಕು ಅಂತ ಕೇಳಿದರೆ ಹೌದು, ಯಾಕೆ ಅಂತ ಅನ್ನೋದನ್ನು ನಾನು ಹೇಳೋ ಪಾಯಿಂಟನ್ನು ಸ್ವಲ್ಪ ಗಮನ ಕೊಡಿ. ಒಂದು, ಗಿಡಮೂಲಿಕೆ ಆಧಾರದ ಸಹಜ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ರಲ್ಲಿ ಆಯುರ್ವೇದದೊಳಗೆ, ಈಗಲೂ ಉಪಯೋಗಿಸ್ತಾ ಇದ್ದಾರೆ. ಅದಲ್ಲದೆ ಬೇರೆ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ರು. ಭಾಳ ಸರಿ ಆಯುರ್ವೇದ ಅಂದ ತಕ್ಷಣ ನಾವು
ಮೆಡಿಕಲ್ ಇದು ಯಾವುದೋ ವೆಜಿಟೇರಿಯನ್ ಸಿಸ್ಟಮು ಹಾಗೆ ಹೀಗೆ ಅಂತೀವಿ, ಹಾಗೇನಿಲ್ಲ. ಎಷ್ಟೋ ಪದಾರ್ಥಗಳನ್ನ ಉಪಯೋಗಿಸ್ತಾರೆ. ಆಯುರ್ವೇದ ಆರೋಗ್ಯ ಸಾಧಿಸುವುದು ಅನ್ನೋದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇರಲಿಲ್ಲ, ಅದು ಆಯಸ್ಸನ್ನು ಹೆಚ್ಚಿಸುತ್ತೆ ಅಂತ ಇತ್ತು. ಬಟ್ ಈಗ ಅದನ್ನು ಆಯುರ್ವೇದ ಆರೋಗ್ಯಕ್ಕೆ ಅಂತ ಹೇಳಿ ಮಾಡಿಬಿಟ್ಟು ಬಿಸ್ನೆಸ್ ಆಗಿ ಹೋಗಿದೆ. ಮೂರನೇದು, ಹೆಚ್ಚು ಈ ಚಿಕಿತ್ಸೆ ಬಗ್ಗೆ ಹೆಚ್ಚು ಮಹತ್ವ ಇರಲಿಲ್ಲ, ಆದರೆ ಈ ಚಿಕಿತ್ಸೆಯನ್ನು ಈಗ ಜನಪ್ರಿಯಗೊಳಿಸಲಾಗಿದೆ. ಅದರಿಂದ ಸಾಕಷ್ಟು ಬಿಸ್ನೆಸ್ ಬರ್ತಾ ಇದೆ. ನೋಡಿ, ಭಾರತದ ಸ್ವಾತಂತ್ರ್ಯದ ಸಮಯದಲ್ಲಿ ಈ ಆಯುರ್ವೇದದ ಇಂಡಸ್ಟ್ರಿ 10 ಕೋಟಿ ರೂಪಾಯಿ ಮಾತ್ರ. ಇವತ್ತು ಅದು 2,000 ಕೋಟಿ ರೂಪಾಯಿ ಇಂಡಸ್ಟ್ರಿ ಇದೆ. ಸೊ ಅದರಿಂದನೇ ನೀವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ಇದು 5,000 ವರ್ಷದ ಹಳೆಯ ಪದ್ಧತಿ ಅಂಥೇಳಿ, ಭಾಳ ಹಳೆಯ ಪದ್ಧತಿ, ಭಾಳ ಫೇಮಸ್ ಪದ್ಧತಿ, ಭಾಳ ಅಧ್ಯಯನಗಳಾಗಿವೆ ಅಂತ ಹೇಳ್ತಾರೆ. ಅದು ಸುಳ್ಳು. ಅದು 3,500 ವರ್ಷಕ್ಕಿಂತ ಹಿಂದೆ ಇರಲಾರದು. ಇತಿಹಾಸಗಾರರು ಅದನ್ನೆಲ್ಲ ಸ್ಟಡಿ ಮಾಡಿ ಇದನ್ನು ಕೊಟ್ಟಿದ್ದಾರೆ. ವೇದದ ಆಧಾರವಿದ್ದ ಪದ್ಧತಿ ಎಂದು ಹೇಳಲಾಗುತ್ತಿದೆ, ಅದು ಸತ್ಯ ಇರ್ಬೋದು. ಈ ಎಲ್ಲ ಕಾರಣಗಳಿಂದ ಅದು ಜನಪ್ರಿಯತೆ ಗಳಿಸ್ತು. ಈ ಪದ್ಧತಿ ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಎಂಬುದು ಮುಖ್ಯ ಅಲ್ಲ ನಮಗೆ ಇವತ್ತು, ಆದರೆ ಇವತ್ತಿಗೂ ಅದು ಜನರಲ್ಲಿ ಬಳಕೆಗಿದೆ. ಆಮೇಲೆ ಇದೇ ಥರದ ಪದ್ಧತಿಗಳು ಬೇರೆ ದೇಶಗಳಲ್ಲೂ ಇವೆ. ಈ ಗಿಡಮೂಲಿಕೆ ಪದ್ಧತಿಗಳು ಹಲವಾರು ದೇಶಗಳಲ್ಲಿ ಇವೆ. ನಮ್ಮದು ಒಂದೇ ಪದ್ಧತಿ ಅಲ್ಲ. ಚೀನಾ ದೇಶದಲ್ಲಿ ಒಳ್ಳೆಯ ಅವರ ಚೈನೀಸ್ ಪದ್ಧತಿ ಇದೆ. ಅದು ಜನರಿಗೆ ಹತ್ತಿರ ಆಗಿದೆ, ಭಾಳ ಜನರು ಉಪಯೋಗಿಸ್ತಾರಲ್ಲಿ. ಮಾಡರ್ನ್ ಮೆಡಿಸಿನ್ಗಿಂತ ಹೆಚ್ಚು ಪಾಪ್ಯುಲರ್ ಆಗಿದೆ. ಬಟ್ ನಮ್ಮ ದೇಶದಲ್ಲಿ ಯಾಕೆ ನಮಗೆ ಬೇಕು ಆಯುರ್ವೇದ? ಬೇಕೇ ಬೇಕು. ಯಾಕೆ ಅಂತಂದರೆ, ನಮ್ಮ ಜನರು ಗ್ರಾಮೀಣ ಪ್ರದೇಶದಲ್ಲಿರ್ತಾರೆ. ಆಯುರ್ವೇದದ ಔಷಧಿಗಳನ್ನ ಸುಲಭವಾಗಿ ಉಪಯೋಗಿಸ್ಕೋಬೋದು. ಈ ಔಷಧಿಗಳನ್ನ ಸುಲಭವಾಗಿ ಉಪಯೋಗಿಸೋದು ಕಷ್ಟ ಆಗುತ್ತೆ. ನಿಮಗೆ ಪ್ಯಾರಾಸಿಟಮಾಲ್ ಯೂಸ್ ಮಾಡೋದು ಸುಲಭ ಅನ್ನಿಸ್ಬೋದು, ಆದರೆ ಡೈಕ್ಲೋಫೆನಾಕ್ ಯೂಸ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಸೈಡ್ ಎಫೆಕ್ಟ್ಸ್ ಇರ್ತದೆ. ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ಹಿಂಸೆ ಆಗ್ತದೆ. ಸೊ ಅದರಿಂದ ಆಯುರ್ವೇದ ಔಷಧಿಗಳನ್ನ ನೇರವಾಗಿ ಉಪಯೋಗಿಸ್ಬೋದು. ಮನೆ ಪಕ್ಕದಲ್ಲೇ ನಿಮಗೆ ಗಿಡಗಳು ಸಿಗ್ತವೆ. ಫಾನಾ ಆ್ಯಂಡ್ ಫ್ಲೋರಾ ನಮ್ಮ ದೇಶದಲ್ಲಿ ಸಾಕಷ್ಟು ರಿಚ್ ಆಗಿದೆ. ಮನೇಲಿ ತಯಾರಿಸ್ಕೋಬೋದು. ಇನ್ಎಕ್ಸ್ಪೆನ್ಸಿವ್, ಖರ್ಚಿರೋದಿಲ್ಲ. ಅಲೋಪತಿಕ್ ಔಷಧಿಗಳಿಗೆ ವಿಪರೀತ ಖರ್ಚಾಗ್ತದೆ. ಇವತ್ತು ನಾವು ಗ್ರಾಮೀಣ ದೇಶ, ಇವತ್ತಿಗೂ ಸಹಿತ ನಮಗೆ ಆಯುರ್ವೇದ ಬೇಕು, ಆಯುರ್ವೇದ ಪದ್ಧತಿಗಳು ಬೇಕು. ಆದರೆ ಆಯುರ್ವೇದ ಕಮರ್ಷಿಯಲ್ ಆಗಿದೆಯಲ್ಲ, ಆ ಆಯುರ್ವೇದ ಬೇಡ ನಮಗೆ. ಹಿಂದೆ ಕಾಲದಲ್ಲಿ ಅರದು ಕೊಡ್ತಾ ಇದ್ರಲ್ಲ, ಆ ಥರದ ಆಯುರ್ವೇದ ಬೇಕು. ಬಟ್ ಆ ಥರದ ಆಯುರ್ವೇದ ಇವತ್ತು ಸಿಗ್ತಾ ಇಲ್ಲ. ಹೀಗಾಗಿ ಆಯುರ್ವೇದ ಬೇಕು, ಆದರೆ ಏನಾಗಿದೆ ಅಂತಂದರೆ ಅದ್ರ ಬಗ್ಗೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ಆ ರೋಗಗಳನ್ನ ವಾಸಿ ಮಾಡ್ತೀವಿ, ಈ ರೋಗಗಳನ್ನ ವಾಸಿ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅನ್ಫಾರ್ಚುನೇಟ್ಲಿ ಆ ಸಿಸ್ಟಮ್ನೊಳಗಿರೋರೇ ಆ ಥರ ಹೇಳ್ತಾರೆ. ಆ ಸಿಸ್ಟಮ್ನೊಳಗಿರೋರೇ ಇದನ್ನು ಸುಳ್ಳು ಅಂತ ಹೇಳೋದಕ್ಕೂ ಮುಂದೆ ಬರ್ತಾ ಇಲ್ಲ. ಯಾಕಂತಂದರೆ ಅದು ಬೆಳೆದಿದೆ ಅಂತ ಜನರಲ್ಲಿ ತಪ್ಪು ನಂಬಿಕೆಗಳನ್ನ ಹುಟ್ಟಿಸಿದ್ದಾರೆ. ಚೀನಾ ದೇಶದ ಔಷಧಿ ಅಂತಂದರೆ ಅಲ್ಲಿ ಸ್ಥಳೀಯ ಔಷಧಿಗಳಿವೆ, ಇವತ್ತಿಗೂ ಪಾಪ್ಯುಲರ್ ಆಗಿವೆ. ಅಲ್ಲಿ ಆಕ್ಯುಪಂಕ್ಚರ್ ಅನ್ನೋ ಒಂದು ಪದ್ಧತಿ ಇದೆ. ಇವತ್ತಿಗೂ ಹೇಳ್ತಾರೆ ಆಕ್ಯುಪಂಕ್ಚರಿಂದ ಎಲ್ಲ ವಾಸಿ ಆಗುತ್ತೆ ಅಂತ. ಆಕ್ಯುಪಂಕ್ಚರ್ ಇನ್ನೂ ವೈಜ್ಞಾನಿಕ ಪದ್ಧತಿ ಅಲ್ಲ ಅಂತ ಅಕ್ಸೆಪ್ಟ್ ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಅದನ್ನು ಒಪ್ಕೊಂಡಿಲ್ಲ. ಬಟ್ ಗುಣ ಆಗುತ್ತಲ್ಲ ಡಾಕ್ಟ್ರೇ, ಆಕ್ಯುಪಂಕ್ಚರ್ನಿಂದ ಭಾಳ ಒಳ್ಳೆಯ ಗುಣ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಗ್ಲೂಕೋಸ್ ಟ್ಯಾಬ್ಲೆಟ್ ಕೊಟ್ಟರು ಗುಣ ಆಗುತ್ತೆ, ಈ ಗ್ಲೂಕೋಸ್ ಇಂಜೆಕ್ಷನ್ ಕೊಟ್ಟರು ಗುಣ ಆಗುತ್ತೆ. ನಾನು ಬೇಕಾದಷ್ಟು ಟ್ರೈ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಎಷ್ಟೋ ಸಾರಿ ಸ್ಟಾರ್ಟಿಂಗ್ನೊಳಗೆ ಅದನ್ನೆಲ್ಲ ಕೊಟ್ಟು ಟ್ರೈ ಮಾಡಿ ಆಮೇಲೆ ಅವ್ರನ್ನ ನನ್ನ ಹತ್ರ ತೊಗೊಂಡು ಅವ್ರಿಗೆ ಸಮಸ್ಯೆ ಏನು ಅಂತ ವಿವರ ಕೊಟ್ಟ ಮೇಲೂ ಸಹಿತ ಒಂದೊಂದು ಸರಿ ಅಕ್ಸೆಪ್ಟ್ ಮಾಡಿದರೆ ಮತ್ತೆ ಅದೇ ಮೆಡಿಸಿನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಆ ಥರದ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಆವಾಗ ಅವ್ರಿಗೆ ಗುಣ ಆಗ್ತದೆ, ಎಷ್ಟೋ ಸರಿ ಗುಣ ಆಗೋದು ಇಲ್ಲ. ಆದರೆ ಸಮಸ್ಯೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇದ್ದವ್ರಿಗೆ ಅದು ಗುಣ ಆಗಿದೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಔಷಧಿ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ಬಂದಿರೋದು ಇತ್ತೀಚೆಗೆ. 20ನೇ ಶತಮಾನದ ತನಕ ಇದ್ದ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ರಸಾಯನ ವಿಜ್ಞಾನ ಇವೆಲ್ಲ ಇತ್ತು. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕೆ ಆಗಿರಲಿಲ್ಲ, ಅಂದರೆ ಬೆಳವಣಿಗೆ ಆಗಲಿಲ್ಲ. ಆದರೂ ಸಹಿತ ಆ ಹೊತ್ತಿಗೆ ಮೈಲಿಬೇನೆ ಲಸಿಕೆ ಬೆಳಕಿಗೆ ಬಂದಿತ್ತು. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಕೈ ತೊಳೆಯುವಿಕೆಯಿಂದ ಸಾವುಗಳನ್ನು ತಡೆಗಟ್ಟಬಹುದು ಅನ್ನೋದೊಂದು ವಿಷಯ. ಇಗ್ನಾಸ್ ಅನ್ನೋ ಫಿಸಿಷಿಯನ್ನು, ಸ್ವಿಸ್ ಫಿಸಿಷಿಯನ್, ಅವನು ಗೈನಕಾಲಜಿಸ್ಟು. ಅವನು ಭಾಳ ರೋಚಕವಾದ ಕತೆ. ಆವಾಗ ನಮಗೆ ಇದನ್ನೇ ಗೊತ್ತಿರಲಿಲ್ಲ, ಏನು ಬ್ಯಾಕ್ಟೀರಿಯಾ ಇರ್ತದೆ ಅಂತ ಗೊತ್ತಿರಲಿಲ್ಲ, ಇನ್ಫೆಕ್ಷನ್ ಅನ್ನೋದು ಗೊತ್ತಿರಲಿಲ್ಲ.
ಅವನೊಬ್ಬ ಗೈನಕಾಲಜಿಸ್ಟ್, ಅಂದರೆ ಸ್ತ್ರೀ ರೋಗ ತಜ್ಞ. ಅವನು ಹಾಸ್ಪಿಟಲ್ನೊಳಗೆ ಡೆಲಿವರಿ ಆದ ಕೇಸ್ಗಳೆಲ್ಲ ಸತ್ತು ಹೋಗ್ತಾ ಇದ್ವು. ಡೆಲಿವರಿ ಆದ ಕೇಸಸ್ ಯಾಕೆ ಸತ್ತು ಹೋಗ್ತಾ ಇದ್ವು? ಯಾರು ಡೆಲಿವರಿ ಮಾಡಿಸಿದ್ರು? ವೈದ್ಯರು ಡೆಲಿವರಿ ಮಾಡಿಸೋ ಕೇಸೆಲ್ಲ ಸತ್ತು ಹೋಗ್ತಾಯಿದ್ವು. ಮತ್ತು ಕೆಲವು ಸರಿ ನರ್ಸಸ್ಸು ಡೆಲಿವರಿ ಮಾಡಿಸ್ತಾರೆ. ನರ್ಸಸ್ ಡೆಲಿವರಿ ಮಾಡೋ ಕೇಸ್ ಯಾವುದೂ ಸಾಯ್ತಿರಲಿಲ್ಲ. ಹಾಗಾದರೆ ವೈದ್ಯರು ಡೆಲಿವರಿ ಮಾಡಿಸೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ, ನರ್ಸಸ್ಸು ಡೆಲಿವರಿ ಮಾಡಿಸೋದ್ರಲ್ಲಿ ಮುಂದಿದ್ದಾರೆ ಅಂತ ಅನ್ಬೋದಾ? ಅನ್ನೋಕ್ಕಾಗೋದಿಲ್ಲ. ಆದರೆ ಅಲ್ಲಿ ಆ ಹಾಸ್ಪಿಟ್ಲೊಳಗೆ, ಸ್ವಿಟ್ಜರ್ಲೆಂಡ್ನೊಳಗಿದ್ದವನು, ಆ ಹಾಸ್ಪಿಟ್ಲೊಳಗೆ ನರ್ಸಸ್ ಡೆಲಿವರಿ ಮಾಡ್ತಾ ಇದ್ದದ್ದು ಕೇಸಸ್ ಎಲ್ಲನೂ ಸಕ್ಸಸ್ ಆಗ್ತಾಯಿದ್ವು. ಹೀಗಾಗಿ ಅಲ್ಲಿ ಆ ಆಸ್ಪತ್ರೆಗೆ ಹೋಗೋರೆಲ್ಲರೂ ನರ್ಸಸ್ ಹತ್ರ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಹಠ ಹಿಡಿತಿದ್ರು. ಆವಾಗ ಇವನು ಅಲ್ಲಿ ಫಿಸಿಷಿಯನ್ ಆಗಿದ್ದ, ಗೈನಕಾಲಜಿಸ್ಟ್. ಅವನು ಸಿಂಪಲ್ ಮೆಥಡ್ ಯೂಸ್ ಮಾಡಿದ. ಸೈನ್ಸ್ ಅಂದರೆ ಎಷ್ಟು ಸಿಂಪಲ್ ಆಗಿರುತ್ತೆ ಅಂತ ನಮಗೆ ಅನಿಸುತ್ತೆ. ಅವನೇನು ಮಾಡ್ದ, ನರ್ಸಸ್ನೆಲ್ಲ ಕರೆದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡ್ತೀವಿ ಅಂತ ಅವಳು ಡೀಟೇಲ್ಸ್ ಎಲ್ಲ ತೊಗೊಂಡ. ಎಲ್ಲ ನರ್ಸಸ್ಸು ಡೀಟೇಲ್ಸ್ ತೊಗೊಂಡು, ಈ ಎಲ್ಲ ಡಾಕ್ಟರ್ಸ್ದು ಡೀಟೇಲ್ಸ್ ತೊಗೊಂಡ. ಅಲ್ಲಿ ಗೊತ್ತಾಯ್ತು ಅವನಿಗೆ ಒಂದು ವಿಷಯ ಭಾಳ ಮುಖ್ಯವಾದದ್ದು ಏನು ಅಂದರೆ, ಅಲ್ಲಿ ಡಾಕ್ಟರ್ಸ್ ಎಲ್ಲರೂ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಸರ್ಜರಿ ಮಾಡೋಕ್ಕೆ ಬರ್ತಾಯಿದ್ರು. ಅಂದರೆ ಪೋಸ್ಟ್ ಮಾರ್ಟಮ್ ಅಂತಂದರೆ ಮರಣಾಂತರ ಪರೀಕ್ಷೆ ಇರುತ್ತಲ್ಲ, ಅದನ್ನು ಮಾಡಿದ ಮೇಲೆ ಅವರು ಇದಕ್ಕೆ ಬರ್ತಾಯಿದ್ರು. ಯಾವುದಕ್ಕೆ? ಸರ್ಜರಿ ಮಾಡೋದಕ್ಕೆ. ಯಾಕೆಂತಂದರೆ ಅಲ್ಲಿ ಡಾಕ್ಟರ್ಸ್ ಸಂಖ್ಯೆನೂ ಕಡಿಮೆ ಇತ್ತು. ಅವರೇ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಅವರೇ ಸರ್ಜರಿ ಮಾಡಬೇಕು, ಅವರೇ ರಿಪೋರ್ಟ್ ಬರೀಬೇಕು, ಅವರೇ ಮೆಡಿಸಿನ್ಸ್ ಬರ್ಕೊಡ್ಬೇಕು. ಈ ಥರದ ಪರಿಸ್ಥಿತಿ ಇತ್ತು. ಹಾಗಾದರೆ ಇವರು ಪೋಸ್ಟ್ ಮಾರ್ಟಮ್ ಮಾಡಿ ಬರೋದ್ರಿಂದ ಇವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ, ಅದಕ್ಕೊಂದು ಸಿಂಪಲ್ ಮೆಥಡ್ ಹುಡ್ಕೋಣ ಅಂಥೇಳಿ ಅವನು ಹುಡುಕ್ದ. ಏನು ಅಂತಂದರೆ, ಹಾಸ್ಪಿಟ್ಲೊಳಗೆ ಅನೌನ್ಸ್ ಮಾಡ್ದ, ಎಲ್ಲರೂ ಕೈ ತೊಳ್ಕೊಂಡು ಸರ್ಜರಿ ಮಾಡಬೇಕು ಅಂಥೇಳಿ. ಅಲ್ಲಿ ಡಾಕ್ಟರ್ಸ್ ಎಲ್ಲರೂ ರೊಚ್ಚಿಗೆದ್ರು. ಇದೇನು ಈ ಥರ ಹೇಳ್ತಾ ಇದ್ದೀವಿ, ನಾನು ಕೈ ತೊಳ್ಕೊಂಡು ಇದನ್ನು ಸರ್ಜರಿ ಮಾಡು ಅಂತಾನಲ್ಲ, ಹಿ ಈಸ್ ನಾಟ್ ಎ ಡಾಕ್ಟರ್ ಎಟ್ ಆಲ್, ಅವನು ಡಾಕ್ಟರ್ಸ್ ಬಗ್ಗೆ ಕನ್ಸರ್ನೇ ಇಲ್ಲ ಇವರಿಗೆ ಅಂಥೇಳಿ ಬಹಿಷ್ಕಾರ ಹಾಕಿದರು. 1 ತಿಂಗಳು ಅವನ್ನ ಹಾಸ್ಪಿಟ್ಲಿಂದ ಹೊರಗಡೆ ಇಟ್ಟರು. ಆಮೇಲೆ ಅವನ್ನ ಹೊರಗಡೆ ಇಟ್ಟಾಗ ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡೋದು, ಏನೋ ಕಾರಣ ಇರಬೇಕು ಅಂತ. ಆವಾಗ ಗೊತ್ತಾಯಿತು, ನಾವು ಪೋಸ್ಟ್ ಮಾರ್ಟಮ್ ಮಾಡಿ, ಅಂದರೆ ಸರ್ಜರಿ ಮಾಡಿ ಇದನ್ನು ಮರಣಾಂತರ ಪರೀಕ್ಷೆ ಮಾಡಿ ಬಂದಾಗ ಆ ದೇಹದಿಂದ ಏನೋ ಕೈಗೆ ಕೊಳೆ ಹತ್ತಿ ಅದರಿಂದ ಇದು ಸಾವುಗಳಾಗ್ತಾಯಿವೆ. ಸೊ ಕೈ ತೊಳ್ಕೊಂಡು 10 ನಿಮಿಷ ಕೈ ತೊಳ್ಕೊಂಡು, ಇವತ್ತಿಗೂ ಸಹಿತ ಆ ಪ್ರಾಕ್ಟೀಸ್ ಇದೆ, 20 ನಿಮಿಷ ಕೈ ತೊಳಿಬೇಕಾಗುತ್ತೆ ಸರ್ಜರಿನಲ್ಲಿ. ಸ್ವಚ್ಛಾಗಿ ಸೋಪ್ ಹಾಕಿ ಕ್ಲೀನಾಗಿ ಕೈ ತೊಳ್ಕೊತಾರೆ. ಅದರಿಂದ ಆಲ್ಮೋಸ್ಟ್ 0 ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೋದು. ಅದನ್ನು ಮಾಡಿದ ಮೇಲೆ ಅಲ್ಲಿ ಸಾವುಗಳು ನಿಂತೋದು. ಅವನಿಗೆ ನೊಬೆಲ್ ಪ್ರೈಸ್ ಬರಲಿಲ್ಲ, ಬಟ್ ಅವನ ಇದನ್ನು ರೆಕಗ್ನೈಸ್ ಆಯಿತು. ಅದರ 100 ವರ್ಷದ ನಂತರ ನಮಗೆ ಕ್ರಿಮಿಗಳಿವೆ ಅಂತ ಗೊತ್ತಾಯ್ತು. ಅದು ಬೇರೆ ವಿಷಯ. ಇವನು 16 ಏನೋ ಅದನ್ನು ಮಾಡಿದ, ಮುಂದೆ ಗೊತ್ತಾಯ್ತು ನಮಗೆ. ಅಂದರೆ ನೋಡಿ, ವಿಜ್ಞಾನ ಎಷ್ಟು ಸಿಂಪಲ್ ಮೆಥಡನ್ನು ಉಪಯೋಗಿಸ್ಕೊಂಡು ಕಂಡುಹಿಡಿದ ಅಂತ. ಇವೆರಡು ಬಹಳ ಮುಖ್ಯವಾದ ಡೆವಲಪ್ಮೆಂಟ್ಸು ಮಾಡರ್ನ್ ಸೈನ್ಸ್ನೊಳಗೆ. ಮುಂಚೆ ಯಾವುದೂ ಇರಲಿಲ್ಲ, ಇದು ಇತ್ತೀಚೆಗೆ ಬಂದಿರೋದು. ಮುಂದೆ ನಂತರ ಔಷಧಿಗಳು ತಯಾರಾಗ್ತಾ ಬಂದವು. ಅದರೊಳಗೆ ಫಸ್ಟ್ ಔಷಧಿ ತಯಾರಾಗಿದ್ದು ಅಂದರೆ ಮಾರ್ಫಿನ್. ಮನುಷ್ಯ ಯಾವಾಗಲೂ ಜಾಣ ಪ್ರಾಣಿ ಅಂತ ಅಂತೀವಲ್ಲ ನಾವು. ಯಾಕೆ ಅಂತಂದರೆ ಅವನು ತನ್ನ ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದ. ಮಾರ್ಫಿನ್ ಕಂಡಿಡ್ದ, ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ. ಅದು ಮಾರ್ಫಿನ್ ಇವತ್ತಿಗೂ ಉಪಯೋಗಿಸ್ತಾ ಇದೆ. ನೋವಿಗೆ ಅದನ್ನೇ ಉಪಯೋಗಿಸ್ತೀವಿ. ದೊಡ್ಡ ಹಾಸ್ಪಿಟಲ್ನಾಗ ತುಂಬ ನೋವಿದ್ರೆ ಮಾರ್ಫಿನ್ ಕೊಡ್ತೀವಿ. ನಾನು ಬೇಕಾದಷ್ಟು ಕೊಟ್ಟಿದ್ದೀನಿ ಮಾರ್ಫಿನ್ನು. ಅದರ ನಂತರ ಬಾರ್ಬಿಟೋನ್ ಅಂತ ಬಂತು. ಅವನಿಗೆ ಇನ್ನೊಂದು ಸಮಸ್ಯೆ ಅಂದರೆ ಮನುಷ್ಯನಿಗೆ ನಿದ್ದೆ ಬರದೇ ಇರೋದು. ಬಾರ್ಬಿಟೋನ್ ಉಪಯೋಗಿಸ್ತಾಯಿದ್ರು. ಅದನ್ನೇ ಫಿಟ್ಸ್ ಕಾಯಿಲೆಗೂ ಉಪಯೋಗಿಸೋಕ್ಕೆ ಶುರು ಮಾಡಿದರು. ನಂತರ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಮನುಷ್ಯನಿಗೆ ಅಂತಂದರೆ ಇನ್ಫೆಕ್ಷನ್ಸು. ಸಲ್ಫಾನಮೈಡ್ ಕಂಡುಹಿಡ್ದ, ಆ್ಯಂಟಿಬಯೋಟಿಕ್. ಅದು ಫಸ್ಟ್ ಆ್ಯಂಟಿಬಯೋಟಿಕ್ ನಾವು ಕಂಡುಹಿಡಿದು. ಸರ್ ನೆಕ್ಸ್ಟ್ ಅದರ ನಂತರ ಫಸ್ಟ್ ಔಷಧಿ ಕಂಪ್ನಿ ತಯಾರಾಯಿತು. ನೋಡಿ, ವಿಜ್ಞಾನದೊಳಗೆ ಡೆವಲಪ್ಮೆಂಟ್ 1 ಸ್ಟೆಪ್ ಬೈ ಸ್ಟೆಪ್, ಅದು ಒಂದೇ ಸರಿ ಆಗಲಿಲ್ಲ. ಇಮ್ಯಾನ್ಯುಯಲ್ ಮಾರ್ಕ್ ಅನ್ನೋನು ಜರ್ಮನಿಯೊಳಗೆ ಒಂದು ಸಣ್ಣ ಶೆಡ್ ಇತ್ತು, ಅದನ್ನು ಔಷಧಿ ಕಂಪ್ನಿಯಾಗಿ ತಯಾರು ಮಾಡ್ದ, ಔಷಧಿ ಕಂಪ್ನಿಯಾಗಿ ಮಾಡ್ದ. ಇವತ್ತು ಇಮ್ಯಾನ್ಯುಯಲ್ ಮಾರ್ಕ್ ಕಂಪ್ನಿ ದೊಡ್ಡ ಕಂಪ್ನಿ, ಒನ್ ಆಫ್ ದ 6 ಬಿಗ್ಗೆಸ್ಟ್ MNCs. ಸೊ ಇಮ್ಯಾನ್ಯುಯಲ್ ಮಾರ್ಕ್ ಕಂಪ್ನಿ ಅವನು ತಯಾರು ಮಾಡ್ದ. ಆಮೇಲೆ ಔಷಧಿ ನೀಡುವ ವಿಧಾನದ ಆವಿಷ್ಕಾರಗಳಾಯಿತು. ಇಂಜೆಕ್ಷನ್ ಚುಚ್ಚೋದು ಆವಿಷ್ಕಾರ ಆಯಿತು, ಪ್ರವೇಜ್ ಅನ್ನೋನು ಕಂಡಿಡ್ದ. ಆಮೇಲೆ ಜಿಲಾಟಿನ್ ಕ್ಯಾಪ್ಸೂಲ್ಸ್ ಬಂತು.
ಅಂದರೆ ಔಷಧಿ ಹೇಗೆ ಕೊಡೋದು ಅಂತ. ಆವಾಗ ಮೊದಲು ಕೊಡ್ತಾ ಇದ್ದದ್ದು ಲಿಕ್ವಿಡ್ನೊಳಗೆ ಕೊಡ್ತಾಯಿದ್ರು, ಬಟ್ ಬೇರೆ ಬೇರೆ ವಿಧಾನಗಳನ್ನ ಉಪಯೋಗಿಸ್ಕೊಂಡು ಕೊಡೋಕ್ಕೆ ಶುರು ಮಾಡಿದ್ರು. ಜಿಲಾಟಿನ್ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ವಾಂತಿ ಆಗೋದು ಕಡಿಮೆ ಆಯಿತು. ಮುಂಚೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ಸ್ಟಾರ್ಟಿಂಗ್ನೊಳಗೆ ಎಲ್ಲ ಔಷಧಿಗಳಿಗೂ ವಾಮಿಟ್ ಆಗ್ತಾಯಿತ್ತು. ಈಗ ವಾಮಿಟ್ ಆಗೋದು ಭಾಳ ರೇರ್ ಔಷಧಿಯಿಂದ, ನಿಮ್ಗೆ ಯಾರಿಗೂ ಗೊತ್ತೇ ಇರಲಿಕ್ಕಿಲ್ಲ. ಯಾವಾಗಲೂ ಗ್ಯಾಸ್ಟ್ರಿಕ್ ಇದ್ದರೆ ವಾಮಿಟ್ ಆಗುತ್ತೆ, ಇಲ್ಲದೇ ಇದ್ದರೆ ವಾಮಿಟ್ ಆಗೋದಿಲ್ಲ. ಆವಾಗ ಮೊದಲು ಎಲ್ಲ ಆಲ್ಮೋಸ್ಟ್ 50% ಕೇಸ್ಗಳಿಗೆ ವಾಮಿಟ್ ಆಗ್ತಾಯಿತ್ತು. ಅದನ್ನು ಕಡಿಮೆ ಮಾಡಿದರು, ವಿಜ್ಞಾನದ ಅಡ್ವಾಂಟೇಜು. ಇಂಜೆಕ್ಷನ್ ಬೆಳಗ್ಗೆ ಬಂತು. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್, ಬಹಳ ಇಂಪಾರ್ಟೆಂಟ್ ಸ್ಟೇಜ್ ಇದು, ಬಲ್ಕ್ ಡ್ರಗ್ ಫಾರ್ಮುಲೇಷನ್ ಸ್ಟಾರ್ಟ್ ಆಯಿತು. ನೋಡಿ, ಯಾವುದೇ ಔಷಧಿನ ಬಲ್ಕ್ ಡ್ರಗ್ನಲ್ಲಿ ತಯಾರಿಸಬೇಕಾಗತ್ತೆ. ಒಂದು ಔಷಧಿ ತಯಾರಿಸಬೇಕು ಅಂತಂದರೆ 100 ಕೋಟಿ ರೂಪಾಯಿ ಹಾಕ್ತಾರೆ. ಆಮೇಲೆ 3-4 ಟನ್ನಷ್ಟು ಔಷಧಿ ತಯಾರಿಸಬೇಕಾಗತ್ತೆ. ಆಮೇಲೆ ಅದನ್ನು ಫಾರ್ಮುಲೇಷನ್ಸ್ ಅಂದರೆ ಕ್ಯಾಪ್ಸೂಲು, ಟ್ಯಾಬ್ಲೆಟ್ಸ್ ಮಾಡಬೇಕಾಗುತ್ತೆ. ಈ ಬಲ್ಕ್ ಡ್ರಗ್ ಫಾರ್ಮುಲೇಷನ್ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಮಾಡರ್ನ್ ಮೆಡಿಸಿನ್. ಅದು ಬೇರೆ ಸಿಸ್ಟಮ್ನೊಳಗೆ ಇರಲಿಲ್ಲ. ಬಲ್ಕ್ ಡ್ರಗ್ ಫಾರ್ಮುಲೇಷನ್ ಮಾಡಿದ್ರು. ಆ ಬಲ್ಕ್ ಡ್ರಗ್ ಫಾರ್ಮುಲೇಷನ್ ಅದು ಬಂದ ಮೇಲೆ ಆಧುನಿಕ ಔಷಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದಕ್ಕೆ ಶುರುವಾದವು. ಅದಾದಮೇಲೆ 20-30ನೇ ಇದರಲ್ಲಿ ಲಸಿಕೆಗಳು ಬಂದವು, ವಿಟಮಿನ್ಗಳು ಬಂದವು. 40-50ರಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಳು ಬಂದವು. 50ರ ದಶಕ ಗರ್ಭ ನಿರೋಧಕಗಳು, ಮನೋರೋಗ ಚಿಕಿತ್ಸೆಗಳು ಬಂದವು. 60ರ ದಶಕದಲ್ಲಿ ರೋಗಾಣುಗಳು ಕಂಟ್ರೋಲ್ ಮಾಡೋದು, ಸ್ವಚ್ಛತೆ ಬಗ್ಗೆ ಗಮನ ಕೊಡೋದು ಬಂತು. 70ರ ದಶಕದಲ್ಲಿ DNA ವೈರಸ್ ವಿರೋಧಿ ಔಷಧಿಗಳು ಬಂದವು. 80-90ನೇ ಶತಮಾನದಲ್ಲಿ ದಶಕದಲ್ಲಿ ಜೀನ್ ತಂತ್ರಜ್ಞಾನದ HIV ಚಿಕಿತ್ಸೆಗಳು ಇವತ್ತಿಗೂ ಸಿಗ್ತಾಯಿವೆ. HIV ಚಿಕಿತ್ಸೆಗಳು, HIV ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕಾಗಲ್ಲ, ಆದರೆ ಕಂಟ್ರೋಲ್ನೊಳಗೆ ಇಟ್ಕೋಬೋದು. ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೂ ಸಿಗ್ತಾಯಿವೆ, ಅವು ಫ್ರೀಯಾಗೇ ಸಿಗ್ತಾಯಿವೆ. ನಂತರದಲ್ಲಿ ಬಯೋಟೆಕ್ನಾಲಜಿಗೆ ಮಹತ್ವ ಬಂತು. ಇವತ್ತು ಬಯೋಟೆಕ್ನಾಲಜಿ ಔಷಧಿಗಳು ಬರ್ತಾ ಇವೆ. ಜೀನ್ ಸೆಲ್ ಥೆರಪೀಸ್ ಈಗ ಬರ್ತಾ ಇದೆ, ಸಾಕಷ್ಟು ದುರ್ಬಳಕೆನೂ ಆಗ್ತಾಯಿದೆ. ಸ್ಟೆಮ್ ಸೆಲ್ ಥೆರಪಿ, ಅದಾದಮೇಲೆ ಈಗ ನ್ಯಾನೋ ಟೆಕ್ನಾಲಜಿ ಬಹಳಷ್ಟು ರಿಸರ್ಚ್ ಆಗ್ತಾಯಿದೆ. ಅಫ್ಕೋರ್ಸ್ ನಮ್ಮ ದೇಶದಲ್ಲಿಲ್ಲ, ಬೇರೆ ದೇಶದಲ್ಲಿ ರಿಸರ್ಚ್ ಆಗ್ತಾಯಿದೆ. ಆ ನ್ಯಾನೋ ಟೆಕ್ನಾಲಜಿ ಬಂದರೆ ಸಾಕಷ್ಟು ಬದಲಾವಣೆಗಳಾಗ್ತದೆ. ಸೊ ಔಷಧಿ ಕ್ಷೇತ್ರದ ಸಾಧನೆಗಳು ಸಾಕಷ್ಟಿವೆ. ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ವ್ಯಾಪಕವಾಗಿ ಉಪಯೋಗಿಸ್ತಾ ಇದ್ದಾರೆ ಈ ಮಾಡರ್ನ್ ಔಷಧಿಗಳನ್ನ. ಮೈಲಿಬೇನೆ ಹತೋಟಿಯಾಗಿದೆ, ಪೂರ್ತಿ ಹತೋಟಿಯಾಗಿದೆ. ಧನುರ್ವಾಯು, ಪೋಲಿಯೋ ಇವನು ಹತೋಟಿಯ ಹಂತದಲ್ಲಿವೆ. ಇನ್ನೊಂದು ಸ್ವಲ್ಪ ವರ್ಷದೊಳಗೆ ನಾವು ಪೂರ್ತಿ ಹತೋಟಿ ಮಾಡ್ತೇವೆ. ಲೆಪ್ರಸಿ ಹತೋಟಿಯೊಳಗಿದೆ. ನೀವು ನೋಡಿ, ಇವೆಲ್ಲ ಇನ್ಫೆಕ್ಷಸ್ ಡಿಸೀಸ್, ಇನ್ಫೆಕ್ಷನ್ನ ನಾವು ಹತೋಟಿ ಮಾಡಿದ್ವಿ. ಇನ್ನೂ ಭಾಳಷ್ಟು ಡಿಸೀಸ್ ನಾವು ಹತೋಟಿ ಮಾಡೋದಿದೆ. ವಿಜ್ಞಾನ ಮುಂದುವರಿತಾ ಇದೆ, ಅದೇನು ಅನುಮಾನ ಇಲ್ಲ. ಕ್ಯಾನ್ಸರ್ಗೆ ನಾವು ಮೊದಲು ಫುಲ್ ಸ್ಟಾಪ್ ಅಂತ ಹೇಳ್ತಿದ್ವಿ. ಕ್ಯಾನ್ಸರ್ ಬಂತು ಅಂದ್ರೆ ಮುಗೀತು ಅಂತ. ಈಗ ಫುಲ್ ಸ್ಟಾಪ್ ತೆಗೆದು ಕಾಮ ಅಂತೀವಿ. ಕ್ಯಾನ್ಸರ್ ಇದ್ರೂ ಸಹಿತ ಅವನು ಬದುಕ್ಬೋದು, ಚೆನ್ನಾಗಿ ಬದುಕ್ಬೋದು. ಸೊ ಅದಕ್ಕೆ ಕಾಮ ಅಂತೀವಿ. ಇವತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ. ಬಟ್ ನೀವು ಅನ್ಬೋದು, ಏನು ಡಾಕ್ಟ್ರೇ ಒಳ್ಳೆ ಟ್ರೀಟ್ಮೆಂಟ್ ಅಂತೀರಾ, ಎಷ್ಟು ಕಾಸ್ಟ್ಲಿ ಅದು. ಈಗ ರಾಮವ್ರು ಹೇಳ್ತಾ ಇದ್ರು ನನಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ, ವಿಪರೀತ ಕಾಸ್ಟ್ಲಿ ಅದು. 100% ನಿಜ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದೆ, ಆದರೆ ಕಾಸ್ಟ್ಲಿ. ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾವು ಹುಡುಕ್ಲೇ ಇಲ್ಲ. ಅದನ್ನು ಪರಿಹಾರನೂ ಈಗ ಚರ್ಚೆ ಮಾಡ್ತೀನಿ ಒಂದು ಸ್ವಲ್ಪ ಆದಮೇಲೆ. ಸಾಂಕ್ರಾಮಿಕ ರೋಗಗಳಾದ TB ಈಗ ಹತೋಟಿಯೊಳಗೆ ಬಂದಿದೆ, ಲೆಪ್ರಸಿ ಹತೋಟಿಗೆ ಬಂದಿದೆ. ಆದರೆ TB ಇವತ್ತಿಗೂ ಸಹಿತ ಲಕ್ಷಾಂತರ ಜನರು TBಯಿಂದ ಸಫರ್ ಆಗ್ತಾ ಇದ್ದಾರೆ. ಇದೇನು ವಿಜ್ಞಾನದ ಮುನ್ನಡೆನೋ ಹಿನ್ನಡೆನೋ ಅಂತ ಯಾರಾದರೂ ಕೇಳ್ತಾರೆ, ಯಾರಾದರೂ ಕೇಳ್ಬೋದು. ಇದು ಹಿನ್ನಡೆ ಅಂತಲೇ ಅನ್ಬೋದು. ಯಾಕೆಂತಂದರೆ TBಗೆ 100% ಕ್ಯೂರ್ ಆಗುವಂಥ ಟ್ರೀಟ್ಮೆಂಟ್ ಇದೆ. ಬಟ್ ಈಗಲೂ ಲಕ್ಷಾಂತರ ಜನರಿದ್ದಾರೆ. ಪ್ರತಿ ವರ್ಷ 3 ಲಕ್ಷ ಜನ ಸಾಯ್ತಾರೆ. ಯಾಕೆ? ವಿಜ್ಞಾನ ಇಷ್ಟು ಮುಂದುವರೆದ್ರೂ ಇದೆಲ್ಲ ಯಾಕೆ ಆಗ್ತದೆ, ಅದನ್ನು ಮುಂದೆ ಬರ್ತೀನಿ. ನೆಕ್ಸ್ಟ್, ಭಾರತದಲ್ಲಿ ಔಷಧಿ ಉದ್ಯಮ ಏನಾಯಿತು ಅದನ್ನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಪ್ರಾರಂಭದಲ್ಲಿ ಬಹುರಾಷ್ಟ್ರೀಯ ಕಂಪ್ನಿಗಳೇ ಇದ್ದವು ನಮ್ಮ ದೇಶದಲ್ಲಿ. ಬಹುರಾಷ್ಟ್ರೀಯ ಕಂಪ್ನಿಗಳು ತಮ್ಮ ದೇಶದಿಂದ ಔಷಧಿಗಳನ್ನ ತಂದು ನಮ್ಮಲ್ಲಿಗೆ ಮಾರ್ತಿದ್ವು. ನಮಗೇನು ಬೇಕೋ ಅದನ್ನು ಕೊಡ್ತಿರ್ಲಿಲ್ಲ. ಅವ್ರ ಹತ್ರ ಏನಿರ್ತದೋ ಅದನ್ನು ತಂದು ಹಾಕ್ತಿದ್ರು. ಮಲ್ಟಿವಿಟಮಿನ್ಸ್ ತಂದು ಹಾಕ್ತಿದ್ರು. ನಮ್ಮ ಜನರು ಅದನ್ನು ಸಂತೋಷದಿಂದ ಉಪಯೋಗಿಸ್ತಿದ್ರು. ನಮಗೆ ಬೇಕಾಗಿದ್ದು ಏನು ಅಂತಂದರೆ TB ಟ್ರೀಟ್ಮೆಂಟ್ ಬೇಕಾಗಿತ್ತು. ಸಿಸ್ಟೋಸೋಮಿಯಾಸ್ ಅಂತ ಒಂದು ಕಾಯಿಲೆ ನಾರ್ತ್ ಈಸ್ಟ್ನೊಳಗಿದೆ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿತ್ತು. ಕಾಲರಾಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು. ಅದು ಯಾವುದೂ ಸಿಗ್ತಿರ್ಲಿಲ್ಲ. ಆವಾಗ ಸರ್ಕಾರ ತೀರ್ಮಾನ ಮಾಡಿ ಬಹುರಾಷ್ಟ್ರೀಯ ಕಂಪ್ನಿಗಳು ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ, ನಾವೇ ತಯಾರಿಸೋಣ ಅಂಥೇಳಿ ಪಬ್ಲಿಕ್ ಸೆಕ್ಟರ್ ಕಂಪನಿ ಸ್ಟಾರ್ಟ್ ಮಾಡಿದರು. ಈಗ ಅದು ಕ್ಲೋಸ್ ಆಗೋದಕ್ಕೆ ಬಂದಿದೆ. ಆ ಥರದ ಪರಿಸ್ಥಿತಿ ಅಂದರೆ ವಿಜ್ಞಾನ ಕಂಡುಹಿಡಿದಿದೆ, ಬಟ್ ಅದನ್ನು ದುರ್ಬಳಕೆ ಆಗ್ತದೆ. ಅದು ಯಾಕೆ ಅಂತಂದರೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದರ ವ್ಯಾಲ್ಯೂ.
ಆ್ಯಂಡ್ ವೈದ್ಯರು ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸರ್ಕಾರಗಳು ತಮ್ಮ ತೀರ್ಮಾನಗಳು ತೊಗೊಳೋದಕ್ಕೆ ಸ್ವಿಸ್ ಬ್ಯಾಂಕ್ನೊಳಗೆ ಎಷ್ಟು ಅಮೌಂಟು ಕಟ್ತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ನೋಡಿ, ನಾವು ಬಳಕೆದಾರರು, ನಾವು ಉಪಯೋಗಿಸೋರು, ಬಟ್ ತೀರ್ಮಾನಗಳು ಬೇರೆಯವರು ತೊಗೋತಾ ಇದ್ದಾರೆ. ಸಾರ್ವಜನಿಕ ಔಷಧಿ ಉದ್ಯಮ ಸಾರ್ವಜನಿಕ ಔಷಧಿ ಉದ್ಯಮ ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತದಿಂದ ಹೊರಗೆ ಬಂತದ್ದು. ಲಕ್ಕಿಲಿ ನಾವು ಬಹುರಾಷ್ಟ್ರೀಯ ಸಾರ್ವಜನಿಕ ಔಷಧಿ ಉದ್ಯಮ ಅಂತ ತಯಾರಿಸಿದ್ವಿ. ನೋಡಿ, ತಯಾರಿಸಿದಾಗ ಕಮಲಾ ನೆಹರು ಅವರಿಗೆ ಪೆನ್ಸಿಲಿನ್ ಇಂಜೆಕ್ಷನ್ ಬೇಕಾಗಿತ್ತು. ಇವತ್ತು ಪೆನ್ಸಿಲಿನ್ 20 ರೂಪಾಯಿಗೆ ಸಿಗ್ತದೆ. ಆವಾಗ 509 ರೂಪಾಯಿ ಒಂದು ಇಂಜೆಕ್ಷನ್ಗೆ. ಆವಾಗ 500 ಅಂದರೆ ಇವತ್ತು 5,000ನೇನೋ. ಅದನ್ನು ಇಂಗ್ಲೆಂಡ್ನ ತರಿಸಿ ಕೊಟ್ಟರು. ನಮ್ಮ ಜನಸಾಮಾನ್ಯರು ಸಾಯ್ತಾಯಿದ್ರು ಪ್ರತಿ ದಿವಸ ಪೆನ್ಸಿಲಿನ್ ಇಲ್ಲದೇ. ಪೆನ್ಸಿಲಿನ್ ತಯಾರಿಸೋದಕ್ಕೆ ಶುರು ಆದ ತಕ್ಷಣ ವಿ ಬಿಕೇಮ್ ಸೆಲ್ಫಿಷಿಯಂಟ್. ಇನ್ಫೆಕ್ಷನ್ಸ್ ಎಲ್ಲ ಕಂಟ್ರೋಲ್ಗೆ ಬಂತು, ಭಾಳ ಚೆನ್ನಾಗಿ ಕಂಟ್ರೋಲ್ಗೆ ಬಂತು. ಪೆನ್ಸಿಲಿನ್ ತಯಾರಿಸಿದ್ರು, ಸ್ಟ್ರೆಪ್ಟೊಮೈಸಿನ್ ತಯಾರಿಸಿದ್ರು. ನಮ್ಮ ದೇಶದವರು ಹೋಗಿ ಕೇಳಿದರು ಫೈಸರ್ ಕಂಪ್ನಿನ, ಸ್ವಾಮಿ ನೀವು ನಮ್ಮ ದೇಶದಲ್ಲಿ ಕಂಪ್ನಿ ತಯಾರಿಸಿದ್ದೀರಾ, ಕಂಪ್ನಿ ಇದೆ ನಿಮ್ಮದು, ನಿಮ್ಮ ಟೆಕ್ನಾಲಜಿ ಸ್ವಲ್ಪ ಕೊಡಿ, ನಾವು ಜಾಸ್ತಿ ಸಂಖ್ಯೆಯಲ್ಲಿ ತಯಾರಿಸ್ಕೊಂಡು ನಮ್ಮ ಜನರಿಗೆ ಬೇಕಾಗಿರೋದು TBನ ಕಂಟ್ರೋಲ್ ಮಾಡಬೇಕಾಗಿದೆ, ಸ್ಟ್ರೆಪ್ಟೊಮೈಸಿನ್ ಇಂಜೆಕ್ಷನ್ ಬೇಕಾಗಿದೆ, ಅದನ್ನು ಕೊಡ್ತೀರಾ ಅಂತ ಕೇಳಿದ್ರು. ಅವ್ರು ಕೊಡಲ್ಲ ಅಂದರು. ಅದು ಬೇಕಾದಷ್ಟು ಸರಿಯಾಗಿದೆ. ಬಹುರಾಷ್ಟ್ರೀಯ ಕಂಪನಿ ಮೇಲೆ ಡಿಪೆಂಡ್ ಆಗೋದು ಪ್ರಯೋಜನ ಇಲ್ಲ. ಇವತ್ತಿಗೂ ಅದನ್ನೇ ನಾವು ಹೇಳ್ತೀವಿ, ಬಟ್ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡ್ತಾನೆ ಇಲ್ಲ. ಕ್ವಿಟ್ ಇಂಡಿಯಾ ಅಂತ ಅಂತೀವಿ, ಇವು ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲ ಹೊರಗೆ ಹೋಗ್ರಿ ಅಂತೀವಿ, ಹೇಳೋದಕ್ಕಷ್ಟೇ. ಬಟ್ ಎಲ್ಲ ಕಂಪ್ನಿಗಳನ್ನ ಒಳಗೆ ಕರ್ಕೋತಾ ಇದ್ದೀವಿ, ಬನ್ನಿರಿ ತಯಾರಿಸ್ರಿ, ಇಲ್ಲಿ ನಿಮ್ಮ ಪ್ಲ್ಯಾಂಟ್ ಹಾಕಿರಿ ಅಂತ. ಇದು ವಿಪರ್ಯಾಸ. ಆದರೆ ಅವತ್ತು ಬಹುರಾಷ್ಟ್ರೀಯ ಕಂಪ್ನಿಗಳು ಬಹಳ ಹೆಚ್ಚಿನ ಬೆಲೆಯಲ್ಲಿ ಮಾರ್ತಾಯಿದ್ವು, ಅವ್ರ ಹತ್ರ ಯಾವುದಿದ್ದು ಮಾರ್ತಾಯಿದ್ವು. ಬಟ್ ಇಂಡಿಯನ್ ಕಂಪ್ನಿ ಬಂದ ತಕ್ಷಣ ಎಲ್ಲ ರೇಟ್ಸ್ ಎಲ್ಲ ಕಡಿಮೆ ಆಯಿತು. ಅಷ್ಟೇ ಅಲ್ಲ, ನಾವು ಬೇರೆ ದೇಶಗಳಿಗೆ ಒಳ್ಳೆಯ ಔಷಧಿಗಳನ್ನ ಹೊರಗೆ ರಫ್ತು ಮಾಡೋದಕ್ಕೆ ಶುರು ಮಾಡಿದ್ವಿ. ಇನ್ನೊಂದು ವಿಪರ್ಯಾಸ ಅಂದರೆ ಇವತ್ತಿಗೂ ಸಹಿತ ನಮ್ಮಲ್ಲಿ ಒಳ್ಳೊಳ್ಳೆ ಔಷಧಿಗಳು ತಯಾರಾಗ್ತವೆ, ಅದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡ್ತೀವಿ, ಆದರೆ ನಮ್ಮ ಜನಕ್ಕೆ ಸಿಗ್ತಾ ಇಲ್ಲ. ಅದನ್ನು ಭಾಳ ಜನಕ್ಕೆ ಗೊತ್ತಿಲ್ಲ. ಜನರಿಕ್ ಔಷಧಿಗಳು ಅಂತ ಅಂತೀವಿ ನಾವು ಅದನ್ನು. ಇತ್ತೀಚೆಗೆ ಚರ್ಚೆ ಎಲ್ಲ ಕೇಳಿರ್ಬೋದು. ಜನರಿಕ್ ಔಷಧಿಗಳ ಮೇಲೇ ಬೇರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಭಾರತದಲ್ಲಿ ಔಷಧಿ ಉದ್ಯಮ ಪ್ರಾರಂಭವಾಯಿತು. ಜನರಿಕ್ ಔಷಧಿಗಳನ್ನ ನಾವು ಪರಿಕಲ್ಪನೆ ಕೊಡ್ತು ವಿಶ್ವ ಆರೋಗ್ಯ ಸಂಸ್ಥೆ, ನಾವು ತಯಾರಿಸೋಕ್ಕೆ ಶುರು ಮಾಡಿದ್ವಿ. ಪೇಟೆಂಟ್ ಕಾನೂನು ಜಾರಿ ಮಾಡಿದ್ವಿ 1970ನಲ್ಲಿ. ಗೋಲ್ಡನ್ ಏಜ್ ಅಂತ ಕರಿತೀವಿ ನಾವು ಪೇಟೆಂಟ್ ಇದ್ದಾಗ. ಬಟ್ ಈಗ ಅದನ್ನು ಮತ್ತೆ ರಿವರ್ಸ್ ಮಾಡಿದ್ವಿ. ಯಾಕೆಂತಂದರೆ ಸರ್ಕಾರ ಪೇಟೆಂಟ್ಸ್ ಬಗ್ಗೆ ಪಾರ್ಲಿಮೆಂಟೇರಿಯನ್ಸ್ಗೂ ಸಹಿತ ಏನೂ ಹೇಳಿರಲಿಲ್ಲ. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು. ಪಾರ್ಲಿಮೆಂಟೇರಿಯನ್ಗೂ ಸಹಿತ ಅದು ಪೇಟೆಂಟ್ಸ್ ಅಂದರೆ ಏನು, ಯಾತಕ್ಕೆ ಅಂತ ಏನೂ ಗೊತ್ತಿರಲಿಲ್ಲ. ಆ ಪೇಟೆಂಟ್ಸ್ ಬಂತು, ಒಳ್ಳೆ ಕಾನೂನು ಬಂತು 1970. ಬಟ್ 1987 ಅನ್ನೋಷ್ಟೊತ್ತಿಗೆ ಅದನ್ನು ಹಿಂತಗೊಳ್ಳೋಕ್ಕೆ ಶುರು ಮಾಡಿದರು. 95 ಆದಮೇಲೆ ಕಂಪ್ಲೀಟ್ಲಿ ಹೊರಗೆ ಹೋಯ್ತದು. 2005 ಅನ್ನೋಷ್ಟೊತ್ತಿಗೆ ಆ ಹಳೆ ಪೇಟೆಂಟ್ ಕಾನೂನು ರಿವರ್ಸ್ ಆಗೋಯ್ತು. ಈಗ ಆ ಕಾನೂನಿಲ್ಲ. ಈಗಿರೋ ಕಾನೂನು ಬೇರೆ ಥರ. ಅದರಿಂದ ನಮ್ಮ ಜನರಿಗೆ ಪ್ರಯೋಜನ ಇಲ್ಲ, ಅದು ಯಾರಿಗೂ ಗೊತ್ತೂ ಇಲ್ಲ. ಅದ್ರ ಬಗ್ಗೆ ನಾವು ಹೋರಾಟನೂ ಮಾಡಿದ್ವಿ. ನನಗೆ ನೆನಪಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎದುರಿಗೆ ಈ ಹೋರಾಟ ಮಾಡಿದ್ವಿ. ಅದು ಏನೂ ಪ್ರಯೋಜನ ಆಗಲಿಲ್ಲ. ಯಾಕೆಂತಂದರೆ ಒಬ್ಬರು ಇಬ್ಬರಿಂದ ಹೋರಾಟ ಬದಲಾವಣೆ ಬರೋದಿಲ್ಲ, ಸಾಕಷ್ಟು ಜನರು ಅದು ಮಾಡಬೇಕು. ಪಾರ್ಲಿಮೆಂಟೇರಿಯನ್ಸ್ಗೆ ಗೊತ್ತಿರಲಿಲ್ಲ ಪೇಟೆಂಟ್ ಅಂದರೆ ಏನು ರೀ ಅಂತ ಕೇಳ್ತಾಯಿದ್ರು ನಮ್ಮನ್ನೇ. ಇವತ್ತು ಸಿಚುವೇಶನ್ ಹೇಗಿದೆ ಅಂತಂದರೆ, ನಮಗೆ ಬೇಕಾಗಿರೋದು ಜನರಿಕ್ ಔಷಧಿಗಳು, ಆದರೆ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋದು ಬ್ರ್ಯಾಂಡೆಡ್ ಔಷಧಿಗಳು. ಈಗ ನಮ್ಮೆಲ್ಲರಿಗೂ ಬೇಕಾಗಿರೋದು ಬ್ರೂಫೆನ್ನು, ಅದು ಐಬುಪ್ರೊಫೆನ್ ಅಂತ ಜನರಿಕ್ಕು. ಬಟ್ ಮಾರ್ಕೆಟ್ನಲ್ಲಿ ಸಿಗೋದು ಬ್ರೂಫೆನ್. ಐಬುಪ್ರೊಫೆನ್ ಕೊಡಿ ಅಂದರೆ ಯಾರೂ ಕೊಡೋದೇ ಇಲ್ಲ ನಿಮಗೆ. ಈ ಬ್ರ್ಯಾಂಡೆಡ್ ಔಷಧಿಗಳನ್ನ ತಯಾರಿಸೋದ್ರಿಂದ ಇನ್ನೊಂದು ಅಪಾಯ ಇದೆ. ಏನು ಅಂತಂದರೆ, ಅನಗತ್ಯ ಔಷಧಿಗಳನ್ನ ಮಾರೋದಕ್ಕೆ ಸಹಾಯ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಗ್ಲೈಕೋಡಿನ್ ಅಂತ ಒಂದು ಕಾಫ್ ಸಿರಪ್ ಇತ್ತು ಹಲವಾರು ವರ್ಷಗಳಿಂದ. ಅದರೊಳಗೆ 46 ಇಂಗ್ರೀಡಿಯೆಂಟ್ಸ್ ಇದ್ದವು. ಜನರಿಗೆ ಸಂತೋಷ, ಎಷ್ಟೊಂದು ಇಂಗ್ರೀಡಿಯೆಂಟ್ ಇದೆ, ಎಲ್ಲ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟಿಂದ ನಮಗೆ ಕೆಮ್ಮು ಕಡಿಮೆ ಆಗುತ್ತೆ ಅಂತ. ಸುಳ್ಳು. ಅವೆಲ್ಲ ಯೂಸ್ಲೆಸ್ ಇಂಗ್ರೀಡಿಯೆಂಟ್ಸು. ಅಮೇರಿಕನ್ ಫಿಸಿಷಿಯನ್ಸ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ 3 ಇಂಗ್ರೀಡಿಯೆಂಟ್ಗಿಂತ ಜಾಸ್ತಿ ಇರಬಾರ್ದು ಕೆಮ್ಮಿನ ಸಿರಪ್ಗೆ. ಇವತ್ತು ಕೆಮ್ಮಿನ ಸಿರಪ್ ಕೆಲವುಗಳಲ್ಲಿ ವಿಪರೀತ ಇಂಗ್ರೀಡಿಯೆಂಟ್ಸ್ ಇವೆ. ಬಟ್ ಸ್ಟ್ಯಾಂಡರ್ಡೈಸ್ ಮಾಡಿದರೆ 3. ಹಾಗಾದರೆ ನಿಮ್ಮ ಪ್ರಕಾರ ಯಾವುದು ಕೆಮ್ಮಿನ ಸಿರಪ್ ಇಲ್ವೇ ಇಲ್ವಾ ಭಾರತ ದೇಶದೊಳಗೆ? ಇಲ್ಲ ಸ್ವಾಮಿ, ಒಂದು ಒಳ್ಳೆ ಕೆಮ್ಮಿನ ಸಿರಪ್ ಇಲ್ಲ ನಮ್ಮ ದೇಶದೊಳಗೆ ಇವತ್ತು. ಇದನ್ನೇನು ನೀವು ಸುಮ್ಮನೆ ಇಲ್ಲಿ ಬಂದು ಲೆಕ್ಚರ್ ಕೊಟ್ಟರೆ ಏನು ಪ್ರಯೋಜನ? ಗೌರ್ಮೆಂಟಿಗೆ ಬರೀರಿ ಅಂದಿದ್ದಾರೆ ಬೇಕಾದಷ್ಟು ಜನ. ನಾವು ಗೌರ್ಮೆಂಟ್ಗೂ ಬರೆದಿದ್ದೀವಿ. ಗೌರ್ಮೆಂಟ್ಗೆಲ್ಲ
ಡ್ರಗ್ ಕಂಟ್ರೋಲಿಗೆ ಬರೆದಿದ್ದೀವಿ, ಮೆಡಿಕಲ್ ಕಾಲೇಜ್ ಇವ್ರಿಗೆ ಬರೆದಿದ್ದೀವಿ, ಎಲ್ಲರಿಗೂ ಬರೆದಿದ್ದೀವಿ. ಆದರೆ ನಮ್ಮ ಸಂಖ್ಯೆ ಕಡಿಮೆ ಇರೋದ್ರಿಂದ ಇದ್ರ ಬಗ್ಗೆ ಬದಲಾವಣೆ ಆಗಿಲ್ಲ. ಬಟ್ ಜನರಿಕ್ ಔಷಧಿಗಳ ಬಗ್ಗೆ ನಾವು ಮಾಡಿದ ಹೋರಾಟಗಳು ಫಲಕಾರಿಯಾಗಿವೆ. ಅಂದರೆ ಇವತ್ತು ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಇಲ್ಲ. ಯಾವ ಔಷಧಿ ಇರಬೇಕು, ಯಾವ ಔಷಧಿ ಉಪಯೋಗಿಸ್ಬಾರ್ದು ಅನ್ನೋದು ತಿಳುವಳಿಕೆ ಇಲ್ಲ. ಆಮೇಲೆ ಆ ಔಷಧಿಗಳನ್ನ ನಮ್ಮ ದೇಶದಲ್ಲಿ ಅಲ್ಲಿ ತಯಾರಿಸಿದ್ರೆ ಮಾತ್ರ ಅದು ಸಿಗೋದಕ್ಕೆ ಸಾಧ್ಯ. ನಾವು ಎಕ್ಸಸೈಸ್ ಮಾಡಿದರೆ ಆರೋಗ್ಯ ಸುಧಾರಿಸ್ತೀವಿ, ಬೆಣ್ಣೆ ತಿನ್ನೋದು ಬಿಟ್ಟರೆ ಆರೋಗ್ಯ ಸುಧಾರಿಸ್ತೀವಿ ಅಂತ ಅಂದ್ಕೊಂಡು ಕೂತಿದ್ದೀವಿ ಇವತ್ತು ಸಹಿತ. ನಮ್ಮ ಆರೋಗ್ಯ ಸುಧಾರಿಸೋದು ಏನಂತಂದರೆ ಗೋಧಿ ತಿನ್ನಬೇಡ್ರಿ, ನೀವು ಅದನ್ನು ತಿನ್ನಬೇಡ್ರಿ, ಈ ಥರದ್ದು ಹೇಳ್ತಾ ಇದ್ದಾರೆ. ಅವೆಲ್ಲ ಬಿಡ್ರಿ. ನ್ಯಾಷನಲ್ ಲೆವೆಲ್ನೊಳಗೆ ಬದಲಾವಣೆಗಳಾಗಲೇಬೇಕು. ಏನು ಅಂದರೆ ಔಷಧಿ ಉದ್ಯಮ ಸರಿಯಾಗಿ ಕೆಲಸ ಮಾಡಬೇಕು. ಔಷಧಿಗಳು, ಜನರಿಗೆ ಬೇಕಾಗೋ ಔಷಧಿಗಳು ಬೇಕು. ಇವತ್ತು 108 ಟೆಕ್ನಾಲಜೀಸ್ ಬಂದಿವೆ. ಜನಸಾಮಾನ್ಯರು ನಾವು ಯಾರಿಗೂ ಆ ಟೆಕ್ನಾಲಜೀಸ್ ಕೊಂಡ್ಕೊಳ್ಳೋಕ್ಕಾಗಲ್ಲ. ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ವಿಪರೀತ ಕಾಸ್ಟ್ಲಿ ಇದೆ. ಗೌರ್ಮೆಂಟ್ ಹಾಸ್ಪಿಟ್ಲೊಳಗೆ ಸಿಗಬೇಕು. ಇವತ್ತು ನಿಮಗೆ ಗೊತ್ತಿದೆ, ಜಯದೇವ ಹಾಸ್ಪಿಟ್ಲ್ಗೆ ಹೋದರೆ ಹಾರ್ಟ್ ಸರ್ಜರಿ 30,000 35,000 ಅಷ್ಟೇ ಚಾರ್ಜ್ ಮಾಡ್ತಾರೆ. ಅವ್ರು ಫ್ರೀಯಾಗೆ ಮಾಡಬೇಕು, ಆಗ್ತಾಯಿಲ್ಲ. ಬಟ್ ಅದನ್ನು ಪ್ರೈವೇಟ್ಗೆ ಹೋದರೆ 4-4.5 ಲಕ್ಷ ಆಗುತ್ತೆ. ಆದರೆ ನಮ್ಮಲ್ಲಿ ಎಷ್ಟು ಜಯದೇವ ಹಾಸ್ಪಿಟ್ಲ್ ಇದೆ? ಒಂದೇ. ಬೆಂಗಳೂರಿಗೆ 5 ಜಯದೇವ ಬೇಕು, 10 ವಿಕ್ಟೋರಿಯಾ ಹಾಸ್ಪಿಟಲ್ ಬೇಕು, 5 ಕ್ಯಾನ್ಸರ್ ಹಾಸ್ಪಿಟಲ್ ಬೇಕು. ಬಟ್ ನಮ್ಮಲ್ಲಿ ಅದ್ರ ಬಗ್ಗೆ ಗಮನ ಇಲ್ಲ. ನಮ್ಮಲ್ಲಿ ಬೇರೆದ್ರ ಗಮನ ಕೊಡ್ತೀವಿ, 100 ಓಪನ್ ಮಾಡ್ತೀವಿ ಎಲ್ಲ ಕಡೆಗೂ. ಬಟ್ ಈ ಆಸ್ಪತ್ರೆಗಳನ್ನು ಓಪನ್ ಮಾಡೋದಿಲ್ಲ. ಆಮೇಲೆ ಜನಸಾಮಾನ್ಯರಿಗೆ ಬೇಕಾಗುವಂಥ ಚಿಕಿತ್ಸೆಗಳು ದೊರಕಬೇಕು. ಜನಸಾಮಾನ್ಯರು ಅಂತಂತಂದರೆ ಅವನಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರೋದ್ರಿಂದ ಎಲ್ಲ ಎಕ್ಸ್ಪೆನ್ಸಿವ್ ಇರ್ತದೆ. ಸರ್ಕಾರನೇ ಅದ್ರ ಜವಾಬ್ದಾರಿ ತಗೋಬೇಕು. ಸರ್ಕಾರ ಜವಾಬ್ದಾರಿ ತೊಗೊಳಕ್ಕೆ ಮುಂದೆ ಬರ್ತಾ ಇಲ್ಲ. ಜನಸಾಮಾನ್ಯರು ಅದರ ಮೇಲೆ ಒತ್ತಡನೂ ತರ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ. ಪಾಪ ಕಷ್ಟ ಬಿಟ್ಟು ಲ್ಯಾಂಡನ್ನು ಸೇಲ್ ಮಾಡಿಕೊಂಡು ಏನೋ ಸೇಲ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೋತಾರೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಚಿಕಿತ್ಸೆ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಸರ್ಕಾರನೇ ಜವಾಬ್ದಾರಿ ತೊಗೋಬೇಕು. ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಿ ಡೆವಲಪ್ಡ್ ನೇಷನ್ಸ್ ಇದೆಯೋ ಎಲ್ಲ ಕಡೆಗೂ ಸರ್ಕಾರನೇ ಸ್ಪೆಂಡ್ ಮಾಡುತ್ತೆ. ಫಿನ್ಲ್ಯಾಂಡ್ನೊಳಗೆ 97% ಸರ್ಕಾರ ಸ್ಪೆಂಡ್ ಮಾಡುತ್ತೆ. ನಮ್ಮಲ್ಲಿ ಎಷ್ಟು ಸ್ಪೆಂಡ್ ಮಾಡುತ್ತೆ ಗೊತ್ತಾ? 22%. ಇವತ್ತು ನಮ್ಮಲ್ಲಿ ಈ ರೀತಿಯಾಗಿ ಅನಗತ್ಯ ಔಷಧಿಗಳು ಮಾರ್ಕೆಟ್ನಲ್ಲಿ ಬಂದಿವೆ. ಕೆಮಿನ್ ಸಿರಪ್ಗಳು, ಟಾನಿಕ್ಗಳೆಲ್ಲ ಯೂಸ್ಲೆಸ್ ಟಾನಿಕ್ಸು, ಯಾವುದೂ ಪ್ರಯೋಜನ ಇಲ್ಲ. ಆಮೇಲೆ ಹಸು ಹೆಚ್ಚು ಔಷಧಿಗಳಂತಿವೆ. ಇದೊಂದು ಭ್ರಮೆ. ನನ್ನ ಹತ್ರ ಬರೋ 80% ಹೆಣ್ಮಕ್ಳು, 20ರಿಂದ 30 ವರ್ಷದ ಹೆಣ್ಮಕ್ಳು ಬರ್ತಾರೆ, ಡಾಕ್ಟ್ರೇ ನನ್ನ ಮಗ ಇದನ್ನು ಹಸುವೆ ಇಲ್ಲ, ಏನು ತಿನ್ನೋದೇ ಇಲ್ಲ ಅಂತ ಕಂಪ್ಲೇಂಟ್. ಅವ್ರಿಗೆ ಬಂದಿರೋ ಕಾರಣ ಏನಂದರೆ, ಹಸಿವು ಇಲ್ಲದೆ ಇರೋದಕ್ಕೆ ಕಾರಣ ಏನು ಕಂಡಿಡೋದು, ಸರಿಯಾದ ಚಿಕಿತ್ಸೆ ಕೊಡ್ರಿ ಅಂತಲ್ಲ, ಒಂದು ಹಸಿವಿನ ಟಾನಿಕ್ ಬರೆದು ಕೊಡ್ರಿ ಅಂತ ಅಷ್ಟೇ ಬಂದಿರ್ತಾರೆ ಅವ್ರು. ಹಸಿವಿನ ಟಾನಿಕ್ ಇದೆಯಾ? ಖಂಡಿತವಾಗ್ಲೂ ವೈಜ್ಞಾನಿಕವಾಗಿ ಹಸಿವಿನ ಟಾನಿಕ್ ಇಲ್ಲವೇ ಇಲ್ಲ. ಆದರೆ ಕೆಲವು ಟಾನಿಕ್ಗಳಿಂದ ಹಸಿವು ಬರುತ್ತೆ. ಯಾವುದು ಟಾನಿಕ್ಕು? ಅವು ಆ್ಯಂಟಿಹಿಸ್ಟಮಿನ್ಸ್ ಟಾನಿಕ್ ಅಂತಾರೆ. ಅದರ ಸೈಡ್ ಇಫೆಕ್ಟ್ಸ್, ಆ ಟಾನಿಕ್ಕಿನ ಸೈಡ್ ಇಫೆಕ್ಟು ಹಸಿವು ಜಾಸ್ತಿ ಆಗೋದು. ನೋಡಿ, ಹಸಿವು ಜಾಸ್ತಿ ಆಗೋವಂಥ ಸೈಡ್ ಇಫೆಕ್ಟ್ ಇರೋ ಟಾನಿಕ್ ಹೆಣ್ಮಕ್ಳಿಗೆ ಬರೆದು ಕೊಡ್ಬೇಕು. ನಾನು ಬರೆದು ಕೊಡದಿದ್ರೆ ನೀವೆಲ್ಲ ಇನ್ನೊಬ್ರ ಹತ್ರ ಹೋಗ್ತೀವಿ ಅಂತಾರೆ. ಬರೆದು ಕೊಡಲ ಬೇಡ. ನಾನಂತೂ ಬರೆದು ಕೊಡಲೇ ಇಲ್ಲ. ನೀವು ಬೇರೆಯವ್ರ ಹತ್ರ ಹೋದರೂ ಹೋಗಿ. ನಾನು ವೈಜ್ಞಾನಿಕವಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಮೊದಲಿಂದ ಹಾಗೆ ಮಾಡ್ತಾಯಿದ್ದೀನಿ. ನಾನು ಹೆಂಡತಿ ಹೇಳ್ತಾಳೆ, ನೀವು ಸೈಟು ತೊಗೊಳ್ಳಿಲ್ಲ, ಮನೆ ಅಂತೂ ತೊಗೊಳ್ಳೋದೇ ಇಲ್ಲ ಅಂತ. ಇರಲಿ, ನಾವು ಸಿಂಪಲ್ಲಾಗಿ ಜೀವನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. 2 ಚೈನು, ಒಂದು ಚೈನ್ ಮೇಲೆ ಒಂದು ಚೈನ್ ಮೇಲೂ ಹೋಗಲಿಲ್ಲ ಅಂತಂದ್ಲು. ಹೌದು, ಅಷ್ಟೇ. ನಾವು ಬೇರೆ ರೀತಿಯಿಂದ ಅಲ್ಲ, ಇದು ಈ ಥರದ ಪರಿಸ್ಥಿತಿ. ಆಮೇಲೆ ಆ ಮಗುಗೆ ಕಾಯಿಲೆ ಏನು ಅಂತ ಕಂಡು ಹಿಡಿದು ನಾನು ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ, ಹೇಗೆ ಕೊಡಬೇಕು. ಫಸ್ಟ್ ಚಾಕ್ಲೇಟ್ ಕೊಡೋದು ನಿಲ್ಲಿಸಿ ಅಂತ ಹೇಳ್ತೇನೆ, ಆಯಿತಾ? ಈ ಬೋಟಿ, ಈ ಸಣ್ಣ ಸಣ್ಣ ಕರೆದಿದ್ದ ಪದಾರ್ಥಗಳನ್ನ ಅದನ್ನು ಕೊಡೋದು ನಿಲ್ಲಿಸಿ. ಮಗುಗೆ ಊಟ ಕೊಡದಿದ್ರೆ ಏನಾಗೋದಿಲ್ಲ ರೀ, 2 ದಿವಸ ಕೊಡದಿದ್ರೆ ಏನಾಗಲ್ಲ ಬಿಡಿ, ಸತ್ತು ಹೋಗಲ್ಲ, ಹಂಗೆ ಹೇಳಿ ಕಳಿಸ್ತೀನಿ ನಾನು. ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ. 2 ದಿವಸ ಮಗುಗೆ ಊಟ ಕೊಡದಿದ್ರೆ ಏನೂ ಆಗೋದಿಲ್ಲ. 3ನೇ ದಿವಸ ಅದೇ ಕೇಳುತ್ತೆ. ಹಸಿವು, ನಿದ್ದೆ, ಲೈಂಗಿಕ ಆಸಕ್ತಿ, ಇವೆಲ್ಲದಕ್ಕೂ ಯಾವುದೂ ಮೆಡಿಸಿನ್ ಇಲ್ಲ, ಬೇಕಾಗಿಲ್ಲ ಅವಕ್ಕೆ. ವ್ಯಕ್ತಿ ತಾನೇ ತಗೋತಾನೆ. ನಮಗೆ ಒಂದು ಒಳ್ಳೆ ಬ್ರೈನ್ ಇದೆ, ಆ ಬ್ರೈನೇ ಇದನ್ನೆಲ್ಲ ಕೇಳಿ ತಗೋತದೆ. ಆದರೆ ಇದನ್ನೆಲ್ಲ ಹೇಳೋದು ಬಹಳ ಕಷ್ಟ. ಅದಕ್ಕೆ ಔಷಧಿಗಳನ್ನ ತಯಾರಿಸ್ಬಿಟ್ಟಿದ್ದಾರೆ. ಪ್ರೋಟೀನ್ ಪುಡಿಗಳು, ಭಾಳ ಪ್ರೋಟೀನ್ ಪುಡಿಗಳು ನೀವು ನೋಡಿರ್ಬೋದು. ಪ್ರೋಟೀನ್ ಪುಡಿ ನೀವು ಯಾರು ಯೂಸ್ ಮಾಡಿರ್ಬೋದು, 200-300 ರೂಪಾಯಿ ಕೊಟ್ಟು ತೊಗೋತೀರ. ಈಗ ಹುಡುಗರು ಇದಕ್ಕೆ ಹೋಗ್ತಾರೆ ಗೊತ್ತಾ, ಜಿಮ್ಗೆ. ಈಗ ಜಿಮ್ಮಿಗೆ ಹೋಗೋ ಕ್ರೇಜ್ ಇದೆ. ಜಿಮ್ಮಿಗೆ ಹೋದರೆ ಅಲ್ಲಿ ಒಳ್ಳೆ ಪ್ರೋಟೀನ್ ಪುಡಿ ಕೊಡ್ತಾರೆ ಅವರು.
ಎಷ್ಟು ಅಂದರೆ 1800ರಿಂದ 2500 ರೂಪಾಯಿ. ಇದೇ ಇನ್ನು 300 ರೂಪಾಯಿಂದ 2000. ಎಷ್ಟು ಮಕ್ಕಳು ತೊಗೋತಾರೆ. ಬಟ್ ಒಂದೇನು ಅಂದರೆ ನನ್ನ ಅದೃಷ್ಟ ಏನಂತಂದ್ರೆ ನನ್ನ ಮಗನ ಅದನ್ನು ತೊಗೊಳ್ಳಿಲ್ಲ, ಯಾವುದನ್ನು ಇದು 200 ರೂಪಾಯಿಂದ ತೊಗೊಳ್ಳಿಲ್ಲ. ಹೆಸರು ಕಾಳು ತಂದು ಉಪಯೋಗಿಸ್ತಾ ಇದ್ದ. ಬೇಳೆ ಇದನ್ನು ಏನೋ ಈ ಹೆಸರು ಬೇಳೆ ತೊಗರಿ ಬೇಳೆನ ಅಮ್ಮನಿಗೆ ಬೇಯಿಸ್ಕೊಡ್ತಿದ್ಲು, ಫ್ರಿಜ್ನೊಳಗೆ ಇರ್ತೀವಿ, ಅದನ್ನು ಸರಿಯಾಗಿ ಉಪಯೋಗಿಸ್ತಿರಲಿಲ್ಲ, ಕಂಪ್ಲೇಂಟ್ ಬರ್ತಿತ್ತು. ಬಟ್ ನಾವು ಯಾವುದನ್ನು ಇದನ್ನು ಖರ್ಚು ಮಾಡಲಿಲ್ಲ. ಈ ಪ್ರೋಟೀನ್ ಪುಡಿ ಅನ್ನೋದು ಒಂದು ಭ್ರಮೆ. ಪ್ರೋಟೀನ್ ನಮ್ಮ ಆಹಾರದೊಳಗೆ ಒಳ್ಳೆ ಪ್ರೋಟೀನ್ ಇದೆ, ಅದನ್ನು ಉಪಯೋಗಿಸ್ಬೋದು. ಒಳ್ಳೆ ಪ್ರೋಟೀನ್ ಅಂತಂದ್ರೆ ನಾನ್ ವೆಜಿಟೇರಿಯನ್ ಫುಡ್ನೊಳಗಿದೆ. ವೆಜಿಟೇರಿಯನ್ ಫುಡ್ಗಿಂತ ಅಷ್ಟು ಒಳ್ಳೆ ಪ್ರೋಟೀನ್ ಇದೆ, ಅದನ್ನು ಯಾರೂ ಹೇಳಲ್ಲ. ಎಷ್ಟೋ ಸರಿ ಡಾಕ್ಟರ್ಸು ನಾನ್ ವೆಜ್ ಬೇಕಾಗಿಲ್ಲ ರೀ, ತಿನ್ನಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಅವ್ರು ತಿಂತಿರೋದಿಲ್ಲ. ಬಟ್ ನಿಜ ಏನು ಅಂತಂತಂದರೆ ಒಳ್ಳೆ ಪ್ರೋಟೀನ್ಸ್ ಬೇಕು ಅಂತಂದರೆ ಓನ್ಲಿ ನಾನ್ ವೆಜಿಟೇರಿಯನ್. ನೀವು ಯಾರೋ ತಿನ್ನಬೇಡಿ, ನಾನ್ ವೆಜಿಟೇರಿಯನ್ ತಿನ್ನು ಅಂತ ಹೇಳೋದಿಲ್ಲ ನಾನು, ವೆಜಿಟೇರಿಯನ್ನೇ ತಿನ್ನೋಣ ನಾವು. ಆದರೆ ಸತ್ಯ ಇರೋದನ್ನು ನಾವು ಒಪ್ಕೋಬೇಕು. ನಮಗೆ ಬೇಳೆ ಒಳಗೆ ಹಾಲಿನೊಳಗೆ ಬೇಕಾದಷ್ಟು ಪ್ರೋಟೀನ್ ಸಿಗ್ತದೆ, ಅದನ್ನು ಉಪಯೋಗಿಸ್ಕೋಬೋದು. ಗ್ಲೂಕೋಸು, ಮೆದುಳಿನ ಟಾನಿಕ್ಸ್ಗಳು, ಬ್ರೈನ್ ಡೆವಲಪ್ಮೆಂಟಿಗೆ ಟಾನಿಕ್ಗಳಿವೆ ಅಂತ ಹೇಳ್ತಾರೆ. ಸುಳ್ಳು. ಬ್ರೈನ್ ಡೆವಲಪ್ಮೆಂಟ್ಗೆ ಯಾವ ಟಾನಿಕ್ಕು ಇಲ್ಲ. ನೀವು ನಂಬ್ತಿರೋ ಇಲ್ಲೋ, ಎಷ್ಟೊಂದು ಜನ ಮೆದುಳಿನ ಸಮಸ್ಯೆಯಿಂದ ಅಂದರೆ ಬುದ್ಧಿಮಾಂದ್ಯತೆಯಿಂದ ಇರೋ ಮಕ್ಕಳಿಗೆ ಎಷ್ಟೊಂದು ಟಾನಿಕ್ಗಳನ್ನ ಬರ್ಕೊಡ್ತಾರೆ ಡಾಕ್ಟರ್ಸು. ಮೆದುಳಿನ ಟಾನಿಕ್ ಬ್ರೈನ್ ಡೆವಲಪ್ಮೆಂಟ್ಗೆ. ಆಮೇಲೆ ಇದ್ರ ಟೈಮ್ನೊಳಗೆ ಯಾವುದೋ ಎಕ್ಸಾಮ್ ಟೈಮ್ ಬಂದರೆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ. ಆಟ ಆಡೋರೆಲ್ಲರೂ ಇದನ್ನು ತಿನ್ನಿರಿ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗಂತ. ಆಟ ಚೆನ್ನಾಗಿ ಆಡ್ತಾನಲ್ಲ ಅವನು, ಇದನ್ನು ತಿಂದರೆ ನನ್ನ ಮಗುನೂ ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಅಂಥೇಳಿ ಎಷ್ಟೊಂದು ದುಡ್ಡು ಖರ್ಚು ಮಾಡಿಕೊಡ್ತಾರೆ. ಆ ಥರದ್ದು ಯಾವುದೂ ಟಾನಿಕ್ ಇಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಫುಡ್ಡನ್ನು ಯಾರು ಉಪಯೋಗಿಸ್ತಾರೋ ಅವರ ಆರೋಗ್ಯ, ಮೆದುಳು, ಹೃದಯ, ಕಿಡ್ನಿ ಎಲ್ಲನೂ ಚೆನ್ನಾಗಿಟ್ಕೋಬೋದು. ಇದಕ್ಕೆ ಕಾರಣ ಏನಂದರೆ ದೇರ್ ಈಸ್ ನೋ ಇಂಡಿಪೆಂಡೆಂಟ್ ಡ್ರಗ್ ಇನ್ಫಾರ್ಮೇಷನ್. ಸರಿಯಾದ ಇನ್ಫಾರ್ಮೇಷನ್ ಇಲ್ಲ ಜನಸಾಮಾನ್ಯರಿಗೆ. ಇನ್ಫ್ಯಾಕ್ಟ್ ಅದನ್ನೇ ನಾನು ಟ್ರೈ ಮಾಡ್ತಾ ಇದ್ದೀನಿ, ಒಳ್ಳೆ ಡೇಟಾಬೇಸ್ ರೆಡಿ ಮಾಡೋಣ ಅಂಥೇಳಿ. ಆದಷ್ಟು ಬೇಗ ಎಲ್ಲ ಇನ್ಫಾರ್ಮೇಷನು ಸಿಗಬೇಕು ಅಂತ ಸರ್ಕಾರ ಮಾಡಬೇಕಾಗಿತ್ತು ಇದನ್ನು. ಜಗತ್ತಿನ 110 ದೇಶಗಳಲ್ಲಿ ಇಂಡಿಪೆಂಡೆಂಟ್ ಡ್ರಗ್ ಇನ್ಫಾರ್ಮೇಷನ್ ಡೇಟಾಬೇಸ್ ಇದೆ, ನಮ್ಮ ದೇಶದಲ್ಲಿಲ್ಲ. ನಾವು $1 ಟ್ರಿಲಿಯನ್ ನಮ್ಮ ಇವನು ಕಾಂಗ್ರೆಸ್ ಹೆಲ್ತ್ ಫೈನಾನ್ಸ್ ಮಿನಿಸ್ಟ್ರಿ ಇದ್ದಾಗ ಚಿದಂಬರಂ ಹೇಳಿದ, ವಿ ಹ್ಯಾವ್ ಜಾಯಿಂಡ್ ದ $1 ಟ್ರಿಲಿಯನ್ ಎಕಾನಮಿ ಅಂತ ಅಂತಿದ್ದ ಅವನು. $1 ಟ್ರಿಲಿಯನ್ ಎಕಾನಮಿ ರೀಚ್ ಆಗಿದ್ದೀವಿ, ಬಟ್ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇಲ್ಲ ಆನ್ ಹೆಲ್ತ್, ಆನ್ ಡ್ರಗ್ಸ್. ನಿಷೇಧಿಸಲು ಯೋಗ್ಯವಾದ ಔಷಧಿಗಳು ಇವತ್ತಿಗೂ ಲಭ್ಯ ಮಾರ್ಕೆಟ್ನೊಳಗೆ. ಇವತ್ತಿಗೂ ಸಿಗ, ನೀವೆಲ್ಲರೂ ಉಪಯೋಗಿಸ್ಬೋದು. ನೈಸ್ ಅಂತ ಉಪಯೋಗಿಸ್ತೀರ, ನೋಡಿದ್ರೆ ಯಾರಾದರೂ ಉಪಯೋಗಿಸಿರ್ಬೋದು. ನೈಸ್ ಅಂತ ಟ್ಯಾಬ್ಲೆಟ್, ನಿಮಿಸುಲೈಡ್ ಅಂತ ಇವತ್ತಿಗೂ ಸಿಗ್ತದೆ. ಅದು ಬೇರೆ ಎಲ್ಲ ದೇಶದೊಳಗೂ ಬ್ಯಾನ್ ಆಗಿದೆ, ನಮ್ಮ ದೇಶದೊಳಗೆ ಬ್ಯಾನ್ ಆಗಿಲ್ಲ. ಯಾಕೆ ಅಂತಂತಂದರೆ ಅದಕ್ಕೆ ಕಾರಣಗಳಿವೆ. ಯಾವ ದೇಶದಲ್ಲಿ ಒಳ್ಳೆಯ ಔಷಧಿ ನಿಯಂತ್ರಣ ಇರೋದಿಲ್ಲ ಆ ದೇಶದಲ್ಲಿ ಇವೆಲ್ಲ ಸಿಗ್ತವೆ. ಭಾರತ ದೇಶ ಒಂದು, ಅದರೊಳಗೆ ಅರ್ಜೆಂಟೈನಾ ಇನ್ನೊಂದು ದೇಶ, ಆ ದೇಶದಲ್ಲಿ ಸಿಗ್ತದೆ. ಯಮನ್ ಅಂತ ಒಂದು ಸಣ್ಣ ವಾರಿಂಗ್ ನೇಷನ್, ಅದು ಅಲ್ಲಿ ಒಳ್ಳೆಯ ನಿಯಂತ್ರಣ ಇದೆ, ಅಲ್ಲಿ ಸಿಗ್ತದೆ. ಇದು ಸಿಗೋದಿಲ್ಲ ನೋಡಿ ಈ ಥರದ್ದು. ಅಂದರೆ ಔಷಧ ನಿಯಂತ್ರಣದ ಮೇಲೆ ಡಿಪೆಂಡ್ ಆಗ್ತದೆ. ಔಷಧ ನಿಯಂತ್ರಣ ಅಂತೇನು ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ಅವನು ಇದನ್ನು ಮಾಡ್ತಾನೆ. ನಮ್ಮಲ್ಲಿ ಔಷಧ ನಿಯಂತ್ರಣ ಇಟ್ಸ್ ಒನ್ ಆಫ್ ದ ಡರ್ಟಿಯೆಸ್ಟ್. ಇದು ನಾವು ಡೈರೆಕ್ಟ್ ಲೆಟರ್ ಬರ್ತಿದ್ದೀವಿ ಅವ್ರಿಗೆ, ಇದನ್ನೆಲ್ಲ ಬ್ಯಾನ್ ಮಾಡಬೇಕು ನೀವು ಅಂಥೇಳಿ. ಸುಪ್ರೀಂ ಕೋರ್ಟ್ನೊಳಗೆ ವಿ ಹ್ಯಾವ್ ಫೈಲ್ಡ್ ಎ PIL. ಇತ್ತೀಚೆಗೆ ಆಗಿತ್ತಲ್ಲ, 344 ಔಷಧಿಗಳನ್ನು ಬ್ಯಾನ್ ಮಾಡಿದ್ರು ಅಂತ ನೀವು ಕೇಳಿರ್ಬೋದು. ಕಾಂಬಿನೇಷನ್ ಡ್ರಗ್ಸು ನಮ್ಮ ದೇಶದ ಸ್ಪೆಷಾಲಿಟಿ, ಬೇರೆ ಯಾವ ದೇಶದೊಳಗೂ ಇಲ್ಲ. ಇದು ಡೆವಲಪ್ಡ್ ನೇಷನ್ನೊಳಗೆ ಕಾಂಬಿನೇಷನ್ ಡ್ರಗ್ಸ್ ಇಲ್ಲ. ನಮ್ಮಲ್ಲಿ ಕಾಂಬಿನೇಷನ್ ಡ್ರಗ್ಸ್ ಇದೆ, 4-5 ಡ್ರಗ್ಸ್ಗಳನ್ನ ಸೇರಿಸಿ ಔಷಧಿ ಮಾಡ್ತಾರೆ. ಆ ಕಾಂಬಿನೇಷನ್ ಡ್ರಗ್ಸ್ನೆಲ್ಲ ಬ್ಯಾನ್ ಮಾಡಿ ಅಂತ 2003ನಲ್ಲಿ PIL ಹಾಕಿದ್ವಿ ಸುಪ್ರೀಂ ಕೋರ್ಟ್ನೊಳಗೆ. ಅದಕ್ಕೆ ಲಾ ಅಂತ ಹೇಳಿದ್ನಲ್ಲ, ಭಾಳ ಜನಕ್ಕೆ ಇದು ಅರ್ಥ ಆಗಲ್ಲ ಪಾಪ. 2003ನೊಳಗೆ ಹಾಕಿದರೆ 2014ಗೆ ಸುಪ್ರೀಂ ಕೋರ್ಟ್ ವರದಿ ಕೊಡ್ತು, ಇದು ರಿಪೋರ್ಟ್ ಕೊಡ್ತು, ಇದು ಡಿಕ್ರಿ ಕೊಡ್ತು. ಏನಂದರೆ 344 ಔಷಧಿಗಳನ್ನ ನಾವು ಬ್ಯಾನ್ ಮಾಡಿದ್ದೀವಿ ಅಂತ. ಯಾಕೆ ಇಷ್ಟು ದಿವಸ ತೊಗೊಂಡು ಸುಪ್ರೀಂ ಕೋರ್ಟ್? ಜಡ್ಜಸ್ಗೆ ಡ್ರಗ್ಸ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅವರು ದೇ ಹ್ಯಾವ್ ಟು ಅಪಾಯಿಂಟ್ ಒನ್ ಟೀಮ್, ದೇ ಹ್ಯಾವ್ ಟು ಗಿವ್ ದ ರಿಪೋರ್ಟ್. ಆ ಟೀಮ್ನವ್ರಿಗೇ ಬ್ರೈಬ್ ಮಾಡ್ತಾರೋ ದೊಡ್ಡ ದೊಡ್ಡ ಕಂಪ್ನಿಯವರು. ಫೈಸರ್ ಕಂಪ್ನಿಯವನು ಭಾಳ ದೊಡ್ಡ ಕಂಪ್ನಿಯವನು ಡ್ರೈವ್ ಮಾಡ್ತಾನೆ. ಅವನು 13 ವರ್ಷ ಎಳ್ಕೊಂಡ್ಬಿಟ್ಟು, ಇಲ್ಲಪ್ಪ ಇನ್ನೂ ತಡ್ಕೊಳಕ್ಕಾಗಲ್ಲ, ನೀವು ಕೊಟ್ಟಿದ್ದ ಬ್ರೈಬು ಸಾಕೇನು, ಇನ್ನು ರಿಪೋರ್ಟ್ ಕೊಟ್ಬಿಟ್ಟ. ರಿಪೋರ್ಟ್ ಕೊಟ್ಟ ತಕ್ಷಣ ಆ ಔಷಧಿ ಕಂಪ್ನಿ ಮತ್ತೆ ಸ್ಟೇ ತಂತು, ಅದ್ರ ಮೇಲೆ ಸ್ಟೇನೂ ತರ್ಬೋದು. ನಮ್ಮ ಲೀಗಲ್ ಪ್ರಾವಿಷನ್ಸ್ ಏನಿದೆ, ಡೆಮೋಕ್ರೆಟಿಕ್ ಪ್ರಾವಿಷನ್ಸ್, ಸ್ಟೇ ತಂದರು. ಈಗ ಮತ್ತೆ ಅವೆಲ್ಲ ಯೂಸ್ಲೆಸ್ ಮೆಡಿಸಿನ್ಸ್ ಎಲ್ಲ ಮಾರ್ಕೆಟ್ ನೋಡಿ. 344 ಔಷಧಿಗಳನ್ನ ಮಾತ್ರ ಸರ್ಕಾರ ಬ್ಯಾನ್ ಮಾಡಿತ್ತು.
ನಿಮಗೆ ಹೇಳ್ತೀನಿ, 2003ರಲ್ಲಿ ನಾನೂ ಒಬ್ಬ ಅದರ ಲಿಸ್ಟ್ನೊಳಗೆ ರೆಡಿಯಾಗಿದೆ. ಸುಮಾರು 40,000 ಬ್ಯಾನೇಬಲ್ ಔಷಧಿಗಳನ್ನ ನಾನು ಲಿಸ್ಟ್ ಮಾಡಿ ಕಳಿಸಿದ್ದೆ ಸುಪ್ರೀಂ ಕೋರ್ಟ್. ಇದಕ್ಕೆ 40,000 ನಾನೇ ಕೈಯಿಂದ, ಅವಾಗ ಕಂಪ್ಯೂಟರ್ ಇರಲಿಲ್ಲ, ಏನಿರಲಿಲ್ಲ, ಕೂತ್ಕೊಂಡು 40,000 ಲಿಸ್ಟ್ ಮಾಡಿಕೊಂಡು ಇವೆಲ್ಲ ಬ್ಯಾನೇಬಲ್ ಅಂಥೇಳಿ. ಬಟ್ ಅದು ಆದರೂ ಸಹಿತ ಕೇವಲ 340, ಅದಕ್ಕೆ ಸಂತೋಷಪಟ್ವಿ ನಾವು 2014ರಲ್ಲಿ. ಬಟ್ ಈಗ ಅದು ಬ್ಯಾನ್ ಲಿಫ್ಟ್ ಆಗಿದೆ. ಈಗೆಲ್ಲ ಮತ್ತೆ ಮೆಡಿಸಿನ್ಸು ಅವೆಲ್ಲ ಯೂಸ್ಲೆಸ್ ಮೆಡಿಸಿನ್ ಸಿಗ್ತಾವೆ. ಎಲ್ಲಿವರೆಗೆ ಯಾರಿಗೆ ಇವೆಲ್ಲ ಮೆಡಿಸಿನ್? ನಮ್ಮ ಜನರಿಗೆ, ಅಣ್ಣ ತಮ್ಮಂದಿರಿಗೆ ಹೊಟ್ಟೆ ಉರಿತದೆ. ಆದರೆ ನನಗೆ ಇಂಥ ವಿಷಯಕ್ಕೆ ಹೊಟ್ಟೆ ಉರಿತದೆ, ಬೇರೆ ಯಾವುದಕ್ಕೂ ಹೊಟ್ಟೆ ಇರೋಲ್ಲ. ಸೊ ಆದರೆ ಏನು ಮಾಡೋದು? ದೇರ್ ಇಸ್ ನೋ ಅದರ್ ವೇ. ದಿಸ್ ಇಸ್ ಎ ಪ್ರಾಸೆಸ್, ಡೆಮೋಕ್ರೆಟಿಕ್ ಪ್ರೊಸೆಸ್. ಈಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸ್ಟೇ ವೆಕೇಟ್ ಮಾಡಿರಿ ಅಂತ ಹೋಗಿದ್ವಿ. ನೋಡ್ಬೇಕು ಅದು ಏನು ಅಂತ. ಅಂದರೆ ನಮ್ಮಲ್ಲಿ ನಿಷೇಧಿತ ಯೋಗ್ಯವಾದಂಥ ಇದೆ. ಆಮೇಲೆ ಇದಕ್ಕೆ ಕಾರಣ ಜಾಗತೀಕರಣ ನೀತಿ, ಆಮೇಲೆ ಜಾಹೀರಾತುಗಳು ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತವೆ. ಜನ ಜಾಹೀರಾತಿನಿಂದ ಎಷ್ಟು ಅಟ್ರಾಕ್ಟಿವ್ ಆಗ್ತಾರೆ, ಅಟ್ರಾಕ್ಟಿವ್ ಆಗಿವೆ, ಅದರೊಳಗೆ ಅನುಮಾನನೇ ಇಲ್ಲ. 6 ಸೆಕೆಂಡ್ನೊಳಗೆ ಗ್ಯಾಸ್ ಹೋಗ್ತದಲ್ಲ ಸ್ವಾಮಿ, ಯಾಕೆ ಉಪಯೋಗಿಸ್ಬಾರ್ದು? 6 ಸೆಕೆಂಡ್ನೊಳಗೆ. ಅಲ್ಲ, ನಾವೊಂದು ಪ್ರಶ್ನೆ ಕೇಳ್ತೀನಿ, ಅದು ನಿಜಾನ ಅಂತ. ಅದು ನಿಜ. ಈ ಇನ್ನೊಂದು ಇದೆಯಲ್ಲ, ಇದು ನಿಜ, ಇದು 6 ಸೆಕೆಂಡ್ನೊಳಗೆ ಹೋಗ್ತದೆ. ಬಟ್ ಅದನ್ನು ಉಪಯೋಗಿಸ್ಕೊಂಡು ಒಂದು ಜಾಹೀರಾತನ್ನು ಸರಿಯಾಗಿ ತೋರಿಸಿ ಇನ್ನು 50 ಜಾಹೀರಾತು ಯೂಸ್ಲೆಸ್ ತೋರಿಸ್ತಾರೆ ಅವರು. ಅದರಿಂದ ಈ ಯಾವುದು ನಿಜ ಯಾವುದು ಸುಳ್ಳು. ಆಮೇಲೆ ಬಟ್ ಯಾರೂ ಡಾಕ್ಟರ್ಸನ್ನು ಕೊಡೋಲ್ಲ, ಬರೆದು ಕೊಡೋಲ್ಲ. ಅದು ಎಕ್ಸ್ಟ್ರೀಮ್ ಕೇಸಸ್ ನಿಜ. ಬಟ್ ಅದನ್ನು ಉಪಯೋಗಿಸ್ಬೇಕಾಗಿಲ್ಲ. ಜೆಲ್ಲುಸಿಲ್ಲು ಅಥವಾ ರ್ಯಾಂಟ್ಯಾಕೋ ಉಪಯೋಗಿಸ್ಕೋಬೋದು, ಒಮೆಪ್ರಜೋಲ್ ಉಪಯೋಗಿಸ್ಬೋದು. ಆದರೆ ಈ ಥರದ ಸತ್ಯ ಸುಳ್ಳು ಎರಡೂ ಮಿಕ್ಸ್ ಮಾಡಿ ಹಾಕ್ತಾರೆ. ಹೀಗಾಗಿ ನಮ್ಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗುತ್ತೆ. ಜಾಹೀರಾತುಗಳು ಸಾಕಷ್ಟು ಅನರ್ಥ ಉಂಟು ಮಾಡ್ತವೆ. ಔಷಧಿ ಬೆಲೆ ಹೆಚ್ಚುತ್ತಾ ಇದೆ. ನಂದು ಒಂದೇ ಕನ್ಸರ್ನ್ ಅಂದರೆ ಜನಸಾಮಾನ್ಯರಿಗೆ ಒಳ್ಳೆಯ ಔಷಧಿಗಳು ದೊರಕಬೇಕು. ಇವತ್ತಿಗೂ ಸಿಗ್ತಾ ಇದೆ ನಮ್ಮಲ್ಲಿ ಜನರಿಕ್ ಔಷಧಿಗಳು, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜನರಿಕ್ ಔಷಧಿಗಳು ಕಡಿಮೆ ಬೆಲೆ ಇದು ಅಂತ ಹೇಳಿ ಜನರಿಗೆ ಗೊತ್ತಿದೆ. ನೀವು ನಂಬ್ತಿರಲ್ಲೋ, ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋದಾಗೆ ಜನರಿಕ್ ಮೆಡಿಸಿನ್ಸ್ ಐರನ್ ಆ್ಯಂಡ್ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆಸ್ಪತ್ರೆ ಒಳಗೆ. ಪ್ರೆಗ್ನೆಂಟ್ ವಿಮೆನಿಗೆ ಕೊಡ್ತಾರೆ. ಅದನ್ನು 100 ಟ್ಯಾಬ್ಲೆಟ್ ಕೊಡಲೇಬೇಕು ಅಂತ ರೂಲ್ ಇದೆ. ಬಿಹಾರದೊಳಗೆ ಸ್ಟಡೀಸ್ ಪ್ರಕಾರ 10-15 ಕೊಡೋರು ಇದ್ದಾರೆ. ನಮ್ಮದು ಕರ್ನಾಟಕದೊಳಗೆ ಚೆನ್ನಾಗಿದೆ, 100 ಕೊಡ್ತಾರೆ. ಆ 100 ಟ್ಯಾಬ್ಲೆಟ್ ತೊಗೊಂಡು ಏನು ಮಾಡ್ತಾರೆ ಗೊತ್ತಾ? ಹೆಣ್ಮಕ್ಳು ತೊಗೊಂಡೋಗಿ ತಿಪ್ಪೆಗೆ ಎಸಿತಾರೆ. ಯಾಕೆಂದರೆ ನೋಡಿರಿ, ಏನು ಕಲರ್ ಇಲ್ಲ, ಏನಿಲ್ಲ. ಅಂಗಡಿಯೊಳಗೆ ತೊಗೊಳ್ರಿ, ಎಷ್ಟು ಕೆಂಪಗಿರ್ತದೆ, ರಕ್ತದಷ್ಟು. ಆಮೇಲೆ ನೀವು ಈ ಟ್ಯಾಬ್ಲೆಟ್ ಎದಕ್ಕೆ ತೊಗೋಬೇಕು? ಇದನ್ನು ತಿನ್ನಿ, ಏನೋ ಬೀಟ್ರೂಟು ಕೆಂಪಗಿರ್ತದಲ್ಲ ರಕ್ತ. ಬೀಟ್ರೂಟ್ನಿಂದ ರಕ್ತ ವೃದ್ಧಿ ಆಗಲ್ಲ. ಪ್ಲೀಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಬೀಟ್ರೂಟಿಂದ ರಕ್ತ ವೃದ್ಧಿ ಆಗುತ್ತೆ ಅಂತ ಗೊತ್ತಾ? ಬೀಟ್ರೂಟ್ನೊಳಗೆ ಕಾರ್ಬೋಹೈಡ್ರೇಟ್ಸ್ ಇದೆ ಅಷ್ಟೇ. ಸಕ್ಕರೆ ಮಾಡ್ತಿದ್ರು ಅದನ್ನು ಮೊದಲು. ಆದರೆ ಈ ಥರದ ಮೂಢನಂಬಿಕೆಗಳು, ತಪ್ಪು ನಂಬಿಕೆಗಳಿವೆ. ಐರನ್ ಫೋಲಿಕ್ ಆ್ಯಸಿಡ್ ಭಾಳ ಒಳ್ಳೆಯ ಔಷಧಿಗಳು. ಯಾಕೆ ಒಳ್ಳೆಯ ಔಷಧಿ ಯಾರಾದರೂ ಹೇಳ್ತಿದ್ದ? ಭಾಳ ಒಳ್ಳೆಯ ಔಷಧಿದು. ಯಾಕೆ ಅಂತಂದರೆ ಇದನ್ನು ದುರಂತ. ಆ ಐರನ್ ಫಾಲಿಕ್ ಆ್ಯಸಿಡ್ ಓನ್ಲಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ನೊಳಗೆ ಕೊಡ್ತಾರೆ. ಹೊರಗಡೆ ಯಾವ ಮೆಡಿಕಲ್ ಸ್ಟೋರ್ನಲ್ಲೂ ಸಿಗಲ್ಲ. $1 ಟ್ರಿಲಿಯನ್ ಎಕಾನಮಿ ಜಾಯ್ನ್ ಆಗಿದ್ದೀವಿ, ಬಟ್ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಸಿಗಲ್ಲ. ಯಾಕೆಂದರೆ ಭಾರತ ದೇಶದೊಳಗೆ 85% ಹೆಣ್ಮಕ್ಳು ರಕ್ತಹೀನತೆಯಿಂದ ಬಳಲ್ತಿದ್ದಾರೆ. ಅವ್ರಿಗೆ ಐರನ್ ಫೋಲಿಕ್ ಆ್ಯಸಿಡ್ ಬೇಕೇ ಬೇಕು. ಗೌರ್ಮೆಂಟ್ ರೂಲೇ ಮಾಡಿದ್ದೀವಿ ಕೊಡಲೇಬೇಕು ಅಂತ. ಬಟ್ ಹೊರಗಡೆ ಮೆಡಿಕಲ್ ಸ್ಟೋರ್ಸ್ನವ್ರು ಸಿಗಲ್ಲ. ನೀವು ಯಾರಾದರೂ ತಂದು ಕೊಡಿ ನೋಡೋಣ. ಹೊರಗಡೆ ಸಿಗೋದು ಯಾವುದು ಅಂತಂದರೆ ಐರನ್ ಟಾನಿಕ್ಸ್. $100-150 ಕೆಂಪು ಕಲರ್, ಭಾಳ ಚೆನ್ನಾಗಿರ್ತದೆ ಕೆಂಪು ಕಲರ್. ಈ ಕೆಂಪು ಕಲರ್ ನೋಡಿ ನಾವು ಫುಲ್ ಆಗ್ತೇವೆ. $100-150 ಕೊಟ್ಟು 5 ದಿವಸ 6 ದಿವಸ 7 ದಿವಸಕ್ಕಷ್ಟೇ ಅದು. ಬಟ್ ಅದಕ್ಕಿಂತ ಬೆಟರ್ ಅಂದರೆ ಐರನ್ ಫಾಲಿಕ್ ಆ್ಯಸಿಡ್ ಇವತ್ತಿಗೂ ಸಿಗ್ತಾ ಇಲ್ಲ. ನೋಡಿ, ನಮ್ಮ ಅಗತ್ಯತೆಗಳೇನು ಅಂದರೆ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಸಿಗ್ತಾ ಇಲ್ಲ. ಬಟ್ ಬೇರೆದೆಲ್ಲ ಸಿಗ್ತಾ ಇದೆ ಮಾರ್ಕೆಟ್ನೊಳಗೆ. ಯಾವುದು ಬೇಡೋ ಒಳ್ಳೊಳ್ಳೆ ಮೊಬೈಲ್ಸ್ಗಳೆಲ್ಲ ಸಿಗ್ತಾ ಇವೆ ಇವತ್ತು, ಕಾಸ್ಟ್ಲಿ ಮೊಬೈಲ್ಸ್. ಬಟ್ ಐರನ್ ಫೋಲಿಕ್ ಆ್ಯಸಿಡ್ ನಮ್ಮ ಜನಕ್ಕೆ ಬೇಕು, ಮಹಿಳೆಯರಿಗೆ ಬೇಕು. ಗ್ರಾಮೀಣ ಪ್ರದೇಶದಲ್ಲಂತೂ ಭಾಳ ಕಾಮನ್ ಅದು. ನಿಮ್ಮಲ್ಲಿ ಎಷ್ಟು ಜನ ಐರನ್ ಎನಿಮಿಕ್ ಇದೀರೋ ಗೊತ್ತಿಲ್ಲ. ಅದರಿಂದ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ರೆಗ್ಯುಲರಾಗಿ ಯೂಸ್ ಮಾಡಬೇಕು ನಾವು. ಅದು ಸಿಗ್ತಾ ಇಲ್ಲ. ಔಷಧಿ ಉದ್ಯಮ ಇಷ್ಟು ಮುಂದೆ ಬರೆದಿದ್ರೂ ಸಹಿತ ಜನರು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳೋದಿಲ್ಲ, ವೈದ್ಯರು ಎಲ್ಲರಿಗೂ ಎಚ್ಚೆತ್ಕೊಳ್ಳೋದಿಲ್ಲ. ಅದು ಸರಿ ಹೋಗೋದೇ ಇಲ್ಲ. ನೋಡಿ, ವೈದ್ಯರು ಐರನ್ ಫೋಲಿಕ್ ಆ್ಯಸಿಡ್ಸ್ ಟ್ಯಾಬ್ಲೆಟ್ಸನ್ನು ಔಷಧಿ ಕಂಪ್ನಿಯವ್ರು ಬರ್ತಾರೆ, ಅವ್ರಿಗೆ ಹೇಳಿ ತಯಾರಿಸೋದಕ್ಕೆ ಹೇಳ್ಬೋದು, ರಿಕ್ವೆಸ್ಟ್ ಮಾಡ್ಬೋದು. ಬೇಕಾದಷ್ಟು ಮೆಡಿಕಲ್ ಅಸೋಸಿಯೇಷನ್ ಅವ್ರು ಬರೆದು ಹಾಕ್ಬೋದು. ಬಟ್ ಯಾರೂ ಬರೆಯೋದಿಲ್ಲ. ಯಾಕೆಂದರೆ ಅವರೇ ಬರೀತಾರೆ ಕಾಸ್ಟ್ಲಿ ಟ್ಯಾಬ್ಲೆಟ್ಸು. ಎಷ್ಟು ಕಾಸ್ಟ್ಲಿ ಟ್ಯಾಬ್ಲೆಟ್ ಬರೀತೀನೋ ಅಷ್ಟು ಕಮಿಷನ್ ಸಿಗ್ತದೆ ನಮಗೆ. ಇದನ್ನು ಹೇಳಿದರೆ ವೈದ್ಯರು ಕೋಪ ಮಾಡ್ಕೊತಾರೆ ನನ್ನ ಮೇಲೆ. ಈಗಾಗಲೇ ಸಾಕಷ್ಟು ಕೋಪಗಳು ಬಂದಿವೆ ಇವೆಲ್ಲ ಈ ಥರದ ವಿಷಯಕ್ಕೆ. ಬಟ್ ಅದನ್ನು ಹೋಗಿಸ್ಬೇಕು. ನನ್ನ ಉದ್ದೇಶ ಏನು ಅಂದರೆ, ನನ್ನ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಜನಸಾಮಾನ್ಯರು
ಅವ್ರಿಗೆ ಔಷಧಿ ವಿಷಯದೊಳಗೆ ಮೋಸ ಆಗಬಾರ್ದು. 3-4 ವಿಷಯದೊಳಗೆ ಮೋಸ ಆಗಬಾರ್ದು. ಔಷಧಿ ವಿಷಯ, ಎಜುಕೇಷನ್ನು, ಫುಡ್ಡು, ಬೇಸಿಕ್ ಥಿಂಗ್ಸ್ ಇವನ್ನ ಸರ್ಕಾರ ಕೊಡಲೇಬೇಕು. ಅದರೊಳಗೆ ಏನು ಅನುಮಾನ ಇಲ್ಲ. ಇದನ್ನು ಪ್ರೈವೇಟ್ ಮೇಲೆ ಅಥವಾ ಇದ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗೋದೇ ಇಲ್ಲ. ಇವೆಲ್ಲ ಬೇಸಿಕ್ ಥಿಂಗ್ಸು. ಇಷ್ಟನ್ನು ಕೊಡದೇ ಇದ್ದರೆ ನಾವು ಯಾಕೆ ಸರ್ಕಾರ ಅಂತ ಅನ್ಕೋಬೇಕು? ಇದನ್ನು ಸರ್ಕಾರ ಅರೇಂಜ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ನೋಡಿ, ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗೆ 10-15 ಪೈಸೆ ಆಗ್ತದೆ ಅಷ್ಟೇ. ಬಟ್ ಇವತ್ತು ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋದು 6, 7, 8, 10, 20, 25 ರೂಪಾಯಿ ತನಕ ಇವೆ ಕ್ಯಾಪ್ಸೂಲ್ಸ್, ಐರನ್ ಕ್ಯಾಪ್ಸೂಲ್ಸ್. ಭಾಳ ಜನ ಅದನ್ನೇ ತೊಗೋತಾರೆ ಒಳ್ಳೇದು ಅಂತ. ಆದರೆ ಕಂಟೆಂಟ್ ನೋಡೋಕ್ಕೆ ಹೋಗೋದೇ ಇಲ್ಲ ಯಾರನ್ನು. ಕಂಟೆಂಟ್ ನೋಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ವಿಪರೀತ ಕಂಟೆಂಟ್ ಹಾಕಿರ್ತಾನೆ. ಯಾವ್ದು ಕಂಟೆಂಟ್ ಬೇಕು ಅಂತ ಯಾರಿಗೂ ಅದೇ ಬೇಸಿಕ್ ಇನ್ಫಾರ್ಮೇಷನ್ ಕೊಡದೇ ಇರೋದ್ರಿಂದ ಈ ಥರದ ಸಮಸ್ಯೆ ಆಗ್ತದೆ. ಇವೆಲ್ಲದಕ್ಕೂ ಕಾರಣ ರಾಜಕೀಯ ಒಲವು ಇಲ್ಲದಿರುವುದು ಹಾಗೂ ಔಷಧಿ ಕಂಪನಿಯ ಲಾಭಕೋರ ನೀತಿ. ರಾಜಕೀಯ ಒಲವು ಇಲ್ಲ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಟ್ ಅದನ್ನು ಒಲವು ಹೇಗೆ ತರಿಸೋದು ಅಂತ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕಾಗ್ತದೆ. ಎಷ್ಟೋ ಸಾರಿ ಜನಸಾಮಾನ್ಯರಿಗೆ ಈ ಥರದ ವಿಷಯಗಳ ಬಗ್ಗೆ ಪತ್ರಿಕೆಗಳಲ್ಲಿ ಬರೀರಿ ಅಂತ ಹೇಳಬೇಕು. ನಾವು ಹೇಳ್ತೀವಿ, ಎಲ್ಲಿ ಹೋದಲ್ಲೆಲ್ಲ ಹೇಳ್ತೀವಿ, ಬರೀರಿ ಇದು ಬೇಕು ಅಂತ. ಸರ್ಕಾರಕ್ಕೆ ಗೊತ್ತಿದೆ, ಒಂದೇ ಒಂದು ಪ್ರೆಷರ್ನಿಂದ, ಜನಸಾಮಾನ್ಯರ ಪ್ರೆಷರ್ನಿಂದ ಮಾತ್ರ ಸರ್ಕಾರ ಚೇಂಜಕ್ಕೆ ಸಾಧ್ಯ. ಈ ಮಲ್ಟಿನ್ಯಾಷನಲ್ ಕಂಪ್ನಿ ಒಂದು ಬೇಕಾದಷ್ಟು ದುಡ್ಡು ಇನ್ವೆಸ್ಟ್ ಮಾಡಲಿ, ಅದು ಯಾವುದೂ ವರ್ಕ್ ಆಗೋಲ್ಲ. ಜನರ ಪ್ರೆಷರ್ ಬಂದರೆ ಸರ್ಕಾರ ಇಮ್ಮಿಡಿಯೇಟ್ಲಿ ಚೇಂಜ್ ಆಗುತ್ತೆ. ಬಟ್ ಅದು ಬರ್ತಾ ಇಲ್ಲ. ಜನರಿಗೆ ತಿಳುವಳಿಕೆ ಇಲ್ಲಾರ್ದಂಗೆ ಮಾಡಿಟ್ಟಿದ್ದಾರೆ. ಐರನ್ ಬಗ್ಗೆ ಯೋಚನೆ ಮಾಡಬೇಡಿ, ಅನಿಬಿ ಬಗ್ಗೆ ಯೋಚನೆ ಮಾಡಿ, ಇವತ್ತು ಅಲ್ಲಿ ಹೋಗಿ ಬನ್ನಿ, 2 ದಿವಸ ಶಾಂತವಾಗಿದ್ದರೆ ಆರಾಮಾಗಿ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಕೂತಿರ್ತಾರೆ ಅದು. ಬಟ್ ಈ ವಿಷಯ ಯಾರೂ ಅರ್ಥ ಮಾಡ್ಕೊಳ್ಳೋದು. ನಮಗೆ ಬೇಕೇನೋ ಫುಡ್ಡು, ಎಜುಕೇಷನ್ನು, ಬೇಸಿಕ್ ಥಿಂಗ್ಸ್ ಬಗ್ಗೆ ನಮಗೆ ಗಮನ ಇಲ್ಲ. ಗಮನ ಇಲ್ಲಾರ್ದಂಗೆ ನಮ್ಮ ಮನಸ್ಸನ್ನು ಬೇರೆ ಕಡೆ ತೊಗೊಂಡು ಹೋಗ್ತಾರೆ. ಅಲ್ಲೊಂದಿದೆ, ಮತ್ತು ಮಹಾಲಕ್ಷ್ಮಿ ಲೇಔಟ್ನೊಳಗೊಂದಿದೆ, ಇಲ್ಲೊಂದಿದೆ, ಅಲ್ಲೊಂದಿದೆ ಅಂಥೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಹೊರತು ಬಟ್ ನಿಜವಾದ ವಿಷಯ ಏನು, ಮನುಷ್ಯನಿಗೆ ಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಡೋದಿಲ್ಲ. ನೆಕ್ಸ್ಟ್, ಹಾಗಾದರೆ ಜನರ ಪಾತ್ರ ಏನು? ಇನ್ನೊಂದು 10 ನಿಮಿಷಕ್ಕೆ ನಾನು ಮುಗಿಸ್ತೀನಿ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂತಂದರೆ, ವೈದ್ಯರು, ತಪ್ಪು ನಮ್ಮದೇ, ಪ್ರತಿಯೊಂದು ಕಾಯಿಲೆಗೂ ಒಂದು ಔಷಧಿ ಇದೆ. ನನ್ನ ಹತ್ರ ಬಂದವರು ಎಲ್ಲರಿಗೂ ಒಂದೊಂದು ಔಷಧಿ ಬರ್ಕೊಡ್ತೀನಿ. ಬಟ್ ನಾನು ಬರೆಯಲ್ಲ. 90% ಡಾಕ್ಟರ್ಸ್ ಬರೀತಾರೆ. ಯಾಕೆ ಬರೆಯಲ್ಲ ಅಂತಂದ್ರೆ, ನಾನು ಹೇಳ್ತೀನಿ ಇದಕ್ಕೆ ಔಷಧಿ ಇಲ್ಲ, ಕೂತ್ಕೊಡ್ರಿ, ಇದನ್ನು ಈ ಥರ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ. ಅವ್ನು ಕೇಳಲಿ ಬಿಡಲಿ, ದುಡ್ಡು ಕೊಡಲಿ ಬಿಡಲಿ. ಎಷ್ಟೋ ಸರಿ ಹೆಣ್ಮಕ್ಳು ಬರ್ತಾರೆ, ಮಕ್ಕಳನ್ನ ಕರ್ಕೊಂಬರ್ತಾರೆ, ನೋಡಮ್ಮ ಇದಕ್ಕೆ ಔಷಧಿ ಬರ್ದು ಕೊಡ್ತೀನಿ, ಇದನ್ನು ಕೊಡಿ, ಸರಿ ಹೋಗ್ತದೆ ಅಂತೀನಿ. ಆಯಿತು ಅಂತೇಳಿ ಚೀಟಿ ತೊಗೊಂಡು ಹೋಗಿಬಿಡ್ತಾರೆ. ಮೊದಲು ಏನು ಮಾಡ್ತಿದ್ದೆ ನಾನು, ಕರೀತಿದ್ದೆ, ಬಾರಮ್ಮ ನೀನು ಔಷಧಿ ಚೀಟಿ ಕೊಟ್ಟಿದ್ದೀನಿ, ದುಡ್ಡು ಕೊಡಬಾರ್ದ ನನಗೆ ಅಂತ ಕೇಳ್ತಿದ್ದೆ. ನೀವು ಇಂಜೆಕ್ಷನ್ ಕೊಟ್ಟಿಲ್ಲ? ನಾನು ಪ್ರೈವೇಟ್ ಡಾಕ್ಟ್ರಮ್ಮ, ಇಂಜೆಕ್ಷನ್ ಬೇಕಾಗಿಲ್ಲ, ನಿನ್ನ ಮಗುಗೆ ನೋವು ಆಗ್ತದೆ, ಯಾಕೆ ಕೊಡಲಿ, ನೋವಾದರೂ ಪರವಾಗಿಲ್ಲ ಕೊಡ್ರಿ, ಇಂಜೆಕ್ಷನ್ ಕೊಟ್ಟರೆ ದುಡ್ಡು ಕೊಡ್ತಾರೆ, ಇಲ್ದಿದ್ರೆ ಯಾಕೆ ಕೊಡ್ತಾರೆ? ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಪ್ರಿಸ್ಕ್ರಿಪ್ಷನ್ ತೊಗೊಂಡು ಹೋಗ್ತಾರೆ, ಹೋಗಲಿ, ಆ ಮಗುಗೆ ನೋವು ಮಾಡಲಿಲ್ಲಲ್ಲ ಅಷ್ಟೇ ನನಗೆ ಸಂತೋಷ. ಅಂದರೆ ಈ ಥರದ ಪರಿಸ್ಥಿತಿ ಇವತ್ತಿಗೂ ಸಹಿತ ಇದೆ. ಎಷ್ಟೋ ಜನ ಕನ್ಸಲ್ಟೇಷನ್ಗೆ ವ್ಯಾಲ್ಯೂ ಇಲ್ಲವೇ ಇಲ್ಲ. ಅವರಿಗೆ ಒಟ್ಟು ಒಂದು ಇಂಜೆಕ್ಷನ್ ಕೊಡಬೇಕು. ಇಂಜೆಕ್ಷನ್ಸ್ ಬೇಕಾ? ಇಂಜೆಕ್ಷನ್ಸ್ ಬೇಕು. ಯಾವುದಕ್ಕೆ ಅಂದರೆ, ಹಾರ್ಟ್ ಅಟ್ಯಾಕ್ ಆದಾಗ, ಉಸಿರಾಟ ತೊಂದರೆ ಆದಾಗ, ಗೊತ್ತಾಯ್ತಾ, ವ್ಯಕ್ತಿ ಜ್ಞಾನ ತಪ್ಪಿದ್ದಾಗ, ಬಾಯಿನೊಳಗೆ ಔಷಧಿ ಕೊಡೋಕ್ಕಾಗಲ್ಲ, ಜ್ಞಾನ ತಪ್ಪಿದ್ದು ಇಂಜೆಕ್ಷನ್ ಬಂದಿರೋದೇ ಅದಕ್ಕೆ. ಆದರೆ ಇವತ್ತು ಎಲ್ಲದಕ್ಕೂ ಒಂದೊಂದು ಇಂಜೆಕ್ಷನ್, ಕೆಂಪು ಕಲರ್ದು ಇಂಜೆಕ್ಷನ್ ಕೊಡ್ತೀವಲ್ಲ, ವಿಟಮಿನ್ ಇಂಜೆಕ್ಷನ್ ಕೊಡ್ತೀವಿ. ಸೊ ಇಂಜೆಕ್ಷನ್ ಕೊಡೋದು ಅದೊಂದು ಆ್ಯಕ್ಚುಲಿ ಬೇರೆ ದೇಶದೊಳಗೆಲ್ಲ ಇಲ್ಲ, ನಮ್ಮಲ್ಲೇ ವಿಪರೀತ. ಇಂಜೆಕ್ಷನ್ ಕೊಟ್ಟರೆ ದುಡ್ಡು ಕೊಡೋದು ಜನ. ಅವ್ರನ್ನ ತಪ್ಪುದಾರಿಗಳಿದವ್ರು ನಾವೇ. ನಾನು ಜನರನ್ನ ಯಾವತ್ತೂ ಬ್ಲೇಮ್ ಮಾಡಲ್ಲ, ಯಾಕಂದರೆ ದೇ ಆರ್ ವೆರಿ ವೆರಿ ಇನ್ನೋಸೆಂಟ್. ಅವ್ರಿಗೆ ಹೇಳಿಕೊಟ್ರೆ ಮಾಡ್ತಾರೆ. ನಾನು ನನ್ನ 30-40 ವರ್ಷ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಾನು 40 ವರ್ಷ ಕಂಪ್ಲೀಟ್ ಮಾಡ್ತೀನಿ ನನ್ನ ಪ್ರಾಕ್ಟೀಸ್ನಲ್ಲಿ. ನನ್ನ ರೋಗಿಗಳಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಇಂಜೆಕ್ಷನ್ ಕೇಳಲಾರ್ದಾಗ ಮಾಡಿದ್ದೀನಿ. ಭಾಳ ಜನ ಇಂಜೆಕ್ಷನ್ ಕೇಳೋದಿಲ್ಲ, ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಅವ್ರು ದುಡ್ಡು ಕೊಡದೇ ಇದ್ರು ಪರವಾಗಿಲ್ಲ, ಬಟ್ ಪ್ರಿಸ್ಕ್ರಿಪ್ಷನ್ ತೊಗೋತಾರೆ, ಹೋಗ್ತಾರೆ. ಎವ್ರಿ ಇಲ್ ಹ್ಯಾಸ್ ಅ ಪಿಲ್ ಅನ್ನೋದನ್ನು ಕಲ್ಪನೆ ಮಾಡಿದ್ವಿ. ಪ್ರತಿಯೊಂದು ಕಾಯಿಲೆಗೂ ಒಂದೊಂದು ಔಷಧಿ ಅಂತ. ಇಲ್ಲ, ಆ ಥರ ಇಲ್ಲ. ಸುಮ್ಮನೆ ಎಷ್ಟೋ ಸರಿ ಬಂದಾಗ ಬಿ ಕಾಂಪ್ಲೆಕ್ಸ್ ಬರೆದು ಕೊಟ್ಟಿರ್ತಾರೆ, ಅದನ್ನೇ ಅವ್ರ ಔಷಧಿ ಅಂತ ತಿಳ್ಕೊತಾರೆ. ಈ ಸರಿ ಬಂದಾಗ ಬೆಕಸುಲ್ಸ್ ಬರೆದು ಕೊಡ್ತೀವಿ, ನೆಕ್ಸ್ಟ್ ಟೈಮ್ ಬಂದಾಗ ಕೊಬಾಡೆಕ್ಸ್ ಬರೆದು ಕೊಡ್ತೀವಿ. ಎರಡೂ ಒಂದೇ. ಎಷ್ಟು ಜನಕ್ಕೆ ಗೊತ್ತಾಗ್ತದೆ? ಬಿ ಕಾಂಪ್ಲೆಕ್ಸ್ 300 ಥರ ಇದೆ, ಯಾವುದಾದ್ರೂ ಬರ್ಕೊಡು. ಆದರೆ ಜನರು ಕೇಳ್ತಾರೆ, ಯಾತಕ್ಕೆ ಡಾಕ್ಟ್ರಿ ಅಂತ ಕೇಳಬೇಕು. ನನ್ನ ಕಾಯಿಲೆ ಏನಿದೆ ಅಂತ ಕೇಳಬೇಕು, ಅದಕ್ಕೆ ಚಿಕಿತ್ಸೆ ಇದೆ ಅಂತ ಕೇಳಬೇಕು. 90% ಜನ ಇದನ್ನು ಕೇಳೋದಿಲ್ಲ. ನನ್ನ ಹತ್ರ ಬಂದರೆ ಕಾಯಿಲೆ ಏನೂ ಕೇಳೋದಿಲ್ಲ, ಚಿಕಿತ್ಸೆ ಏನೂ ಕೇಳೋದಿಲ್ಲ, ಯಾತಕ್ಕೆ ಕೊಡ್ತಾಯಿದ್ರಿ ಅಂತ ಕೇಳೋದಿಲ್ಲ. ಆಮೇಲೆ ಅದನ್ನು ಕೇಳಿದರೆ ಡಾಕ್ಟ್ರ್ ಹೇಳ್ಕೊಡ್ತಾರಾ? ಹೇಳೋದಿಲ್ಲ. ಯಾಕ್ರಿ ಸುಮ್ಮನೆ ಇದೆಲ್ಲ ಕೇಳ್ತಿದ್ದೀರಾ, ತಲೆಹರಟೆ, ಕೊಡಿ, ಹೋಗಿ ಸರಿ ಹೋಗುತ್ತೆ ಅಂತ ಅನ್ನೋರು ಭಾಳ ಜನ ಇದ್ದಾರೆ. ಈಗ ಹಂಗೆ ಮಾಡಲ್ಲ ಡಾಕ್ಟರ್ಸು.
ಯಾಕಂತಂದರೆ ರೋಗಿಗಳು ಪೇಷಂಟ್ಸ್ ಇದು ಮೂಡ್ ಚೇಂಜ್ ಆಗಿದೆ. ಈಗ ಬೇರೆ ಏನಾದ್ರು ಹೇಳಿ ಕಳಿಸ್ತಾರೆ, ಬಟ್ ಜನರು ಇದನ್ನೆಲ್ಲ ಕೇಳಬೇಕು. ಇದನ್ನು ಕೇಳೋದು ಬಿಟ್ಟು ಏನು ಕೇಳ್ತಾರೆ ಗೊತ್ತಾ? ನನಗೆ ಶಾಕ್ ಆಯಿತು. ನಾನು ಸೌದಿ ಅರೇಬಿಯಾದೊಳಗೆ ವರ್ಕ್ ಮಾಡ್ತಾ ಇದ್ದಾಗ ಒಬ್ಬ ರೋಗಿ ತಿರುಗಿ ಬಂದ. ಎಲ್ಲಿಂದ ಬಂದೆ ಅಂತ ಕೇಳಿದೆ. ನಾನು 300 ಕಿಲೋಮೀಟ್ರ್ ಹೋಗಿದ್ದೆ, ತಿರುಗಿ ಬಂದೆ ಅಂತಂದ. ಅಲ್ಲಿ ಪೆಟ್ರೋಲ್ ರೇಟ್ ಭಾಳ ಚೀಪಲ್ಲ. ಅವ್ನು ಬದುವಿಂದ, ಅಂದರೆ ಅವ್ನಿಗೇನು ಎಜುಕೇಷನ್ ಇಲ್ಲ, ಬುದ್ಧಿನೂ ಇಲ್ಲ. ಅಷ್ಟು ದೂರ ಹೋಗಿದ್ದಾನೆ, ಬುದ್ಧಿ ಇದೆ, ಎಜುಕೇಷನ್ ಇಲ್ಲ, ಬುದ್ಧಿ ಇದೆ. 300 ಕಿಲೋಮೀಟ್ರ್ ದೂರ ಹೋಗಿ ತಿರುಗಿ ಬಂದಿದ್ದೀನಿ. ಯಾತಕ್ಕೆ ಅಂತಂದರೆ ಇದನ್ನು ಊಟಕ್ಕಿಂತ ಮೊದಲು ತೊಗೋಬೇಕು, ಊಟ ಆದಮೇಲೆ ತೊಗೋಬೇಕು ಅಂತ ಕೇಳೋದಕ್ಕೆ. ಎಷ್ಟೋ ಸರಿ ಇದನ್ನು ಭಾಳ ಜನ ಕೇಳ್ತಾರೆ. ನಿಮಗೊಂದು ಜನರಲ್ ರೂಲ್ ಕೊಡ್ತೇನೆ, ಎಲ್ಲ ಪೇನ್ ಕಿಲ್ಲರ್ಸ್ನ ಊಟ ಆದಮೇಲೆ ತೊಗೊಳ್ಳಿ, ಬೇರೆದೆಲ್ಲ ಊಟಕ್ಕಿಂತ ಮೊದಲು ತೊಗೋಬೋದು. ಇದು ಒಂದು ಜನರಲ್ ರೂಲ್ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವೇನು ಬಟ್ 90% ಜನ ಇದು ಒಂದೇ ಕೇಳ್ತಾರೆ, ಬೇರೆ ಏನೂ ಕೇಳೋದೇ ಇಲ್ಲ. ಆ ಔಷಧಿ ಏನು, ಸೈಡ್ ಎಫೆಕ್ಟ್ಸ್ ಏನು, ಎಷ್ಟು ದಿವಸ ಉಪಯೋಗಿಸ್ಬೇಕು, ಇದ್ರ ಬದಲು ಏನು, ನೆಕ್ಸ್ಟ್ ಟೈಮ್ ಔಷಧಿ ಉಪಯೋಗಿಸ್ದಂಗೆ ಏನಾದ್ರು ಮಾಡ್ಬೋದಾ, ಇದನ್ನು ಕೇಳಬೇಕು. ಕೇಳೋದಿಲ್ಲ ಎಷ್ಟೋ ಸಲ. ಅಡ್ಡ ಪರಿಣಾಮಗಳ ಬಗ್ಗೆ ಬಹಳಷ್ಟು ಆತಂಕ ಹೇಳ್ತಾರೆ. ಸೈಡ್ ಎಫೆಕ್ಟ್ಸ್ ರೀ ಇಂಗ್ಲೀಷ್ ಮೆಡಿಸಿನ್. ನನ್ನ ಹತ್ರ ಒಬ್ಬ ಹೆಂಗಸ್ ಬಂದಿದ್ಲು, ಡಾಕ್ಟ್ರೇ ನನಗೆ ಯಾವ ಮೆಡಿಸಿನ್ ಆಗೋದಿಲ್ಲ, ಸೈಡ್ ಎಫೆಕ್ಟ್ಸ್, ಭಾಳ ಸೈಡ್ ಎಫೆಕ್ಟ್ಸ್ ಆಗ್ತದೆ. ನನಗೆ ಶಾಕ್ ಅಂತ. ಸೈಡ್ ಎಫೆಕ್ಟ್ಸ್ ಆದರೆ ನನ್ನ ಹತ್ರ ಯಾಕೆ ಬರಬೇಕು? ಬಂದಿದ್ದಾಳಲ್ಲ ನೀನು, ಹಾಗೆ ಕಳಿಸಿದ್ರೆ ನನ್ನ ಲಾಸ್, ನನ್ನ ಒಂದು ಪೇಷಂಟ್ ಲಾಸ್ ಆಗ್ತದೆ. ನಾನು ಪೇಷಂಟ್ ಲಾಸ್ ಆದರೂ ಪರವಾಗಿಲ್ಲ, ಬಟ್ ನಂದೇನು ಅಂದರೆ ಅವಳನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನಾ ಅಂದ ಉದ್ದೇಶ ನಂದು. ಸ್ವಲ್ಪ ಕಷ್ಟ ಬೀಳಬೇಕು, ಕಷ್ಟ ಬಿದ್ದೆ, ಅವಳಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಕೊನೆಗೆ ಹೋಗ್ಬೇಕಾದ್ರೆ 3 ಮೆಡಿಸಿನ್ ಬರ್ಕೊಟ್ಟೆ, ಅದನ್ನೆಲ್ಲ ತೊಗೊಂಡೋದ್ಲು, ಆರಾಮಾಗಿದ್ದಾಳೆ. ಅಂದರೆ ಸೈಡ್ ಎಫೆಕ್ಟ್ಸ್ ಅಂತ ನಾವು ಭ್ರಮೆ ಹುಟ್ಟಿಸ್ಬಿಟ್ಟಿದ್ದೀವಿ. ಸೈಡ್ ಎಫೆಕ್ಟ್ಸ್ ಇದೆಯಾ? ಖಂಡಿತ ಇದೆ. ಪ್ರತಿಯೊಂದು ಮೆಡಿಸಿನ್ಗೂ ಸೈಡ್ ಎಫೆಕ್ಟ್ಸ್. ಯಾವುದೇ ಮಾಡರ್ನ್ ಮೆಡಿಸಿನ್ ತೊಗೊಂಡ್ರೂ ಸಹಿತ ಸೈಡ್ ಎಫೆಕ್ಟ್ಸ್ ಇದೆ. ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ತಗೊಂಡು ಸೈಡ್ ಎಫೆಕ್ಟ್. ಆದರೆ ಆ ಸೈಡ್ ಎಫೆಕ್ಟ್ಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು, ಹೇಗೆ ಕಡಿಮೆ ಮಾಡ್ಬೋದು ಅಂತ ಹೇಳಿಕೊಟ್ಟಿರ್ತೀವಿ. ಇತ್ತೀಚೆಗೆ ಚರ್ಚೆ ನಡೀತಾ ಇತ್ತು. ಕ್ಯಾನ್ಸರ್ ಔಷಧಿಗೆ, ಕ್ಯಾನ್ಸರ್ ಕೀಮೋಥೆರಪಿಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋಂಥ ಔಷಧಿಗಳು ಬೇಕಾದಷ್ಟಿವೆ, ಅದನ್ನು ಉಪಯೋಗಿಸ್ರಿ ಅಂತ. ನೋಡಿ, ಕ್ಯಾನ್ಸರ್ಗೆ ಉಪಯೋಗಿಸೋ ಕೀಮೋಥೆರಪಿಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇದೆ, ಅನುಮಾನನೇ ಇಲ್ಲ. ಆದರೆ ಅದನ್ನು ಉಪಯೋಗಿಸಲೇಬೇಕು. ಇಲ್ಲದೇ ಇದ್ದರೆ ಕ್ಯಾನ್ಸರು ಇನ್ನೂ ಹೆಚ್ಚು ಅಪಾಯಕರ ಸೈಡ್ ಎಫೆಕ್ಟ್ಸ್ ಉಂಟು ಮಾಡ್ತದೆ. ಕ್ಯಾನ್ಸರ್ನಿಂದ ಸತ್ತೇ ಹೋಗ್ತಾನೆ. ಸಾಧ್ಯವಾದರೆ ಅದು ಸೈಡ್ ಎಫೆಕ್ಟ್ಸನ್ನು ತಡ್ಕೊಂಡು ಉಪಯೋಗಿಸಿ. ಬಟ್ ಅದ್ರ ಬಗ್ಗೆ ಚರ್ಚೆ ಏನಂತಂದರೆ, ಇನ್ನೊಂದು ಸಿಸ್ಟಮ್ನೊಳಗೆ ಸೈಡ್ ಎಫೆಕ್ಟ್ಸೇ ಇಲ್ಲ. ಅವ್ರು ನೋಡಿ ಬಾಟ್ಲ್ ನೋಡ್ಕೊಡ್ತಾರೆ, ಅದು ಕೊಡ್ತಾರೆ, ಸೈಡ್ ಎಫೆಕ್ಟ್ಸೇ ಇಲ್ಲ. ಸುಳ್ಳು. ಇನ್ಫ್ಯಾಕ್ಟ್ ಜರ್ಮನಿ, ಫ್ರಾನ್ಸ್, ಇಂಗ್ಲೆಂಡ್, ಅಮೇರಿಕಾ ಇತ್ತೀಚೆಗೆ ಈ ಬೇರೆ ಸಿಸ್ಟಮ್ ಅರ್ದು ಕೊಡೋ ಔಷಧಿನ ರಿಜೆಕ್ಟ್ ಮಾಡಿದ್ದಾರೆ. ಯಾಕೆಂದರೆ ಅದರೊಳಗೆ ಮೆಟಲ್ಸ್ ಜಾಸ್ತಿ ಇದೆ ಅಂತ. ಇಂಡಿಯನ್ ಡ್ರಗ್ಸು ಮೆಟಲ್ಸ್ ಜಾಸ್ತಿ ಇದೆ ಅಂತ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆನೂ ಇಲ್ಲ. ಸೊ ಅದರಿಂದ ಬೇರೆ ಸಿಸ್ಟಮ್ನೊಳಗೂ ಸೈಡ್ ಎಫೆಕ್ಟ್ಸ್ ಇದೆ, ಇಲ್ಲ ಅಂತ ಹೇಳ್ತಾರೆ ಅವರು, ಅದು ಬೇರೆ ವಿಷಯ. ಬಟ್ ಸತ್ಯ ಏನು ಅಂತಂದರೆ ಎಲ್ಲ ಮೆಡಿಸಿನ್ಗೆ ಸೈಡ್ ಎಫೆಕ್ಟ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು, ಇವತ್ತು ಮಾಡರ್ನ್ ಮೆಡಿಸಿನ್ ಎಲ್ಲರೂ ಉಪಯೋಗಿಸೋದು ಬೇಡ. ಜನಸಾಮಾನ್ಯರಿಗೆ ಅರ್ದು ಔಷಧಿ, ಮನೆಯೇ ಔಷಧಿನೇ ಉಪಯೋಗಿಸಿ, ಅದು ಒಳ್ಳೆಯದೇ. 3-4 ದಿವಸ ಉಪಯೋಗಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಡಾಕ್ಟ್ರೆ ನಾನು ಕಷಾಯ ಕುಡಿದ್ರೆ ಸರಿ ಹೋಯ್ತಲ್ಲ, ಖಂಡಿತ ನೀವು ಉಪಯೋಗಿಸಿ ಕಷಾಯ. ಎಷ್ಟು ಜನ ಉಪಯೋಗಿಸ್ತಾರಪ್ಪ ಇವತ್ತು ಕಷಾಯ? ತಲೆನೋವು ಬಂದ ತಕ್ಷಣ ಕ್ರೋಸಿನ್ ತೊಗೋತಾರೆ ಹೊರತು ಯಾರೂ ಕಷಾಯ ಉಪಯೋಗಿಸಲ್ಲ. ಅವ್ನು ಬಟ್ಟೆ ಕಟ್ಕೊಳ್ಳೋದಿಲ್ಲ. ನಾನು ವಿಚಿತ್ರವಾದ ಸಿಚುವೇಶನ್ ನೋಡಿದ್ದು ನಮ್ಮ ಮನೆಯಲ್ಲೇ. ನಾನು ಎಷ್ಟು ಪ್ಯಾರಾಸಿಟಮಾಲ್ ಕೊಟ್ಟರು ನನ್ನ ವೈಫ್ ಉಪಯೋಗಿಸಲ್ಲ, ಬಟ್ಟೆ ಕಟ್ಟಿರ್ತಾಳೆ. ನಾನು ಮೊದಲು ಅನಿಸುತ್ತೆ, ಯಾಕೆ ಬಟ್ಟೆ ಕಟ್ತೀವಿ, ಪ್ಯಾರಾಸಿಟಮಾಲ್ ತೊಗೊಂಡು ಆರಾಮ್ ಕಡಿಮೆ ಆಗ್ತಂತೆ. ಈಗ ನನಗೆ ಗೊತ್ತಾಯ್ತು, ಅದೇ ಬೆಟರು. ಇನ್ಫ್ಯಾಕ್ಟ್ ಯು ಕ್ಯಾನ್ ಯೂಸ್ ಸಿಂಪಲ್ ಹೋಮ್ ರೆಮಿಡೀಸ್. ಒಂದು 3 days ಯೂಸ್ ಮಾಡಿ. ಭಾಳ ಜನ ಡಾಕ್ಟ್ರು, ಯಾಕ್ರಿ ಅದನ್ನೆಲ್ಲ ಯೂಸ್ ಮಾಡ್ತೀರಾ? ಹಾಗಾದ್ರೆ ಹೋಗಿ ನೀವು ಬೇರೆ ಕಡೆ ಆಸ್ಪತ್ರೆಗೆ ಹೋಗಿ ಅಂತ. ಏನು ಅಂದರೆ 3-4 ದಿವಸ ಸಿಂಪಲ್ ರೆಮಿಡೀಸ್ ಮನೇಲಿ ಉಪಯೋಗಿಸ್ಬೋದು. ಬೇಕಾದ್ರೆ ಆಯುರ್ವೇದನ ಉಪಯೋಗಿಸಿ, ಹೋಮಿಯೋಪತಿ ಯಾವುದಾದ್ರು ಉಪಯೋಗಿಸಿ. ಆದರೆ 3-4 ದಿವಸ ಉಪಯೋಗಿಸಿ ಆದಮೇಲೆ ಬೇಕಾದರೆ ಕಡಿಮೆ ಆಗಿದ್ರೆ ಅಲೋಪತಿಗೆ ಬನ್ನಿ. ದುಬಾರಿ ಔಷಧಿ ಒಳ್ಳೆಯ ಔಷಧಿ ಅಂತ ನಮ್ಮಲ್ಲಿ ಜನರಲ್ ನಂಬಿಕೆ ಇದೆ. ವೈದ್ಯರು ಬರೆದು ಕೊಡ್ತಾರೆ. ನೋಡಿ, ಹಿಂದಿನ ಸ್ವಲ್ಪ 3-4 ವರ್ಷದ ಹಿಂದೆ ಕ್ಲಾರಿಥ್ರೋಮೈಸಿನ್ ಅಂತ ಒಂದು ಔಷಧಿ ಬರ್ತಿತ್ತು. ಅದ್ರ ಜೊತೆಗೆ ಎಜಿಥ್ರೋಮೈಸಿನ್ ಅಂತ ಔಷಧಿ ಬರ್ತಿತ್ತು. ಕ್ಲಾರಿಥ್ರೋಮೈಸಿನ್ 90 ರೂಪೀಸ್ ಇತ್ತು, ಎಜಿಥ್ರೋಮೈಸಿನ್ 10 ರೂಪೀಸ್ ಇತ್ತು. ನಾನು ಎಲ್ಲರಿಗೂ ಎಜಿಥ್ರೋಮೈಸಿನ್ ಬರ್ತಿದ್ದೆ. ಭಾಳ ಜನ ಡಾಕ್ಟರ್ಸ್ ಕ್ಲಾರಿಥ್ರೋಮೈಸಿನ್. ರೆಪ್ರೆಸೆಂಟೇಟಿವ್ ಬಂದು 3-4 ಜನ ಬಂದು ನನಗೆ, ಯಾಕೆ ಡಾಕ್ಟ್ರೆ ನೀವು ಕ್ಲಾರಿಥ್ರೋಮೈಸಿನ್ ಬರೆಯೋದಿಲ್ಲ, ಏನು ತಪ್ಪಿದೆ ಅದರೊಳಗೆ? ನಾನು ಹೇಳಿದೆ ಎಜಿಥ್ರೋಮೈಸಿನ್ 2 ಒಂದೇ ಅಂತ. ಹೇಳಿದ ತಕ್ಷಣ ಹೋಗ್ಬಿಟ್ರು ಅವರು. ಅವ್ರೇನು ಅವ್ರಿಗೆ ಗೊತ್ತಿದೆ. ಬಟ್ ಮೆಜಾರಿಟಿ ಆಫ್ ದಮ್ ವೇರ್ ರೈಟಿಂಗ್ ಕ್ಲಾರಿಥ್ರೋಮೈಸಿನ್ ಬಿಕಾಸ್ ಆ ಕಂಪ್ನಿಯವ್ರು ಕ್ಲೇಮ್ ಮಾಡ್ತಾರೆ ಕ್ಲಾರಿಥ್ರೋಮೈಸಿನ್ ಇಸ್ ಬೆಟರ್ ಅಂತ. ಅಂದರೆ ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದೀಸ್ ಡ್ರಗ್ ಕಂಪನೀಸ್. ಅದು ಜನಸಾಮಾನ್ಯರಿಗೆ ಗೊತ್ತೇ ಆಗೋದಿಲ್ಲ ನಾವು ಯಾವ ಥರದ ಇನ್ಫ್ಲೂಯೆನ್ಸ್ ಒಳಗಾಗ್ತೀವಿ ಅಂತ. ಯಾವ ಕಂಪನಿ ರೆಪ್ರೆಸೆಂಟೇಟಿವ್ ಬಂದಿತ್ತೋ ಅವತ್ತು ಮೆಡಿಕಲ್ ಸ್ಟೋರ್ನಲ್ಲಿ ಅದೇ ಔಷಧಿಗಳು ಸಿಗ್ತಿರ್ತವೆ. ನಾನು ಯಾವತ್ತೂ ಹಂಗೆ ಮಾಡೋದಿಲ್ಲ. ಒಂದು ಸ್ಟ್ಯಾಂಡರ್ಡ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದರ ರೇಟು ನೋಡ್ತೀನಿ,
ಸಿಗ್ತದೋ ಇಲ್ಲ ನೋಡ್ತೀನಿ, ಯಾವ ಫಾರ್ಮಲ್ಲಿರ್ತೀನಿ, ಚೀಪೆಸ್ಟ್ ದಿ ಬೆಸ್ಟ್ ಅದನ್ನು ನೋಡ್ತೀನಿ. ಅವ್ನು ರೆಪ್ರೆಸೆಂಟೇಟಿವ್ ಬಂದಿರ್ತಾನಿಲ್ಲ, ಅವ್ನಿಗೆ ಹೇಳ್ಬಿಡ್ತೀನಿ, ನೀನು ಈ ಒಳ್ಳೆ ಮೆಡಿಸಿನ್ ಇದು ಹೇಳಿದೆಲ್ಲ ಆಯ್ತು, ಇನ್ಮೇಲೆ ಬರಲೇಬೇಡ ನಿನ್ನ ಹತ್ರ, ಯಾಕೆಂದರೆ ನನಗೆ 2 ಬೇಕಾಗಿಲ್ಲ. ಒಂದು ಗಿಫ್ಟ್ ಕೊಡಬೇಡ, ಇನ್ನೊಂದು ಸ್ಯಾಂಪಲ್ ಕೊಡಬೇಡ ನನಗೆ. ನಾನು ಸ್ಯಾಂಪಲ್ಲು ತೊಗೊಂಡೋಗೋದಿಲ್ಲ, ನಾನು ಮನೆಗೆ ತೊಗೊಂಡೋಗ್ಬೇಕಾದ್ರೆ ನಾನೇ ಕೊಂಡ್ಕೊಂಡು ತೊಗೊಂಡೋಗ್ತೀನಿ. ದುಡ್ಡು ಇಲ್ಲದೇ ಇದ್ದರೂ ಸಹಿತ ಮೆಡಿಕಲ್ ಸ್ಟೋರ್ನವ್ನಿಗೆ ಹೇಳಿ ನನಗೆ ಕೊಡಪ್ಪ, ನಾನು ನಾಳೆ ಕೊಡ್ತೀನಿ ಅಂತ ಹೇಳ್ತೀನಿ. ಎಷ್ಟೋ ಸರಿ ಆ ಥರನೂ ಆಗಿದೆ. ಅಂದರೆ ಇವತ್ತು ಈ ಥರದ ಆಮಿಷಗಳು ಒಡ್ಡಿ ಅನ್ನೆಸರಿ ಔಷಧಿಗಳನ್ನ ಸೇಲ್ ಆಗ್ತಾಯಿದೆ. ನಿಶ್ಶಕ್ತಿ ಅನ್ನೋದು ಮೋಸ್ಟ್ ಕಾಮನ್ ಕಂಪ್ಲೇಂಟು. ಅದಕ್ಕೆ 100 ಔಷಧಿಗಳು. ಯಪ್ಪ, ನನಗಂತೂ ಈ ನಿಶ್ಶಕ್ತಿ ಬಗ್ಗೆ ಮ್ಯಾನೇಜ್ ಮಾಡೋದಕ್ಕೆ ಐ ಹ್ಯಾವ್ ಬಿಕಮ್ ಎನ್ ಎಕ್ಸ್ಪರ್ಟ್. ಯಾವುದೇ ನಿಶ್ಶಕ್ತಿ ಅವ್ರು ಬಂದರೂ ಸಹಿತ ಸಿಂಪಲ್ ವಿತೌಟ್ ಮೆಡಿಸಿನ್ ನಾನು ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಏನು ಮಾಡ್ತೀನಿ, ಕೆಲವ್ರಿಗೆ ಕಷಾಯ ಮಾಡ್ಕೊಂಡು ಕುಡ್ರಿ ಅಂತೀನಿ, ಅಥವಾ ಕೆಲವರಿಗೆ ಬೆಲ್ಲದ ಪಾನಕ ಮಾಡ್ಕೊಂಡು ಕುಡ್ರಿ ಅಂತೀನಿ, ನಿಂಬೆಹಣ್ಣಿನ ಪಾನಕ ಹೇಳ್ತೀನಿ, ಅಥವಾ ಹಣ್ಣಿನ ಸೀಸನ್ ಮಾವಿನ ಹಣ್ಣಿನ ಸೀಸನ್ 1-2 ಮಾವಿನ ಹಣ್ಣು ತಂದು ಪೀಸ್ ಮಾಡ್ಕೊಂಡು ತಿನ್ನಿರಿ, ನಿಶ್ಶಕ್ತಿ ಕಡಿಮೆ ಆಗ್ತದೆ. ಮತ್ತು ಏನಾರು ಮಾಡಬೇಕಲ್ಲ, ಇಲ್ಲಾಂದ್ರೆ ಔಷಧಿ ಬರ್ಕೊಡು ಅಂತಾರೆ. ಔಷಧಿ ಬರ್ಕೊಡೋಕೆ ರೆಡಿ ಇಲ್ಲ ನಾನು, ಯಾಕೆಂದರೆ ಆ ಔಷಧಿಗಳಿಂದ ನಿಶ್ಶಕ್ತಿ ಕಡಿಮೆ ಆಗೋದಿಲ್ಲ. ವಿಟಮಿನ್ ಇಲ್ವಾ ಡಾಕ್ಟ್ರೆ? ಒಳ್ಳೆ ವಿಟಮಿನ್ನಿಂದ ಕಡಿಮೆ ಆಗಲ್ಲ. ವಿಟಮಿನ್ನಿಂದ ನಿಶ್ಶಕ್ತಿ ಕಡಿಮೆ ಆಗೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾವಲ್ಲೇ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಪ್ರತಿಯೊಬ್ಬರೂ ಒಂದೊಂದು ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೋತಾನೆ ಇರ್ತಾರೆ ಪ್ರತಿ ದಿವಸ. ಎಕ್ಸೆಪ್ಟ್ ನಮ್ಮ ಶ್ರೀ ಅನಂತರಾಮ್ ಅವ್ರನ್ನ ಬಿಟ್ಟರೆ ಬೇರೆ ಎಲ್ಲರೂ ತೊಗೋತಿರ್ತಾರೆ. ತೊಗೋತಾ ಇದ್ದೀರಾ ಸ್ವಾಮಿ? ಜೀವನದೊಳಗೆ ಒಂದೂ ವಿಟಮಿನ್ ತೊಗೊಳ್ದೇ ಇರೋರು ಅಂದ್ರೆ ನಾನು. ವಿಟಮಿನ್ ಬೇಕಾಗಿಲ್ಲ, ಊಟ ಬಲ್ಲವನಿಗೆ. ನಾನು ಚೆನ್ನಾಗಿ ಊಟ ಮಾಡ್ತೀನಿ. ಊಟ ಅಂತಂದ್ರೇನು, ಈಗಂತೂ ಇನ್ನೂ ವರ್ಸ್ಟ್ ಊಟ ಆಗಿದೆ ನಮ್ಮದು. ವರ್ಸ್ಟ್ ಅಲ್ಲ, ಬೆಸ್ಟ್ ಊಟ. ನವಣೆ ಅಕ್ಕಿ ಅನ್ನ, ಆಮೇಲೆ ಇವೆಲ್ಲ ಧಾನ್ಯಗಳು ಸಿಗ್ತವಲ್ಲ ಅದನ್ನು ಊಟ. ಯಾಕೆಂದರೆ ಅದರೊಳಗೆ ಫೈಬರ್ ಜಾಸ್ತಿ ಇದೆ, 12% ಇದೆ. ಅಕ್ಕಿಯೊಳಗೆ 0.5 ಇದೆ, ಇದರೊಳಗೆ 12% ಇದೆ. ಅದಕ್ಕೆ ಅಂದರೆ ವಿಟಮಿನ್ನಿಂದ ಸುಸ್ತು ಕಡಿಮೆ ಆಗ್ತದೆ, ಶಕ್ತಿ ಬರ್ತದೆ ಅಂತ ಅದೆಲ್ಲ ಸುಳ್ಳು. ವಿಟಮಿನ್ ಇಂಜೆಕ್ಷನ್ಸ್ ಎಲ್ಲ ಸುಳ್ಳು. ಇದನ್ನು ಹೇಳೋದೇ ಇಲ್ಲಲ್ರಿ ಯಾರೂ. ಹೆಂಗೆ ನಮ್ಮ ಜನಸಾಮಾನ್ಯರೆಲ್ಲ ಅಣ್ಣ ತಮ್ಮಂದ್ರೆ ನಿಮಗೆ ಹೆಂಗೆ ನಾನು ಬರೆದು ಕೊಡಲಿ ಅಂತ ನನಗೆ ಹೊಟ್ಟೆ ಉರಿತಿರ್ತದೆ, ಆಮೇಲೆ ಬೇಜಾರಾಗ್ತದೆ. ಆದರೆ ಏನು ಮಾಡೋದು, ಎಲ್ಲರೂ ಬರ್ಕೊಡ್ತಾರೆ. 5 ಒಂದು ಕೋರ್ಸ್ ಇಂಜೆಕ್ಷನ್ ತೊಗೊಂಬಿಡಮ್ಮ ನೀನು. ಈ ಕೋರ್ಸ್ ಅಂದರೆ ಎಷ್ಟು? 10 ಇಂಜೆಕ್ಷನ್ನು, ಪ್ರತಿ 2 ದಿವಸಕ್ಕೊಂದು ಇಂಜೆಕ್ಷನ್. ಆಮೇಲೆ ಇನ್ನೊಂದು ದುರಂತ, ಈ ಪ್ರೆಗ್ನೆಂಟ್ ವುಮೆನ್ ಬಂದಿರ್ತಾರಲ್ಲ, ಮೊದಲೇ ಅವಳು ಮಗುನ ನೋಡ್ಕೊಳ್ಳೋದು, ಮನೆಯಲ್ಲಿರೋರು ನೋಡ್ಕೊಳ್ಳೋದು, ಅವಳಿಗೆ ಐರನ್ ಇಂಜೆಕ್ಷನ್ ಕೊಡ್ತಾರೆ. ವಿಪರೀತ ನೋವು ಆಗ್ತದದು. ಯಾಕೆ ರೀ ಐರನ್ ಇಂಜೆಕ್ಷನು? ಬೇಕಾಗಿಲ್ಲ ರೀ. ಐರನ್ ಕ್ಯಾಪ್ಸೂಲ್ ಇಸ್ ಮೋರ್ ದೆನ್ ಎನಫ್. ಸಪೋಸ್ ಅವಳಿಗೆ ಅನಿಮಿಯಾ ತುಂಬ ಇದೆ, ಒಂದು ಬಾಟಲ್ ಬ್ಲಡ್ ಕೊಡಿ, ಆದರೆ ಐರನ್ ಇಂಜೆಕ್ಷನ್ ಕೊಡಬೇಡಿ. ಬಟ್ ಎಷ್ಟು ಜನ ಫಾಲೋ ಮಾಡ್ತಾರೆ ಇವತ್ತಿಗೂ ಸಹಿತ ಅದನ್ನು ಯೂಸ್ ಮಾಡ್ತಾಯಿದ್ರು. ಬಟ್ ಯೂಸ್ ಮಾಡಬಾರ್ದು ಅಂತಲ್ಲ. ಎಕ್ಸ್ಟ್ರೀಮ್ ಕೇಸಸ್ ವಿಕ್ಟೋರಿಯಾ ಹಾಸ್ಪಿಟಲ್, ವಾಣಿವಿಲಾಸ್ ಹಾಸ್ಪಿಟಲ್ ಯೂಸ್ ಮಾಡ್ಬೋದು, ಎಕ್ಸ್ಪರ್ಟ್ಸಲ್ಲಿ ಅವ್ರು ಯೂಸ್ ಮಾಡಲಿ. ಬಟ್ ದಿನನಿತ್ಯದ ಸಮಸ್ಯೆಗೆ ಬಂದಿರ್ತಾರಲ್ಲ ನಮ್ಮ ಹತ್ರ, ಅವರಿಗೆ ಐರನ್ ಇಂಜೆಕ್ಷನ್ ಕೊಡಲೇಬೇಕಾಗಿಲ್ಲ. ನಾನು ಇನ್ನೂವರೆಗೂ ಐರನ್ ಇಂಜೆಕ್ಷನ್ ಕೊಟ್ಟೇ ಇಲ್ಲ. ಔಷಧಿ ಅಂಗಡಿಗಳಿಂದ ನೇರವಾಗಿ ಬಳಕೆ ಉಪಯೋಗಿಸ್ತಾರೆ, ಅದೆಲ್ಲ ಅಪಾಯ ಇರ್ತದೆ. ಬಳಸಲಿ, ಬಟ್ ಅದ್ರ ವೈದ್ಯರಿಂದ ತಿಳ್ಕೊಂಡು ಬಳಸಲಿ. ಜನರಿಗೆ ಔಷಧಿ ಬಗ್ಗೆ ಮಾಹಿತಿ ಇಲ್ಲ, ಇಂಜೆಕ್ಷನ್ಸೇ ಬೇಕು ಅಂತ ಕೂತ್ಕೋತಾರೆ. ಇಂಜೆಕ್ಷನ್ ಬದಲು ಟ್ಯಾಬ್ಲೆಟ್ ತೊಗೋಬೋದು. ನಮ್ಮಲ್ಲಿ ಇನ್ನೊಂದು, ಜ್ವರ ಬಂದ ತಕ್ಷಣ ಭಾಳ ಜನ 90% ಬಂದವರು, ಡಾಕ್ಟ್ರೇ ಒಂದು ಆ್ಯಂಟಿಬಯೋಟಿಕ್ ತೊಗೊಂಡ್ಬಿಟ್ಟೆ ಜ್ವರ ಬಂತು ಅಂತ. ಬಟ್ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ನೀವು ಆ್ಯಂಟಿಬಯೋಟಿಕಲ್ಲಿ ಆ್ಯಂಟಿಪೈರೆಟಿಕ್ ತೊಗೊಳ್ರಿ ಅಂತ ಹೇಳ್ತಾರೆ. ಇನ್ಮೇಲೆ ಜ್ವರ ಬಂದ ತಕ್ಷಣ ಆ್ಯಂಟಿಪೈರೆಟಿಕ್ ತೊಗೊಳ್ಳಿ. ಆ್ಯಂಟಿಪೈರೆಟಿಕ್ ಅಂತ ಹೇಳಿದ್ರು ಸಹಿತ ಅವ್ರು ಕೇಳಿರೋದು ಆ್ಯಂಟಿಬಯೋಟಿಕ್ ಅಂತ ತಿಳ್ಕೊಂಡು 90% ಜನ ಆ್ಯಂಟಿಬಯೋಟಿಕ್ ತೊಗೊಂಡ್ಬಿಡ್ತಾರೆ ಜ್ವರ ಬಂದ ತಕ್ಷಣ. ಯಾವ ಆ್ಯಂಟಿಬಯೋಟಿಕ್ ತೊಗೋಬೇಕು ನನಗಂತೂ ಗೊತ್ತಿಲ್ಲಪ್ಪ. ಫಸ್ಟ್ 3 days ಯಾವ ಆ್ಯಂಟಿಬಯೋಟಿಕ್ಕು ಬೇಕಾಗೇ ಇಲ್ಲ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟು, ಆ್ಯಂಟಿಬಯೋಟಿಕ್ ಯೂಸ್ ಮಾಡಿದರೆ ರಿಸ್ಕ್ ಜಾಸ್ತಿ. ಆ್ಯಂಟಿಪೈರೆಟಿಕ್ನಿಂದ ಜ್ವರ ಕಡಿಮೆ ಆಗ್ತದೆ. ಯಾವುದು ಆ್ಯಂಟಿಪೈರೆಟಿಕ್? ಮೋಸ್ಟ್ ಕಾಮನ್ ಆ್ಯಂಟಿಪೈರೆಟಿಕ್ ಅಂದರೆ ಪೈರಿಜಸಿಕ್, ಕ್ರೋಸಿನ್ ಉಪಯೋಗಿಸಿ. ಕ್ರೋಸಿನ್ ಮನೆಯಲ್ಲಿ ಎಲ್ಲರೂ ಒಂದೊಂದು 50 ತಂದಿಟ್ಕೊಳ್ಳಿ. ಆ ಜನರಿಕ್ ಔಷಧಿಯಿಂದ ತೊಗೊಂಬನ್ನಿ. ನೀವು ಇಲ್ಲಿ ಮೆಡಿಕಲ್ ಸ್ಟೋರ್ನ ತೊಗೊಬೇಡಿ. ಜನರಿಕ್ ಔಷಧಿ ಅಂಗಡಿ ಇದೆ ಇದರೊಳಗೆ, ವಿಕ್ಟೋರಿಯಾ ಹಾಸ್ಪಿಟ್ಲ್ನೊಳಗೆ 20-30 ಪೈಸೆಗೆ ಸಿಗ್ತದೆ ಒಂದು ಪ್ಯಾರಾಸಿಟಮಾಲ್. ಇಲ್ಲದ್ರೆ ₹1 ₹2 ಸಿಗ್ತದೆ ಕ್ರೋಸಿನ್ನ. ಸೊ ಪ್ಯಾರಾಸಿಟಮಾಲ್ ತಂದು ಉಪಯೋಗಿಸಿ. ಪ್ಯಾರಾಸಿಟಮಾಲಿಂದ ಜ್ವರ ಕಡಿಮೆ ಆಗ್ತದೆ, ನೋವು ಕಡಿಮೆ ಆಗ್ತದೆ, ಸುಸ್ತು ಕಡಿಮೆ ಆಗ್ತದೆ, ತಲೆನೋವು ಕಡಿಮೆ ಆಗ್ತದೆ, ಎಲ್ಲನೂ ಕಡಿಮೆ ಆಗ್ತದೆ. ಎಷ್ಟೋ ಸರಿ ನನ್ನ ವೈಫ್, ಏನು ರೀ ನೀವು ಡಾಕ್ಟ್ರ್ ಅಂತೀರ, ಬರೀ ಒಂದು ಪ್ಯಾರಾಸಿಟಮಾಲ್ ಬರೀತೀರ ಎಲ್ಲರಿಗೂ ಅಂತ ನನ್ನ ವೈಫ್ ಕೇಳ್ತಾಳೆ. ಬಟ್ ನಿಜ ಏನು ಅಂತಂದರೆ, ಪ್ಯಾರಾಸಿಟಮಾಲ್ ಕ್ಯಾನ್ ಬಿ ಯೂಸ್ಡ್ ವೆರಿ ವೆರಿ ಸೇಫ್ಲಿ. ಸೀರಿಯಸ್ ಕೇಸ್ಗಳಿಗೆ ಬೇರೆ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ತದೆ, ಅವ್ರು ಕೊಡ್ತಾರೆ. ನಾನು ನನ್ನ ಸಣ್ಣ ಪ್ರಾಕ್ಟೀಸ್ನೊಳಗೆ ಸಾಕೋದು.
ಈಗ ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅವನು ಬೇರೆ ಬೇರೆ ಉಪಯೋಗಿಸ್ತಾನೆ. ಪ್ಯಾರಾಸಿಟಮಾಲ್ ಯೂಸ್ ಮಾಡೋದೇ ಇಲ್ಲ ಅವನು, ಯಾಕೆಂದರೆ ಲಿವರ್ಗೆ ಹಾರ್ಮ್ ಆಗುತ್ತೆ ಅಂತ ಅವನು ಯೂಸ್ ಮಾಡೋದಿಲ್ಲ. ಪ್ಯಾರಾಸಿಟಮಾಲ್ ಬಿಟ್ಟು ಬೇರೆದು ಯೂಸ್ ಮಾಡ್ತಾನೆ, ಅವನು ಸ್ಪೆಷಾಲಿಟಿಗೆ ಬೇಕು. ಆದರೆ ಇವತ್ತೇನಾಗಿದೆ, ಈ ನಮ್ಮ ಸ್ಪೆಷಾಲಿಟಿ, ನನ್ನ ಮೆಡಿಸಿನ್ನು, ನನ್ನ ರೋಗಿಗಳು ಅನ್ನೋ ಫೀಲಿಂಗ್ ಎಲ್ಲಿವರೆಗೂ ಬರೋದಿಲ್ವೋ ಈ ವ್ಯವಸ್ಥೆ ಈ ಥರನೇ ಹೋಗ್ತದೆ. ನನ್ನ ರೋಗಿಗಳು ಅನ್ನೋದು ಬರಬೇಕು ನಮ್ಮ ಹೃದಯದೊಳಗೆ. ಇವರೆಲ್ಲರೂ ನಮ್ಮವರು, ಇವ್ರಿಗೆ ಸರಿಯಾದ ಮೆಡಿಸಿನ್ ಕೊಡಬೇಕು. ಹಂಗಾಗೋದಿಲ್ಲ. ಅವ್ರು ಬರ್ತಾರಲ್ಲ, ಅವ್ರಿಗೆ ಪ್ರತಿ ಸರಿ ಬಂದಾಗ ಔಷಧಿ ಕೇಳ್ತಾರೆ, ದುಡ್ಡು ಕೊಡೋಲ್ಲ. ನಾನಂತೀನಿ ಪ್ರತಿ ಸರಿ ಬಂದಾಗ ಔಷಧಿ ಕೇಳಿದರೆ ಅವ್ರಿಗೆ ಟ್ರೈನ್ ಮಾಡೋಣ, ಔಷಧಿ ಕಡಿಮೆ ತೊಗೊಳ್ಳೋಂಥ. ದುಡ್ಡು ಕೊಡದೇ ಇದ್ರೂ ಪರವಾಗಿಲ್ಲ, ದುಡ್ಡು ಕೊಡೋದಕ್ಕೂ ಟ್ರೈನ್ ಮಾಡೋಣ. ನನ್ನ ಪೇಷಂಟ್ಗಳಿಗೆ ದುಡ್ಡು ಕೊಡೋದಕ್ಕೂ ಟ್ರೈನ್ ಮಾಡಿದ್ದೀನಿ. ಇಷ್ಟು ಕೊಡಬೇಕು ಅಂತೇಳಿ ಟ್ರೈನ್ ಮಾಡಿ ಕಳಿಸಿದ್ದೀನಿ. ಮಾಡಬೇಕ್ರಿ, ಜನಕ್ಕೆ ಗೊತ್ತಿರಲ್ಲ. ಆ್ಯಂಡ್ ದೇ ಆರ್ ಆಲ್ ಇನ್ನೋಸೆಂಟ್. ಐ ಕನ್ಸಿಡರ್ ಆಲ್ ಗಾಂಧಿ ಹೇಳ್ತಿದ್ದ, ಆಲ್ ಮೈ ಕಸ್ಟಮರ್ಸ್ ಆರ್ ಇನ್ನೋಸೆಂಟ್ ಅಂತ ಕನ್ಸಿಡರ್ ಮಾಡುವಂಥ. ಅದನ್ನು ಐ ಕನ್ಸಿಡರ್. ಐ ಡೋಂಟ್ ಕನ್ಸಿಡರ್ ಎನಿ ಪೇಷಂಟ್ ಆಫ್ ಮೈನ್ ಆಸ್ ಬ್ಯಾಡ್ ಆರ್ ಎನಿಥಿಂಗ್. ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ಆರ್ ಇನ್ನೋಸೆಂಟ್ ಆ್ಯಂಡ್ ದೇ ಆರ್ ಗುಡ್. ಎಷ್ಟೋ ಆಮೇಲೆ ನಾನು ನನ್ನ ಪೇಷಂಟ್ಗಳಿಂದ ಕಲ್ತಿರೋದು ಬೇರೆ ವಿಷಯ, ಅದು ಇನ್ನೊಂದು ದಿವಸ ಮಾತಾಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ವೈದ್ಯರ ಬಗ್ಗೆ, ವೈದ್ಯರಿಗೂ ಪ್ರಾಬ್ಲಮ್ ಇದೆ. ಹೊಸ ಔಷಧಿ ಬಗ್ಗೆ ಯಾರೋ ಅವ್ರಿಗೆ ಮಾಹಿತಿ ನೀಡೋದಿಲ್ಲ. ಔಷಧಿ ಕಂಪ್ನಿಯವ್ರು ಕೊಡ್ತಾರೆ ಎಲ್ಲ ಬಯಾಸ್ಡ್ ಇನ್ಫಾರ್ಮೇಷನು. ಔಷಧಿ ಕಂಪನಿಗಳಿಂದ ಡಾಕ್ಟರ್ಸ್ ಪ್ರಭಾವಿತರಾಗಿದ್ದಾರೆ, ತಪ್ಪು ಮಾಹಿತಿ ಕೊಡ್ತಾರೆ ಅವರು. ಬಹುರಾಷ್ಟ್ರೀಯ ಕಂಪ್ನಿಗಳು, ಬ್ರ್ಯಾಂಡ್ ಔಷಧಿಗಳು ಪ್ರಭಾವಿತರಾಗಿದ್ದಾರೆ. ಬಹುರಾಷ್ಟ್ರೀಯ ಕಂಪ್ನಿಗಳ ಔಷಧಿಗಳು ಸಾಮಾನ್ಯವಾಗಿ ಕಾಸ್ಟ್ಲಿ ಇರ್ತವೆ, ಕೆಲವು ಕಡಿಮೆ ಇರ್ಬೋದು, ಬಟ್ ಸಾಮಾನ್ಯವಾಗಿ ಕಾಸ್ಟ್ಲಿ ಇರ್ತವೆ. ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಮ್ಮ ಜನನ ಸುಧಾರಿಸೋದಕ್ಕೆ ಅವ್ರು ಯಾಕೆ ಒದ್ದಾಡ್ಬೇಕು ರೀ? ಪ್ರಾಫಿಟ್ ಮಾಡೋಕ್ಕೆ ಬಂದಿರ್ತಾರೆ ಅವರು. ಇವತ್ತು ಯಾವುದು ನನಗೆ ಬೇಜಾರು ಅನ್ಸೋದೇನೆಂದರೆ, ಕ್ವಿಟ್ ಇಂಡಿಯಾ ಮೂಮೆಂಟ್ 75 ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬೇರೆ ದೇಶದಿಂದ ಇವ್ರನ್ನ ಕರಿತಾ ಇದ್ವಿ, ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಬನ್ನಿರಿ ಅಂಥೇಳಿ. ದಿಸ್ ಈಸ್ ದ ವಿಪರ್ಯಾಸ. ಬಹುರಾಷ್ಟ್ರೀಯ ಔಷಧಿ, ಬ್ರ್ಯಾಂಡ್ ಔಷಧಿಗಳು ಜಾಸ್ತಿ ಇವೆ ನಮ್ಮ ದೇಶದಲ್ಲಿ. ಅದನ್ನು ತೆಗೆದು ಹಾಕೋದಕ್ಕೆ ಇನ್ನೂ ಸರ್ಕಾರ ಮನಸ್ಸು ಮಾಡಿಲ್ಲ. ಔಷಧಿ ರಹಿತ ಚಿಕಿತ್ಸೆ ನೀಡೋದೇ ಇಲ್ಲ. ಮೊನ್ನೆ ಒಬ್ಬ ಮಹಿಳೆ ಬಂದಿದ್ಲು, ಪ್ರೆಗ್ನೆಂಟ್ ವುಮನ್ನು, 3 ತಿಂಗಳು. ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ಎಲ್ಲ ಕಡೆ ಹೋಗಿ ಬಂದಿದ್ಲು. ಆ ಇನ್ನೊಬ್ಬ ಲೇಡಿ ಡಾಕ್ಟರು ಇದ್ದಿದ್ರೊಳಗೆ ನಾನು ಐ ಅಪ್ರಿಷಿಯೇಟ್. ನೋಡಿ ಹೆಂಗೆ ಅಂದರೆ, ಐ ಅಪ್ರಿಷಿಯೇಟ್ ಆ್ಯಂಡ್ ಐ ಕ್ರಿಟಿಸೈಸ್ ಹರ್ ಆಲ್ಸೋ. ಎರಡೂ ಮಾಡಬೇಕಾಗಿದೆ. ಯಾಕೆಂದರೆ ಅವಳಿಗೆ ಫೋಲಿಕ್ ಆ್ಯಸಿಡ್ ಬರ್ಕೊಟ್ಟಿದ್ಲು. 3 ತಿಂಗಳು ಪ್ರೆಗ್ನೆಂಟು, 2 ತಿಂಗಳು 2 ತಿಂಗಳಿರಬೇಕು. ಅವಳಿಗೆ ಫೋಲಿಕ್ ಆ್ಯಸಿಡ್ ತೊಗೊಳ್ಳೋದು ಒಳ್ಳೆಯದು. ಐರನ್ ಬರೆದು ಕೊಡಲಿಲ್ಲ ಅವಳು. ಬೇರೆ ನಾವು ಕೆಲವರಾದ್ರೆ ಐರನ್ ಬರ್ಕೊಟ್ಟು ಅಷ್ಟು ಬೇಗ ಐರನ್ ಕೊಡಬೇಕಾಗಿಲ್ಲ. 3 ತಿಂಗಳಾಗೋ ತನಕ ಐರನ್ ಬೇಕಾಗಿಲ್ಲ. ಫೋಲಿಕ್ ಆ್ಯಸಿಡ್ ಬರ್ಕೊಡ್ಲಿ. ಬಟ್ ಅವಳೇನು ಬರೆದು ಕೊಟ್ಟಿಲ್ಲ ಗೊತ್ತಾ? ಮದರ್ ಹಾರ್ಲಿಕ್ಸ್ ಬರೆದು ಕೊಟ್ಟಿಲ್ಲ. ಮದರ್ ಹಾರ್ಲಿಕ್ಸ್ ಈಸ್ ಯೂಸ್ಲೆಸ್. ಬೋರ್ನ್ವಿಟಾ ಈಸ್ ಯೂಸ್ಲೆಸ್. ಬೂಸ್ಟ್ ಈಸ್ ಯೂಸ್ಲೆಸ್. ವೇಸ್ಟ್ ಈಸ್ ಯೂಸ್ಲೆಸ್. ಇವೆಲ್ಲ ಅದೇ ಜಾತಿಗೆ, ಬೂಸ್ಟು, ವೇಸ್ಟು, ಹಾರ್ಲಿಕ್ಸು. ಬಟ್ ಡಾಕ್ಟರ್ಸಿಗೆ ಬರೀತಾ ಇದ್ದಾರೆ, ಮದರ್ ಹಾರ್ಲಿಕ್ಸ್ ಅಡ್ವರ್ಟೈಸ್ ಮಾಡ್ತಾನೆ ಅವನು. ಸಪೋಸ್ 100 ಬಾಟ್ಲ್ ಬರೆದ್ರೆ ನನಗೊಂದು ಗಿಫ್ಟ್ ಕೊಡ್ತಾನೆ. ಹಿಂದೆ ಒಂದು ಔಷಧಿ ಕಂಪ್ನಿದು ಹೃದಯಾಮೃತ ಅಂಥೇಳಿ ಒಂದು ಔಷಧಿ ಇತ್ತು. ಅಮೃತ ಇದ್ದಂಗೆ ಅದು ಹೃದಯಕ್ಕೆ ಅಂತ ಹೇಳಿ ಅವನು ಅಡ್ವರ್ಟೈಸ್ ಮಾಡ್ದ. ಅಡ್ವರ್ಟೈಸ್ ಮಾಡಿ, ನೀವು ನಂಬ್ತಿರಲ್ಲ, ನೀವು ಕೇಳಿರ್ಲಿಕ್ಕಿಲ್ಲ, ನನ್ನ ಈ ಥರದ್ದು ಭಾಳ ಸ್ಟೋರೀಸ್ ಇವೆ. 35,000 ರೂಪಾಯಿ ಚೆಕ್ ತಂದು ಕೊಟ್ಟ ಅವನು. ಇದು 25-30 ವರ್ಷದ ಹಿಂದಿನ ಕಥೆ ಇದು. 35,000 ಆವಾಗ 1 ಲಕ್ಷ ಆಗ್ತಿತ್ತು. ಅವನ ಕಂಡೀಷನ್ ಏನಂದರೆ 1 ಲಕ್ಷ ಬಾಟ್ಲ್ ಬರೀಬೇಕು ಅಂತ. ನಾನು ಏನು ಮಾಡಿದೆ, ಇಮ್ಮಿಡಿಯೇಟ್ಲಿ ಐ ಟೋರ್ ಇಟ್. ಐ ಆಮ್ ಒನ್ ಪರ್ಸನ್ ಹೂ ನೆವರ್ ಟಾಲರೇಟ್ಸ್ ಎನಿ ಆಫ್ ದೀಸ್ ಗಿಫ್ಟ್ಸ್. ಐ ಟೋರ್ ಇಟ್ ಆ್ಯಂಡ್ ಗಿವ್ ಇಟ್ ಹಿಮ್. ನಾನು ತಪ್ಪು ಮಾಡಿದೆ, ಅದನ್ನು ಇಟ್ಕೊಂಡಿದ್ರೆ ಇವತ್ತು ಎಲ್ಲರಿಗೂ ಪ್ರೂಫ್ ತೋರ್ಸೋಕ್ಕಾಗ್ತಿತ್ತು. ನನಗೆ ಕೋಪ ಬಂದಿತ್ತು. 35,000, 1 ಲಕ್ಷ ಬಾಟ್ಲ್, ಅದು ಆಯುರ್ವೇದಿಕ್ ಔಷಧಿ. ಅದು ನಾನು ಬರೆಯೋದೇ ಇಲ್ಲ. ಆಯುರ್ವೇದಿಕ್ ಔಷಧಿ ನಾನು ಇನ್ನೂವರೆಗೂ ಬರೋದೇ ಇಲ್ಲ, ಯಾಕಂದರೆ ಐ ಆಮ್ ನಾಟ್ ಟ್ರೈನ್ಡ್ ಇನ್ ಇಟ್. ಸೊ 1 ಲಕ್ಷ ರೂಪಾಯಿ, 35,000 ರೂಪಾಯಿ ಚೆಕ್ ತಂದುಕೊಟ್ಟು ಅದನ್ನು 1 ಲಕ್ಷ ಬಾಟ್ಲ್ ಬರೀರಿ ಅಂತ ರಿಕ್ವೆಸ್ಟ್ ಮಾಡೋದು. ಅವರು ಟ್ಯಾಕ್ಟಿಕ್ಸ್ ಹುಡುಕ್ತಿರ್ತಾರೆ ಬೇರೆ ಬೇರೆ ಥರದ್ದು. ಸೊ ಕೊನೆಗೆ ಅದನ್ನು ಬಿಟ್ಟೆ. ಅಂದರೆ ಇವತ್ತು ಈ ಥರದ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಔಷಧಿ ರಹಿತ ಚಿಕಿತ್ಸೆನೇ ಕೊಡೋದಿಲ್ಲ. ಆಮೇಲೆ ಮದರ್ ಹಾರ್ಲಿಕ್ಸು ಈ ಥರದ್ದೆಲ್ಲ ಕೊಡ್ತಾರೆ. ಇವು ಯಾವುದು ಪ್ರಯೋಜನ ಇಲ್ಲ. ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಲಿಸ್ಟೇ ಇದೆ, ಇಸೆನ್ಷಿಯಲ್ ಡ್ರಗ್ ಲಿಸ್ಟ್ ಅಂತ. ಅದರೊಳಗಿರೋ ಮೆಡಿಸಿನ್ಸ್ ಯೂಸ್ ಮಾಡಿದರೆ ಸಾಕು. ಎಕ್ಸ್ಪರ್ಟ್ಸ್ ಯೂಸ್ ಮಾಡೋಕ್ಕೆ ಇನ್ನೂ ಒಂದಿಷ್ಟು ಮೆಡಿಸಿನ್ಸ್ ಇದೆ. ನಮ್ಮಲ್ಲಿ ಬಹಳ ಮೆಡಿಸಿನ್ಸ್ ಇಲ್ಲ. ಸುಮಾರು 350 ಔಷಧಿ ಅಷ್ಟೇ ಇದೆ. ನಿಮಗೆ ನೋಡಿದರೆ ಮಾರ್ಕೆಟ್ನೊಳಗೆ 80,000-90,000 ಔಷಧಿಗಳಿದೆ. ಅವು ಯಾವುದು ಬೇಕಾಗಿಲ್ಲ. 350 ಔಷಧಿಗಳನ್ನ ಉಪಯೋಗಿಸಿದ್ರು ಸಾಕು. ನೆಕ್ಸ್ಟ್, ಸರ್ಕಾರದ ಜವಾಬ್ದಾರಿ ಏನಂದರೆ ಜನಪರ ಔಷಧಿ ನೀತಿ ಜಾರಿ ಮಾಡಬೇಕು. ಅದನ್ನು ಮಾಡಿರಿ ಅಂತ ನಾವು ಮೊದಲಿಂದ ಕೇಳ್ತಾ ಇದ್ದೀವಿ, ಮಾಡ್ತಾ ಇಲ್ಲ. ನಾವು ನಿರಂತರವಾಗಿ ಅದನ್ನು ಕೇಳ್ತಾನೆ ಇದ್ದೀವಿ. ಅನೇಕ ಸಣ್ಣ ದೇಶದೊಳಗೆ ಸಹಿತ ಜನಪರ ಔಷಧಿ ನೀತಿ ಇದೆ, ಸಣ್ಣ ದೇಶದೊಳಗೆ.
ಆದರೆ ನಮ್ಮಲ್ಲಿ ಅದಿಲ್ಲ. ಶ್ರೀಲಂಕಾದೊಳಗೆ ಜನಪರ ಔಷಧಿ ನೀತಿ ಇದೆ. ಬಾಂಗ್ಲಾದೇಶದೊಳಗೆ ಇಲ್ಲಿವರೆಗಿತ್ತು, ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಅಲ್ಲಿ ಪಾಲಿಟಿಕ್ಸ್ ಬಂದು ಎಲ್ಲ ಚೇಂಜ್, ಪಾಲಿಟಿಕ್ಸ್ನವರೇ ಇದನ್ನು ಚೇಂಜ್ ಮಾಡೋದು. ಅಗತ್ಯ ಔಷಧಿಗಳು ಬೇಕು ಜನರಿಗೆ, ಜನರಿಕ್ ಔಷಧಿಗಳು ಬೇಕು. ಅನಗತ್ಯ ಅಪಾಯಕರ ಔಷಧಿಗಳನ್ನ ಬ್ಯಾನ್ ಮಾಡಬೇಕು ಸರ್ಕಾರ. ನೊವಾಲ್ಜಿನ್ ಅಂತ ಒಂದು ಯೂಸ್ ಮಾಡ್ತಿದ್ರು ಭಾಳ ಜನ, ನಾನು ಜೀವನದೊಳಗೆ ಬರೀಲೇ ಇಲ್ಲ, ಭಾಳ ವರ್ಷ ಉಪಯೋಗಿಸಿದ್ರು ಜನರು. ಈಗ ಅದು ಬ್ಯಾನ್ ಆಗಿದೆ. ಬರಾಲ್ಗನ್ ಅಂತಿತ್ತು, ಅದು ಬ್ಯಾನ್ ಆಗಿದೆ. ಇನ್ನೊಂದು ಔಷಧಿ ನೀವೆಲ್ಲರೂ ಯೂಸ್ ಮಾಡ್ತೀವಿ, ಈಗಲೂ ಯೂಸ್ ಮಾಡ್ತಿದ್ದಾರೆ ಕೆಲವರು, ನ್ಯೂರೋಬಿಯಾನ್ ಫೋರ್ಟ್ ಅಂತ ಒಂದು ಇಂಜೆಕ್ಷನ್ ಬರ್ತದೆ. ನ್ಯೂರೋಬಿಯಾನ್ ಇಂಜೆಕ್ಷನ್ ಯೂಸ್ಲೆಸ್, ಅದನ್ನು ಯೂಸ್ ಮಾಡಲೇಬೇಡಿ. ಯಾಕೆ ಯೂಸ್ಲೆಸ್ ಆಮೇಲೆ ಹೇಳ್ತೀನಿ ಸರ್. ನೆಕ್ಸ್ಟ್, ಔಷಧಿಗಳು ದುರಂತ ಆಗ್ತಾಯಿದೆ, ಅದನ್ನು ತಡೆಬಿಟ್ಟು ಭಾಳ ಜನಕ್ಕೆ ಗೊತ್ತಿಲ್ಲ. ಅದು ಅಡ್ಡ ಪರಿಣಾಮವನ್ನು ಗುರುತಿಸಿ ಪರಿಹಾರವನ್ನು ಸೂಚಿಸಬೇಕು. ಗುಣಮಟ್ಟ ನಿಯಂತ್ರಣ ವ್ಯವಸ್ಥೆ ಬಲಗೊಳ್ಳಬೇಕು. ಔಷಧಿ ಬಗ್ಗೆ ಮಾಹಿತಿ ನೀಡಬೇಕು. ಯಾವ ಬದಲಾವಣೆ ಆಗಬೇಕು? ಹಾಗಾದರೆ ನೀವು ಬದಲಾವಣೆ ಅಂತೀರ, ಏನಾಗಬೇಕು ಸ್ವಾಮಿ ಹೇಳಿ, ಅದನ್ನಾರು ಹೇಳಿ. ಅದಕ್ಕೂ ಒಳ್ಳೆಯ ವ್ಯವಸ್ಥೆ ಇದೆ ನೋಡಿ. ತಮಿಳುನಾಡು ಮತ್ತು ರಾಜಸ್ಥಾನದಲ್ಲಿ ಈ ಯಾವ ಔಷಧಿಗಳು ಜನರಿಗೆ ಬೇಕು, ಒಳ್ಳೆಯ ಔಷಧಿ ಯಾವ ಥರ ಇರಬೇಕು ಅನ್ನೋ ವ್ಯವಸ್ಥೆ ಇದೆ. ಅದನ್ನು ಈಗಲೂ ಸಹಿತ ಅಕ್ಷರಶಃ ಪಾಲಿಸ್ತಾ ಇದ್ದಾರೆ. ಅದನ್ನು ತನ್ನಿರಿ, ಆ ಪಾಲಿಸಿ ತನ್ನಿರಿ, ಎಲ್ಲ ಸ್ಟೇಟ್ನೊಳಗೂ ತನ್ನಿರಿ, ಜನರಿಗೆ ಒಳ್ಳೆಯದಾಗುತ್ತೆ. ಬಟ್ ಅದನ್ನು ಯಾರೂ ತರ್ತಾಯಿಲ್ಲ, ಅದ್ರ ಬಗ್ಗೆ ಯಾರೂ ಹೇಳುವುದಿಲ್ಲ, ಮಾತಾಡೋದಿಲ್ಲ. ಮೀಡಿಯಾದವ್ರು ಇದು ಯಾವುದೂ ಕವರ್ ಮಾಡೋದಿಲ್ಲ. ಮೀಡಿಯಾದವರು ಜನರಿಗೆ ಬೇಕಾಗೋ ಎಷ್ಟೋ ವಿಷಯಗಳನ್ನ ಕವರ್ ಮಾಡೋದಿಲ್ಲ. ನಾವೇನು ತಿಳ್ಕೊಂಡಿದ್ದೀವಿ, ಸರ್ಕಾರ ಎಲ್ಲ ಸರಿ ಮಾಡ್ತದೆ, ಮೀಡಿಯಾ ಸರಿ ಮಾಡ್ತದೆ, 4ನೇ ಸ್ತಂಭ ಅದು ಡೆಮೋಕ್ರಸಿದು. ಬಟ್ ಮೀಡಿಯಾ ಯಾವ ವಿಷಯಗಳನ್ನ, ತಮಿಳುನಾಡು ರಾಜಸ್ಥಾನ ಮಾಡೆಲ್ ಯಾರೂ ಎಲ್ಲೂ ಹೇಳೋದಿಲ್ಲ, ನಮ್ಮಂಥವ್ರು ಹೇಳ್ತೀವಿ ಅಷ್ಟೇ. ನಾವೇನು ಅಬೌವ್ ಮೀಡಿಯಾ ಅಲ್ಲ, ಬಟ್ ಜನಸಾಮಾನ್ಯರಿಗೆ ಒಳ್ಳೆಯದನ್ನು ತಲುಪಿಸೋದಕ್ಕೆ ನಾವು ಬದ್ಧರಾಗಿದ್ದೀವಿ, ಅದಕ್ಕೆ ಹೇಳ್ತಾ ಇದ್ದೀವಿ. ಆ ಮಾಡೆಲ್ ಇದೆ, ಅದನ್ನು ಉಪಯೋಗಿಸಿದರೆ ಎಷ್ಟು ಚೆನ್ನಾಗಾಗ್ತದೆ. ಜನರಿಕ್ ಮೆಡಿಸಿನ್ಸು, ಫ್ರೀ ಟ್ರೀಟ್ಮೆಂಟು ಸರ್ಕಾರನೇ ಹೇಳಿದೆ ಸ್ವಾಮಿ. 2008ನೊಳಗೆ ಎಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ದೊರಕಿಸ್ಕೊಡ್ತೀವಿ ಅಂತ. ಆವಾಗಲೇ ನಾನು ಸ್ವಲ್ಪ ಗಲಾಟೆ ಮಾಡಿದ್ರಿಂದ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಜನರಿಕ್ ಮೆಡಿಸಿನ್ ಒಂದು ಕೌಂಟರ್ ಓಪನ್ ಆಗಿದೆ. ರಾಮದಾಸ್ ಇದ್ದಾಗ, ನಮ್ಮ ಹೆಲ್ತ್ ಮಿನಿಸ್ಟರ್ ರಾಮದಾಸ್ ಇದ್ದಾಗ 20 ಕಡೆಗೆ ನಾನು ಓಪನ್ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಓಪನ್ ಮಾಡಿದಾಗ ಇಲ್ಲಿ ಮಾಡಿದ್ರು. ಆಮೇಲೆ 20 ಕಡೆ ಓಪನ್ ಆಗಲಿಲ್ಲ, ಇದು ಒಂದೇ ಉಳ್ಕೊಂಡಿದೆ. ಈ KC ಜನರಲ್ ಒಂದು ಮಾಡಿದ್ದಾರೆ, ಅಲ್ಲಿ ಕೆಲವು ಔಷಧಿಗಳು ಸಿಗ್ತದೆ. ನಾನೂ ಅಲ್ಲೇ ಔಷಧಿ ತೊಗೋತೀನಿ. ನಾನು ಇನ್ಸುಲಿನ್ ಅಲ್ಲಿಂದ ತೊಗೊಂಬರ್ತೀನಿ, ಒಂದು 50% ಕಡಿಮೆ ಆಗ್ತದೆ ನನಗೆ. NR ಕಾಲನಿ ಅದೇ ಈಗೀಗ ಓಪನ್ ಮಾಡ್ತಾಯಿದ್ರೆ, NR ಕಾಲನಿಲಿ ಆಗಿದ್ರೆ ನೆಕ್ಸ್ಟ್ ಏರಿಯಾದೊಳಗೂ ನೀವು ಡಿಮಾಂಡ್ ಮಾಡಿ ಕೊಡ್ತಾರೆ ಅದನ್ನು. ಜನರ ಡಿಮಾಂಡ್ ಎಲ್ಲಿ, ಜನರು ಡಿಮಾಂಡ್ ಮಾಡೋದಿಲ್ಲ ಅಲ್ಲಿ ಕೊಡೋದಿಲ್ಲ. ಜನರು ಡಿಮಾಂಡ್ ಮಾಡಿದ್ರೆ ಕೊಟ್ಟೆ ಕೊಡ್ತಾರೆ. ನಾವು 10 ಜನ 20 ಜನ 100 ಜನ ಗುಂಪಾಗಿ ಹೋಗಬೇಕು, ಒಂದು ಡಿಮಾಂಡ್ ಇಡಬೇಕು, ಅವಾಗ ಕೊಡ್ತಾರೆ. ಸರ್ಕಾರ ಹೆದರೋದು ಜನಕ್ಕೆ ಮಾತ್ರ, ಇನ್ನು ಯಾವುದಕ್ಕೂ ಹೆದರಲ್ಲ. ಅದನ್ನು ಜನರು ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ಈ ಥರ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ, ಬುಲ್ಡೋಸ್ ಮಾಡ್ತಾರೆ ನಮ್ಮನ್ನು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಈಸ್ ಎ ಟ್ರೇಡ್ ಯೂನಿಯನ್ ಬಾಡಿ ಇದ್ದಂಗೆ. ವೈದ್ಯರ ಹಿತಾಸಕ್ತಿನ ನೋಡ್ತದೆ, ಕೆಲವು ಸರಿ ಜನರ ಹಿತಾಸಕ್ತಿ ನೋಡ್ತದೆ. ವ್ಯಾಕ್ಸಿನ್ಸ್ ಕೊಡ್ತಾರೆ, ಪೋಲಿಯೋ ಡ್ರಾಪ್ಸು, ಟ್ರಿಪಲ್ ಆ್ಯಂಟಿಜನ್. ಯಾತಕ್ಕೆ ಬೇಕು ರೀ ಪೋಲಿಯೋ ಡ್ರಾಪ್ಸು, ಟ್ರಿಪಲ್ ಆ್ಯಂಟಿಜನ್? ಬೇಕಾಗಿಲ್ಲ ರೀ, ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ತೊಗೋತೀವಿ. ನೀವು ಬೇರೆ ಜನರಿಗೆ ಬೇಕಾಗೋದು ಅಂತ ಮಾಡಿರಿ ಅಂತ ಎಷ್ಟು ಜನ ಕೇಳ್ತಾರೆ, ಹೋಗಿ ಅವ್ರನ್ನ. IMAದವ್ರನ್ನ ಕೇಳಿ ನೀವು. ಇದೊಂದು IMA ಜವಾಬ್ದಾರಿ ಇದು. ಅಲ್ಲಿ ಎಲ್ಲ IMA ಎಲ್ಲ ಜನರು ಬರ್ತಾರೆ. ಬಟ್ ನೀವು ಕೇಳಿರೋದು ಒಳ್ಳೆ ಪ್ರಶ್ನೆ. IMA ಶುಡ್ ಬಿ ಏಬಲ್ ಟು ಡೂ ದಿಸ್. ಬಟ್ ಇದ್ರ ಬಗ್ಗೆ ಯಾವತ್ತೂ IMA ತಲೆ ಕೆಡಿಸ್ಕೊಂಡೇ ಇಲ್ಲ. ಐ ಆಮ್ ರೆಡಿ ಟು ಆನ್ಸರ್ ಎನಿ IMA ಮೆಂಬರ್. ಆ್ಯಂಡ್ ಐ ಆಮ್ ಎ ಫುಲ್ ಟೈಮ್ IMA ಮೆಂಬರ್, ಲೈಫ್ ಮೆಂಬರು. ಸೊ ವಿಜ್ಞಾನದ ಮುನ್ನಡೆ, ಬಳಕೆದಾರರ ಹಿನ್ನಡೆ. ವಿಜ್ಞಾನದ ಆವಿಷ್ಕಾರಗಳು ಅದ್ಭುತವಾದ ಔಷಧಿಗಳನ್ನು ಹೊರತಂದಿವೆ. ಅದು ನಿರಂತರವಾಗಿ ಸಾಗಿದೆ. ಇನ್ನೂ ವಿಜ್ಞಾನ ಮುಂದೆ ಬರ್ತದೆ. ಔಷಧಿಗಳು ಆವಿಷ್ಕಾರಗೊಂಡು ಅದು ಕೇವಲ 65% ಜನರಿಗೆ ಮಾತ್ರ ತಲುಪ್ತದೆ, ಎಲ್ಲರಿಗೂ ತಲುಪ್ತಾ ಇಲ್ಲ. ಹೀಗಾಗಿ ಹಿನ್ನಡೆಯಾಗಿದೆ. ಅನಗತ್ಯ ಅಪಾಯಕಾರಿ ಔಷಧಿಗಳು ಲಭ್ಯ ಇದೆ. ಅದು ಹೆಂಗೆ ಜನರು ಆರೋಗ್ಯ ಸುಧಾರಿಸೋಕ್ಕೆ ಸಾಧ್ಯ? ಇವನ್ನೆಲ್ಲ ತೆಗೆದುಹಾಕಬೇಕು. ಇವು ಹಿನ್ನಡೆ. ಇದು ವಿಜ್ಞಾನ ಮುಂದೆ ಬಂದ್ರೂ ನಮ್ಮ ಜನರಿಗೆ ಹಿನ್ನಡೆ. ಇದು ಪೇಟೆಂಟ್ ವ್ಯವಸ್ಥೆಯಿಂದ ಔಷಧಿ ದುಬಾರಿಯಾಗಿದೆ. ಪೇಟೆಂಟ್ ವ್ಯವಸ್ಥೆ, ಇಂಡಿಯನ್ ಪೇಟೆಂಟ್ಸ್ ಆ್ಯಕ್ಟ್ ಇತ್ತು, ಅದನ್ನು ತೆಗೆದು ಹಾಕಿದ್ರಲ್ಲ. ಅದನ್ನು ತನ್ನಿರಿ, ಅದನ್ನು ತರೋದು ಸಾಧ್ಯತೆ ಇಲ್ಲ ಈಗ. ಬಟ್ ಅದನ್ನು ಬೇರೆ ರೀತಿಯಲ್ಲಿ ತರ್ಬೋದು. ಅದ್ರ ಬಗ್ಗೆ ಗಮನ ಕೊಟ್ಟೇ ಇಲ್ಲಲ್ಲ ಯಾರು. ಪಾರ್ಲಿಮೆಂಟೇರಿಯನ್ಸ್ಗೆ ಗೊತ್ತಿಲ್ಲ. ಅದನ್ನು ಜನಸಾಮಾನ್ಯರಿಗೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಣ? ಜಗತ್ತಿನ 100 ದೇಶಗಳಲ್ಲಿ ಭಾರತ ಜನರಿಕ್ ಔಷಧಿಯನ್ನು ತಯಾರಿಸ್ತದೆ, 100 ದೇಶಕ್ಕೆ ರಫ್ತು ಮಾಡ್ತೀವಿ. ಬಟ್ ನಮಗೆ ಆ ಔಷಧಿಗಳು ಸಿಗ್ತಾ ಇಲ್ಲ ಸ್ವಾಮಿ. ಎಂಥ ದುರಂತ ಇದು. ಚೀಪ್ ಮೆಡಿಸಿನ್ಸು. ನಾವೇನು ವಿ ಆರ್ ನಾಟ್ ಸೆಲ್ಲಿಂಗ್ ಇಟ್ ಫಾರ್ ಪ್ರಾಫಿಟ್. ಆ ಬಡ ದೇಶಗಳಿಗೆ ಚೀಪಾಗೆ ಕಳಿಸ್ಬೇಕು. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ತಂತ್ರಜ್ಞಾನ ಇದೆ. ಬಟ್ ನಮ್ಮ ಜನರಿಗೂ ಸಿಗಲಿ. ನಮ್ಮ ಜನರು ಬಡ ಜನರಿದ್ದಾರೆ, ಬಟ್ ಅದನ್ನು ಮಾಡ್ತಾ ಇಲ್ಲ.
ಇದ್ರ ಬಗ್ಗೆ ನೀವು ಗೂಗಲ್ನೊಳಗೆ ಎಲ್ಲ ಇನ್ಫಾರ್ಮೇಷನ್ ತೊಗೋಬೋದು. ನಾನು ಹೇಳಿದ್ದು ಸರಿ ಇದೆ, ನಾನು ಹೇಳಿದ ಸರಿ ತಪ್ಪಿದ್ರೆ ನನಗೆ ಇದನ್ನು ಮಾಡಿ, ನಾನು ಐ ವಿಲ್ ಟ್ರೈ ಟು ಆನ್ಸರ್. ಕ್ಷಯರೋಗ 100% ಗುಣಪಡಲಿಕ್ಕೆ ಸಾಧ್ಯ, ಆದರೆ ಇವತ್ತು ಸಾವಿರಾರು ಜನರು, ಲಕ್ಷಾಂತರ ಜನರು ಅದರಿಂದ ಸಾಯ್ತಾ ಇದ್ದಾರೆ. ಇದರ ಅರ್ಥ ಏನು? ವಿಜ್ಞಾನ ಮುಂದೆ ಹೋಗಿದೆ, ಆದರೆ 100% ಕ್ಯೂರಬಲ್ ಅದು. ವಿಜ್ಞಾನದ ಮುನ್ನಡೆ ಆಗಿದೆ, ಆದರೆ ಬಳಕೆದಾರರ ಹಿನ್ನಡೆ ಎದ್ದು ಕಾಣುತ್ತದೆ. ಧನ್ಯವಾದಗಳು ಹೇಳೋದಕ್ಕಿಂತ ಮುಂಚೆ 2 ಸಣ್ಣ ಸ್ಟೋರೀಸ್ ಹೇಳ್ಬಿಡ್ತೀನಿ. ಒಬ್ಬ ಅಪ್ಪನ ಹತ್ರ ಹೋದನಂತೆ ಮಗ, ನನಗೆ ತುಂಬ ತಲೆನೋವು, ಜ್ವರ ಬಂದಿದೆ, ಏನು ಮಾಡಲಿ ಅಂತ ಕೇಳಿದ್ನಂತ. ಅವರಪ್ಪ ಹೇಳಿದ, ಏನು ಮಾಡೋದು, ಡಾಕ್ಟ್ರ್ ಹತ್ರ ಹೋಗಪ್ಪ, ಅವ್ರ ಹತ್ರ ಹೋದರೆ ನೋಡಿಬಿಟ್ಟು ಕಾಯಿಲೆ ಏನು ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಅವನು ಹೋದನಂತೆ. ಡಾಕ್ಟ್ರ್ ಹತ್ರ ಹೋದ ತಕ್ಷಣ, ನಿನಗೆ ಸಮಸ್ಯೆ ಇದೆ, ನಾನು ಒಂದು ಲೆಟರ್ ಕೊಡ್ತೀನಿ ಸ್ಪೆಷಲಿಸ್ಟ್ ಹತ್ರ, ಅವ್ರ ಹತ್ರ ಹೋಗ್ಬೇಕು, ನೀನು ಹೋಗಿ ತೋರಿಸ್ಕೊಂಡು ಬರಬೇಕು. ಇವಾಗೆಲ್ಲ ಸ್ಪೆಷಲಿಸ್ಟ್ ದಿನ ಅಲ್ಲ, ಸಣ್ಣ ಸಣ್ಣ ಪ್ರಾಬ್ಲಮ್ಗೂ ಸ್ಪೆಷಲಿಸ್ಟು ಅಂದ ತಕ್ಷಣ ಅವನು ಆಯಿತು ನೀನು ಹೇಳ್ದಂಗೆ ನಾನು ಸ್ಪೆಷಲಿಸ್ಟ್ ಹತ್ರ ಹೋದಂತೆ. ಸ್ಪೆಷಲಿಸ್ಟ್ ಹತ್ರ ನಿನ್ನ ಸಮಸ್ಯೆ ನನಗೆ ಅರ್ಥ ಆಯಿತು, ಬಟ್ ಕೆಲವು ಟೆಸ್ಟ್ ಮಾಡಿಸ್ಕೊಂಬ, ರೋಗಕ್ಕೆ ಕಾರಣ ಏನು ಕಂಡುಹಿಡಿಬೇಕು. ರೋಗಕ್ಕೆ ಕಾರಣ ಕಂಡುಹಿಡಿಯೋಕ್ಕೆ ಸಾಧ್ಯನಾ? ಬ್ಲಡ್ ಟೆಸ್ಟ್ ಮಾಡಿದರೆ ಗೊತ್ತಾಗ್ತದಾ? ಡಯಾಬಿಟಿಸ್ ಗೊತ್ತಾಗ್ತದೆ, ಎಲ್ಲನೂ ಗೊತ್ತಾಗಲ್ಲ. ಭಾಳ ಸರಿ 108 ಟೆಸ್ಟ್ ಮಾಡಿಸ್ತಾರೆ, ಬಟ್ ಇದು ಗೊತ್ತಾಗಲ್ಲ. ನಾನು ಅಂಥರ ಟೆಸ್ಟ್ಗಳು ಮಾಡಿಸಲೇ ಇಲ್ಲ ಇಲ್ಲಿವರೆಗೂ. ಯಾವ ಲ್ಯಾಬ್ನಿಂದ ನಾನು ದುಡ್ಡು ತೊಗೊಳ್ಳೋದಿಲ್ಲ, ಲಕ್ಷಾಂತರ ರೂಪಾಯಿ ತೊಗೊಳ್ಳೋರಿದ್ದಾರೆ. ಅವನು ಸ್ಪೆಷಲಿಸ್ಟ್ ಹೇಳಿದಂತೆ ಎಲ್ಲ ಟೆಸ್ಟ್ ಮಾಡಿಸ್ಕೊಂಬ ಬಂದು ಅವ್ರ ಅಪ್ಪನ ಹತ್ರ ಬಂದಂತೆ, ಮತ್ತು ಮಗ ಏನು ಮಾಡಲಿ ಅಂತ. ಅಪ್ಪ ಹೇಳಿದಂತೆ, ಮತ್ತು ಬರೋದ್ರ ಮೇಲೆ ಅವ್ರನ್ನ ಮಾಡಿಸ್ಲೇಬೇಕು, ನೀನು ಮಾಡಿಸ್ಕೊಂಬ, ಲ್ಯಾಬ್ನವ್ರು ಇದ್ದಾರೆ ನೋಡಲ್ಲಿ ಹೋಗಿ ಅಂತ. ಎಲ್ಲ ಟೆಸ್ಟ್ ಮಾಡಿಸ್ಕೊಂಬಂದಂತೆ ಅಪ್ಪನ ಹತ್ರ ಬಂದಂತೆ. ಅಪ್ಪ ಹೇಳಿದಂತೆ, ಹೋಗು ಸ್ಪೆಷಲಿಸ್ಟ್ ಹತ್ರ ಹೋಗಿ ಮೆಡಿಸಿನ್ ಬರ್ಕೊಡು. ಮೆಡಿಸಿನ್ ಬರ್ಸ್ಕೊಂಡಂತೆ ಅಪ್ಪ ಹೇಳಿದಂತೆ, ಔಷಧಿಗಳು ತೊಗೊಂಬ, ಹೋಗು ಮೊದಲು ತೊಗೊಂಬ ಅಂತಂದಂತೆ. ತೊಗೊಂಬಂದು ತೋರಿಸಿದ. ಅಪ್ಪ ತಂದು ಏನು ಮಾಡಲಿ ಅಂತ, ಔಷಧಿಗಳನ್ನ ಹೋಗಿ ತಿಪ್ಪೆಗೆಸಿ ಅಂತ ಹೇಳಿದಂತ. ಅಲ್ಲ, ನೀನು ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ, ನೀನು ಮೊದಲು ಏನು ಹೇಳಿದೆ ಅಲ್ಲಿ? ಹೌದಪ್ಪ, ನಾನು ಹೇಳಿದ್ದೆಲ್ಲ ಸರಿ ಇದೆ ನೋಡು, ಆ ಡಾಕ್ಟ್ರು ನಮ್ಮ ಮನೆ ಹತ್ರ ರೋಡ್ನಲ್ಲಿ 25 ಡಾಕ್ಟ್ರೊಳಗೆ ಅವರೊಬ್ಬರು, ಅವ್ರು ಬದುಕಬೇಕು, ಅದಕ್ಕೆ ನಿನ್ನ ಅವ್ರ ಹತ್ರ ಕಳಿಸ್ದೆ. ಆ ಸ್ಪೆಷಲಿಸ್ಟು ಇಷ್ಟು ದಿವಸ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ರು, ಈಗ ರೋಡ್ನೊಳಗೆ ಬಂದು ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಅವರು ಬದುಕಬೇಕು, ಅದಕ್ಕೆ ನಿನ್ನ ಅವ್ರ ಹತ್ರ ಕಳಿಸ್ದೆ. ಇವತ್ತು ಗಲ್ಲಿಗೆ ದೇವಸ್ಥಾನ, ಬಾರು, ಆಮೇಲೆ ಇದು ಡಾಕ್ಟರ್ಸು, ಇದು ಲ್ಯಾಬ್ಗಳು ಇವೆ, ಸೊ ಅವರು ಬದುಕಬೇಕು, ಅದಕ್ಕೆ ನೀನು ಕಳಿಸಿದೆ. ಔಷಧಿ ಅಂಗಡಿಗಳು ಬೇಕಾದಷ್ಟಿವೆ, ಅವರು ಬದುಕಬೇಕು, ಅವರೆಲ್ಲ ಬದುಕೋದಕ್ಕಿಂತ ಇಂಪಾರ್ಟೆಂಟ್ ನೀನು ಬದುಕಬೇಕು, ಅದನ್ನು ಮೆಡಿಸಿನ್ಸ್ ತೊಗೋಬೇಡ ಅಂತ ಹೇಳಿದಂತ. ಇದನ್ನು, ಈ ಜೋಕ್ ಯಾವಾಗ ಬಂತು ಅಂದರೆ, ಬಹುರಾಷ್ಟ್ರೀಯ ಕಂಪನಿಗಳು ಇವತ್ತಿಗೂ ಸಹಿತ ಅನಗತ್ಯ ಔಷಧಿಗಳನ್ನ ತಯಾರಿಸ್ತಾವೆ. ಆ ಔಷಧಿಗಳು, ಅನಗತ್ಯ ಔಷಧಿಗಳನ್ನು ತಯಾರಿಸಿ ಜನರನ್ನು ಮೋಸ ಮಾಡ್ತಾಯಿವೆ. ಕೊರೆಕ್ಸ್ ಅನ್ನೋ ಔಷಧಿ ಇಷ್ಟು ದಿವಸ ಸಿಗ್ತಾಯಿತ್ತು, ಇವಾಗಲೂ ಸಿಗ್ತಾಯಿದೆ. ಅದನ್ನು ಫಾರ್ಮುಲಾ ಚೇಂಜ್ ಮಾಡಿದ್ದಾನೆ, ಭಾಳ ಜನಕ್ಕೆ ಗೊತ್ತಿಲ್ಲ. ಅದರೊಳಗೆ ಏನಿತ್ತು ಅಂತಂದರೆ ಕೋಡಿನಿತ್ತು. ನಾನು ಜೀವನದೊಳಗೆ ಬರೀಲೇ ಇಲ್ಲ, ಈಗ ಬರಿತಾ ಇದ್ದೇನೆ, ಯಾಕಂದರೆ ಈಗ ಒಳ್ಳೆಯ ಫಾರ್ಮುಲಾ ಇದೆ. ಬಟ್ ಎಷ್ಟು ಜನರಿಗೆ ಗೊತ್ತಾಗುತ್ತೆ ಸ್ವಾಮಿ? ನನ್ನ ಪೇಷಂಟ್ ಬಗ್ಗೆ ನಾನು ಗಮನ ಕೊಟ್ಟು ನಾನು ಬರಿತಾ ಇದ್ದೀನಿ, ನನ್ನ ಪೇಷಂಟು ಅಂತ ಎಲ್ಲಿವರೆಗೂ ಬರೋದಿಲ್ಲ, ಇದಾಗೋದಿಲ್ಲ. ಇದು ಒಂದು ಸಣ್ಣ ಜೋಕು. ಇನ್ನೊಂದು ಸಣ್ಣ, ಒಂದು ಲಾಸ್ಟ್ ಪಾಯಿಂಟ್ ಹೇಳ್ಬೋದಾ? ಇನ್ನೊಂದು, ನಮ್ಮಲ್ಲಿ ಭಾಳ ಜನಕ್ಕೆ ಕಾಯಿಲೆ ಅಂತಂತಂದರೆ ಟೈಫಾಯ್ಡೋ, TBನೋ, ಕ್ಯಾನ್ಸರು, ಅಥವಾ ಹಾರ್ಟ್ ಡಿಸೀಸು, ಕಿಡ್ನಿ ಪ್ರಾಬ್ಲಮ್, ಇಷ್ಟೇ ಗೊತ್ತಿದೆ. ಸಮಸ್ಯೆಗಳಿಂದ ರೋಗ ಬರ್ತಿದೆ ಅನ್ನೋದು ಗೊತ್ತಾಯಿಲ್ಲ. ಈ ನನ್ನ ಪೇಷಂಟ್ಗೆ ಯಾವ ಸಮಸ್ಯೆ ಇದನ್ನು ಹೇಳಿ ನೋಡೋಣ, ಏನು ಕಾಯಿಲೆ ಇರ್ಬೋದು ಅಂತ. ಒಬ್ಬ ಮಹಿಳೆ ಬಂದಳು, ಇದು 25 ವರ್ಷದ ಹಿಂದಿನ ಕಥೆ ಇದು. ಆ ಮಹಿಳೆ ವೆಲ್ ಎಜುಕೇಟೆಡ್, MA ಮಾಡಿದ್ಲು, ಮದುವೆ ಆಗಿತ್ತು. ಮದುವೆ ಆಗಿ ಆ ಗಂಡ, ನಾನು ಇದನ್ನು ಬರೆದು ಬಿಟ್ಟಿದ್ದೀನಿ, ರಿಟರ್ನ್ ಇದು, ನಾನು ಹೇಳಿದ್ದೆಲ್ಲ ಪಾಯಿಂಟ್ಸು ಪ್ರೂಫ್ ಇರ್ತದೆ, ವಿತೌಟ್ ಪ್ರೂಫ್ ನಾನು ಮಾತಾಡೋದೇ ಇಲ್ಲ. ಆ ಮಹಿಳೆ ಗಂಡ MNC ಒಳಗೆ ಕೆಲಸ ಮಾಡಿ, HMT ಒಳಗೆ ಕೆಲಸ ಮಾಡ್ತಾಯಿದ್ದ. ಆವಾಗ ಒಳ್ಳೆಯ ಕಂಪ್ನಿ ಅದು, MNC ಅಲ್ಲ, HMT ಒಳಗೆ ಕೆಲಸ ಮಾಡ್ತಿದ್ದ. ಫಾರಿನ್ ಟೂರ್ಸು ಅದೆಲ್ಲ ಮಾಡ್ತಿದ್ದ. ಇಬ್ಬರು ಮದುವೆ ಆಗಿದ್ದರು. ಮದುವೆ ಆಗಿ ಈ ಅಮ್ಮ ನನ್ನ ಹತ್ರ ಬಂದು, ಡಾಕ್ಟ್ರೇ ನನಗೆ ವಿಪರೀತ ತಲೆನೋವಿದೆ. ಆವಾಗಲೇ ಸ್ಕ್ಯಾನಿಂಗ್ ಬಂದಿತ್ತು 25 ವರ್ಷದಿಂದ. ಸ್ಕ್ಯಾನಿಂಗು ಮಾಡಿಸಿದ್ದೀನಿ, ಡೆಲ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದಿದ್ರು, ಎಲ್ಲ ಮಾಡಿಸಿ, ಎಲ್ಲ ಟೆಸ್ಟ್ ಮಾಡಿದ್ವಿ, ಎಲ್ಲೂ ಕಾಯಿಲೆ ಇದೆ ಅಂತ ಕಾಯಿಲೆ ಇಲ್ಲ ಅಂತಲೇ ಹೇಳ್ತಾರೆ.
ನೀವು ಏನು ಅಂತ ಕಾಯಿಲೆ ಕಂಡು ಹಿಡಿಯೋದಾದರೆ ನಾನು ಮಾಡ್ತೀನಿ, ನಿಮಗೆ ಆಗದೇ ಇದ್ದರೆ ಹೇಳಿ, ಇವತ್ತೇ ನಾನು ಆಯುರ್ವೇದಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೋತೀನಿ, ನಾನು ಇಲ್ಲಿವರೆಗೂ ಆಯುರ್ವೇದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಹೇಳಿದವಳು, ಫ್ರ್ಯಾಂಕಾಗಿ ಹೇಳಿಲ್ಲ. ನೋಡಮ್ಮ, ನೀನು ಹಾಗೆ ಚಾಲೆಂಜ್ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡೋದಿಲ್ಲ, ನಾನು ಸ್ಟಡಿ ಮಾಡಲೇಬೇಕು, ನಿನ್ನ ಕೇಸು ಸ್ಟಡಿ ಮಾಡಿ ನಾನು ಕೊಡ್ತೇನೆ, ಎಷ್ಟು ದಿವಸ ಸ್ಟಡಿ, ಏನು ಸ್ಟಡಿ ಮಾಡ್ತೀರಾ ನೀವು ಅಂತ. ನಾನು ಹೇಳಿದೆ ಅಟ್ಲೀಸ್ಟ್ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ, ನಾನು ಇನ್ನು ಡೀಟೇಲ್ ತೊಗೋಬೇಕು, ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಪರ್ ವೀಕ್, ಒಂದು 5-6 ವೀಕ್ಸ್ ಆದರೂ ಬೇಕು ನಿನ್ನ ಕೇಸ್ ನೋಡೋದಕ್ಕೆ ಅಂತ ಹೇಳಿದೆ. ಆಯಿತು ಅಂತಂದು, ನಾನು 5-6 ವೀಕ್ಸ್ ಬರ್ತೀನಿ, ನೀವು ಸ್ಟಡಿ ಮಾಡಿ, ನಿಮ್ಮ ಫೀಸ್ ಎಷ್ಟು ಅಂತ ಹೇಳಿದ್ದು ಅದನ್ನು ಒಪ್ಕೊಂಡ್ಲು. ಆಯಿತು, ಆವಾಗ ಜವಾಬ್ದಾರಿ ನನಗೆ ಬಂತು, ಅವಳು ಕಾಯಿಲೆ ಕಂಡು ಹಿಡಿಬೇಕು. ಕಾಯಿಲೆ ಕಂಡು ಹಿಡಿಯೋದು ಅಂದ್ರೇನು, ಅವಳ ಸಮಸ್ಯೆ ಏನು, ಆ ಸಮಸ್ಯೆಗೆ ಕಾರಣ ಮದುವೆ ಆಗಿದ್ದರೆ ಗಂಡ ಕೆಲಸ ಮಾಡ್ತಿದ್ರೆ ಅಲ್ಲಿಗೆ ಏನಾದ್ರು ಸಮಸ್ಯೆ, ತಾಯಿ ಮನೆ ಕಡೆಗೆ, ಅತ್ತೆ ಕಡೆಗೆ ಅಥವಾ ಫ್ರೆಂಡ್ಸ್ ಕಡೆಗೆ, ಈ 5-6 ವಿಷಯಗಳನ್ನ ಫಸ್ಟ್ ವಾರ ತೊಗೊಂಡಾಗ ಗೊತ್ತಾಗಿದ್ದೇನು ಅಂತಂದರೆ, ಅವಳು ಮದುವೆ ಆಗಿ ಮಲ್ಟಿನ್ಯಾಷನಲ್ ಆಗ ಬಿಗ್ ಕಂಪ್ನಿ ಗಂಡನ ಜೊತೆಗೆ ಮದುವೆ ಆಗಿದ್ದಾಳೆ, 2 ವರ್ಷ ಮದುವೆ ಆದಮೇಲೆ ಮಕ್ಕಳಾಗಬಾರ್ದು ಅಂತ ತೀರ್ಮಾನ ಮಾಡಿದ್ದಾಳೆ. ಆಮೇಲೆ ಸಂತೋಷದಿಂದಿದ್ದಾಳೆ ಗಂಡನ ಜೊತೆಗೆ. ಗಂಡ ಕೇವಲ ಸ್ಯಾಟರ್ಡೇ ಸಂಡೇ ಮಾತ್ರ ಮನೆಯೊಳಗಿರ್ತಾನೆ, ಬೇರೆ ಟೈಮ್ನ ಇರೋದಿಲ್ಲ, ಆದರೂ ಸಂತೋಷವಾಗಿದ್ದಾಳೆ. ಯಾಕೆಂದರೆ ಅವನು ಸ್ಯಾಟರ್ಡೇ ಸಂಡೇ ಸಹಿತ ಅವಳನ್ನ ಇದಕ್ಕೆ ಕರ್ಕೊಂಡು ಹೋಗ್ತಾನೆ, ಹೊರಗಡೆ ಕರ್ಕೊಂಡು ಹೋಗ್ತಾನೆ, ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಬೇರೆ ದಿವಸ ಓನ್ಲಿ 2 hours ಏನೋ ಸ್ಪೆಂಡ್ ಮಾಡ್ತಾರೆ ಅವರು, ಬಟ್ ಆದ್ರೂ ಶಿ ಈಸ್ ವೆರಿ ಹ್ಯಾಪಿ ವಿತ್ ಹಿಮ್, ಗಂಡನ ಹತ್ರ ಪ್ರಾಬ್ಲಮ್ ಇಲ್ಲ. ಆಮೇಲೆ ಆ ತಾಯಿ ತಂದೆ ಕಡೆಗೆ ಹೋದಾಗ, ತಂದೆ ತಾಯಿ ಇಬ್ಬರು ದೇ ಆರ್ ವೆರಿ ನೈಸ್ ಪೀಪಲ್, ದೇ ಆರ್ ಇವಳು ಫಸ್ಟ್ ಮಗಳು, 3 ಮಕ್ಕಳು, ಇನ್ನಿಬ್ಬರು ಮಕ್ಕಳಿದ್ದಾರೆ ಸಣ್ಣವರು, 3 ಜನನ ಪ್ರೀತಿಯಿಂದ ಬೆಳೆಸ್ತಾರೆ. ವೆರಿ ರಿಚ್ ಫ್ಯಾಮಿಲಿ. ನಮ್ಮ ಯಶವಂತಪುರದೊಳಗೆ ಇದ್ದರು ಅವರು, ಈಗಲೂ ನನ್ನ ಹತ್ರ ಬರ್ತಾಳಲ್ಲ ಆ ಪೇಷಂಟು, ಯಶವಂತಪುರದೊಳಗಿದ್ದರು. ಅವಳು ಆರಾಮಾಗಿ ಬದುಕಿ ಬಾಳ್ದವಳು. ಆವಾಗ ಯಾವತ್ತೂ ಪ್ರಾಬ್ಲಮ್ ಇರಲಿಲ್ಲ, ಯಾವ ಥರದ್ದು ಪ್ರಾಬ್ಲಮ್ ಇರಲಿಲ್ಲ. ತಂದೆ ತಾಯಿ ಇವ್ರು ಹೇಳಿದ್ದೆ, ಮಕ್ಕಳು ಹೇಳಿದ್ದೆ ಕೇಳ್ತಿದ್ರು, ಹೀಗಾಗಿ ಸಂತೋಷದಿಂದ ಇದ್ಲು. ಮದುವೆ ಮಾಡಿಕೊಟ್ರು, ಅವಳು ಇಷ್ಟಂತೆ, ಅವ್ರ ತಂದೆ ತಾಯಿ ಇಷ್ಟಂತೆ, ಯಾವ ಥರದ ಕ್ಲಾಶಸ್ ಇರಲಿಲ್ಲ. ಮದುವೆ ಆದಮೇಲೆ ಯಾವತ್ತೂ ಕೆಲಸಕ್ಕೆ ಹೋಗಿಲ್ಲ ಅವಳು, ಕೆಲಸಕ್ಕೆ ಹೋಗೋದಕ್ಕೂ ಇಷ್ಟ ಇಲ್ಲ. ಗಂಡ ಚೆನ್ನಾಗಿ ದುಡಿತಾನೆ, ಫ್ಯಾಮಿಲಿಯಿಂದನೂ ಚೆನ್ನಾಗಿ. ಸೊ 2 ವಾರ ಆಗೋಯ್ತು, ಕ್ಲೂ ಸಿಗಲಿಲ್ಲ ನನಗೆ. 3ನೇ ವಾರ ಅವಳ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳಿದೆ. ಪರ್ಸ್ನಲ್ ಲೈಫ್ನೊಳಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಊಟ ತಿಂಡಿ, ಆಚಾರ ವಿಚಾರಗಳು, ಲೈಂಗಿಕ ವಿಷಯಗಳು ಎಲ್ಲ ತೊಗೊಂಡು ಎಲ್ಲನೂ ಪರ್ಫೆಕ್ಟ್, ಯಾವುದು ಪ್ರಾಬ್ಲಮ್ ಇಲ್ಲ. 3-4 ವಾರ ಆಗೋಯ್ತು, ಇನ್ನು 2 ವಾರ ಇದೆ. ಇಲ್ಲಿ ಕೊರಿಯಕ್ಕೆ ಶುರು ಆಯಿತು, ಟಿಕ್ ಟಿಕ್ ಟಿಕ್. ಇಲ್ಲೊಂದು ಸ್ವಲ್ಪ ಹೊತ್ತಿಗೆ ನಾನು ಆನ್ಸರ್ ಮಾಡಬೇಕು ಅವಳನ್ನ, ಇಲ್ಲದೇ ಇದ್ದರೆ ಐ ವಿಲ್ ಲೂಸ್ ಮೈ ಫೇಸ್. ಆಯಿತು, ನೆಕ್ಸ್ಟ್ ವಾರ ಬಂತು, ಇನ್ನೇನು ಕೊನೆ ವಾರ ಬಂದಿದೆ. ಈ ವಾರ ಕಂಡು ಹಿಡಿಲೇಬೇಕು, ಕಂಡು ಹಿಡಿದೇ ಇದ್ದರೆ ಅವಳು ನನ್ನಿಂದ ದೂರ ಹೋಗ್ತಾಳೆ. ದೂರ ಹೋದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆ ಚಾಲೆಂಜ್ ಇತ್ತಲ್ಲ, ನಾನು ಕಂಡು ಹಿಡಿಬೇಕು ಅಂತ. 25 ವರ್ಷದಿಂದ ನಾನು ಹೆಂಗಾಗಿದ್ದೆ, ಅವಾಗ ಕಾರಣ ಏನು ಕಂಡು ಹಿಡಿದು, ನಾನು ಯಾವತ್ತೂ ನನ್ನ ಹತ್ರ ಬಂದರೆ ಕಾಯಿಲೆ ಏನು ಅಂತ ರೆಕಗ್ನೈಸ್ ಮಾಡೇ ಕಳಿಸೋದು, ಸುಮ್ಮನೆ ಕಳಿಸೋದಿಲ್ಲ, ಸುಮ್ಮನೆ ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸೋದಿಲ್ಲ. ಆಮೇಲೆ ಆ ವಾರದ ಬಂದಾಗ ಅವಳು ಸತ್ಯ ಬೆಚ್ಚಿಟ್ಲು. ಈ ಸತ್ಯನ ನನ್ನ ವೈಫಿಗೆ ಬೇಕಾದಷ್ಟು ಸರಿ ಹೇಳಿದ್ದೀನಿ, ಅವಳಿಗೆ ಇಷ್ಟ ಆಗಲ್ಲ ಇದು ಕತೆ ಕೇಳೋಕ್ಕೆ, ಬಟ್ ಆದರೂ ಹೇಳಲೇಬೇಕು ನಿಮ್ಮೆಲ್ಲರಿಗೂ. ಏನು ಅಂತಂದರೆ, ಅವಳು ಪ್ರತಿ ವರ್ಷ 3 ತಿಂಗಳು ತನ್ನ ಅತ್ತೆ ಮಾವನ ಜೊತೆಗೆ ಇರ್ತಾಯಿದ್ರು. ಅತ್ತೆ ಮಾವ ಊರಿಂದ ಇಲ್ಲಿಗೆ ಬರ್ತಾಯಿದ್ರು, ಯಾಕೆಂದರೆ ಅಗ್ರಿಕಲ್ಚರಿಸ್ಟ್ ಅವರು, ಹಸು ಎಲ್ಲ ಇರೋರು, ಅಗ್ರಿಕಲ್ಚರ್ ಇರೋರು. ಕಟಾವೆಲ್ಲ ಮುಗಿದ ತಕ್ಷಣ ಇಲ್ಲಿಗೆ ಬೆಂಗಳೂರಿಗೆ ಬರ್ತಾಯಿದ್ರು, ಯಾಕೆಂದರೆ ಮಗನ ಮನೆಗೆ ಬರ್ತಾಯಿದ್ರು ಅವರು. ಮಗ ಅಲ್ಲಿಗೆ ಹೋಗೋಕೆ ಆಗ್ತಾ ಇರಲಿಲ್ಲ, ಬಿಕಾಸ್ ಈಸ್ ಎ ಬ್ಯುಸಿ ಮ್ಯಾನ್. ಸೊಸೆನೂ ಹೋಗೋಕೆ ಆಗ್ತಾ ಇರಲಿಲ್ಲ. ಇಲ್ಲಿ 3 ತಿಂಗಳು ಬಂದಿದ್ದು ಹೋಗ್ತಾಯಿದ್ರು. 3 ತಿಂಗಳು ಬಂದಿದ್ದಾಗ ಎಲ್ಲರೂ ಚೆನ್ನಾಗಿಲ್ಲ. ನಾನು ಕೇಳಿದೆ, ನಿಮ್ಮ ಅತ್ತೆ ಹೇಗಿದ್ದಾರಮ್ಮ? ಭಾಳ ಚೆನ್ನಾಗಿದೆ, ದೇವರಿದ್ದಂಗಿದ್ದಾರೆ ಅಂತ. ಮಾವ ಹೇಗಿದ್ದಾರಮ್ಮ? ದೇವರಿದ್ದಂಗಿದ್ದಾರೆ. ರೀ, ಎಲ್ಲರೂ ದೇವರಿದ್ದಂಗಿದ್ದಾರೆ, ಏನು ಪ್ರಾಬ್ಲಮ್ ಏನು ಅಂತ. ಆಮೇಲೆ ಹಾಗಾದರೆ ದೇವರಿದ್ದಂಗಿದ್ದಾರೆ, ಇದೆಲ್ಲ ನಿಜ, ಬಟ್ ಏನೋ ಒಂದು ಸಮಸ್ಯೆ ಇರಬೇಕಲ್ಲ. ಒಂದೇ ಸಮಸ್ಯೆ ಇದೆ ಡಾಕ್ಟ್ರೇ ಅಂತ ಹೇಳಿದ್ರು. ಅದು ಲಾಸ್ಟ್ ವೀಕ್ ಅದು ಆ ಸಮಸ್ಯೆ ಏನು ಅಂತ ಹೇಳಿದ್ಲು. ಏನು ಸಮಸ್ಯೆ ಅಂತಂತಂದರೆ, ಅವಳು ಹೇಳಿದ್ಲು, ನೋಡಿ, ನಾನು ಮದುವೆ ಆಗೋದಕ್ಕಿಂತ ಮುಂಚೆ 8 ಗಂಟೆ 9 ಗಂಟೆಗಿಂತ ಮೊದಲು ಎದ್ದೋಳೆ ಅಲ್ಲ. ಇಲ್ಲಿ ನಮ್ಮ ಅತ್ತೆ ಸಲುವಾಗಿ ನಾನು 5 ಗಂಟೆಗೆ ಹೇಳ್ಬೇಕು. ಯಾಕಂದರೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ. ಅವ್ರನ್ನ ಬೇಜಾರು ಮಾಡೋಕ್ಕೆ ರೆಡಿ ಇಲ್ಲ, ಯಾಕಂದರೆ ದೇವರಿದ್ದಂಗಿದ್ದಾರೆ ಅವರು. ಸೊ 5 ಗಂಟೆಗೆ ಹೇಳ್ತೀನಿ, ತಲೆನೋವು ಬರ್ತದೆ. ಇದು ಏನು ಕಾಯಿಲೆನೋ ಅಥವಾ ಏನೋ. ಆಮೇಲೆ
ಅಲ್ಲಮ್ಮ ಇಂಥ ಸಮಸ್ಯೆ ಇದ್ದರೆ ನೀನು ನಿಮ್ಮ ಅತ್ತೆ ಜೊತೆಗೆ ಯಾಕೆ ಮಾತಾಡಲಿಲ್ಲ? ಮಾತಾಡೋಕ್ಕಾಗಲ್ಲ ಡಾಕ್ಟ್ರೆ, ಯಾಕೆಂತಂದರೆ ನಾನು ಅವ್ರನ್ನ ಟೇಕನ್ ಹರ್ ಆ್ಯಸ್ ಮೈ ಗಾಡ್. ನಾನು ಮಾತಾಡಲ್ಲ ಅಂತ ಕೇಳಿದೆ. ನಾನು ಮಾತಾಡ್ರಿ ಅಂತಂದ್ಲು. ಕರೆದೆ ನಾನು ಅವ್ರ ಹತ್ರ. ನೋಡಮ್ಮ, ನಿಮ್ಮ ಸೊಸೆಗೆ ಈ ಥರದ ಸಮಸ್ಯೆ ಇದೆ, ರಂಗೋಲಿ ಹಾಕ್ತಾ ಇದ್ರೆ ಪರವಾಗಿಲ್ವಾ ಅಂತ ಕೇಳಿದೆ. ಅಯ್ಯೋ, ಯಾರು ಹೇಳಿದರು ರಂಗೋಲಿ ಹಾಕಲೇಬೇಕು ಅಂತ? ಅವಳಿಗೆ ಹೇಳ್ದೆ ಇದ್ರೆ ನಾನೇ ಹಾಕ್ತೀನಿ, ಇಲ್ಲಿಗೆ ಬಂದಾಗ ನಾನೇ ಬೇಗ ಎದ್ದು ಹಾಕ್ತೀನಿ, ನನಗೆ ಪ್ರಾಕ್ಟೀಸ್ ಇದೆ, ಅವಳು ಪ್ರಾಕ್ಟೀಸ್ ಇದೆ, ಪರವಾಗಿಲ್ಲ. ವೆರಿ ಲವಿಂಗ್ ಮದರ್ ಇನ್ ಲಾ ಚೆನ್ನಾಗಿದ್ದರೆ ಡಾಟರ್ ಇನ್ ಲಾ ಚೆನ್ನಾಗಿದ್ದೇ ಇರ್ತಾಳೆ, ನನ್ನ ನಂಬಿಕೆ. ಅದನ್ನು ಒಪ್ಪದೇ ಇರ್ಬೋದು ಕೆಲವರು, ಅದು ಬೇರೆ ವಿಷಯ. ಬಟ್ ಅವಳು ಹಂಗೆ ಹೇಳಿದ ಮೇಲೆ ಸೊಸೆ ಜೊತೆಗೆ ಅಡ್ಜಸ್ಟ್ ಮಾಡಿದ್ಲು. ಈಗ ಅವಳು 18-19 ವರ್ಷದ ಮಕ್ಕಳಿವೆ, 19ಕ್ಕಿನ್ನೂ ದೊಡ್ಡ ಮಕ್ಕಳಿವೆ, ಬರ್ತಾಳೆ, ಈಗಲೂ ಬರ್ತಾಳೆ, ಟ್ರೀಟ್ಮೆಂಟ್ ತೊಗೋತಾಳೆ. ಅಂದರೆ ನಮ್ಮ ಜೀವನದೊಳಗೆ ದೈಹಿಕ ಕಾಯಿಲೆಗಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ, ಮಾನಸಿಕ ಕಾಯಿಲೆಗಳಿಗೆ ಪ್ರಾಮುಖ್ಯತೆ ಕೊಡೋಲ್ಲ. ಮಾನಸಿಕ ರೋಗ ಅಲ್ಲ ಇದು, ಮಾನಸಿಕ ಒತ್ತಡ. ದಿನನಿತ್ಯ ಸಾಕಷ್ಟು ಒತ್ತಡದ ರೋಗಿಗಳು ಬರ್ತಾರೆ. ಪ್ರತಿ ದಿವಸ ನಾನು ಅದನ್ನು ರೆಕಗ್ನೈಸ್ ಮಾಡ್ತೀನಿ, ಅವ್ರ ಜೊತೆ ಕೂತ್ಕೋತೀನಿ, ನಾಲ್ಕು ಸ್ವಾಂತನ ಹೇಳ್ತೀನಿ, ಕಳಿಸ್ತೀನಿ. ಆ ಮಾನಸಿಕ ಒತ್ತಡನ ರೆಕಗ್ನೈಸ್ ಮಾಡೋದಕ್ಕೆ ವೈದ್ಯರಿಗೆ ಬತ್ತಳಿಕೆಯೊಳಗೆ ಬಿಲ್ ಇಲ್ಲ, ಯಾರೂ ಹೇಳ್ಕೊಟ್ಟಿಲ್ಲ ಇದನ್ನು ನನಗೆ. ಯಾಕೆ ಅಂತಂದರೆ ನಾನು ನಿಮಾನ್ಸು ಮತ್ತು ಇದರೊಳಗೆ ವರ್ಕ್ ಮಾಡಿರೋದು, ನಾನು ಸೌದಿ ಅರೇಬಿಯಾದೊಳಗೂ ಇದರೊಳಗೆ ವರ್ಕ್ ಮಾಡಿರೋದು ನನಗೆಲ್ಲ ಗೊತ್ತಿದೆ, ನಾನು ಸ್ಟಡಿ ಮಾಡ್ಕೊಂಡಿದ್ದೇನೆ. ಬಟ್ ಇದೊಂದು ದುರಂತ. ವೈದ್ಯಕೀಯದೊಳಗೆ ಮಾನಸಿಕ ರೋಗಗಳ ಮಾನಸಿಕ ಒತ್ತಡದಿಂದ ಆಗೋ ರೋಗಗಳನ್ನ ರೆಕಗ್ನೈಸ್ ಮಾಡೋದು ಹೇಳ್ಕೊಟ್ಟಿಲ್ಲ. ಹೀಗಾಗಿ ಅನ್ನೆಸರಿ ಔಷಧಿಗಳನ್ನ ಬರ್ಕೊಡ್ತಾರೆ. ಇದಕ್ಕೆ ಮಾನಸಿಕ ಸಮಸ್ಯೆ ಕಡಿಮೆ ಆಗಲಿ ಅಂತೇಳಿ ಆಲ್ಪ್ರೊಜೋಲ್ಯಾಮ್ ಅಂತ ಬರ್ಕೊಡ್ತಾರೆ. ಹ್ಯಾಬಿಟ್ ಆಗ್ತದೆ, ಇದು ಒಳ್ಳೆಯದಲ್ಲ. ಅದ್ರ ಬದಲು ನೀವು ಬರೀ ಬಿ ಕಾಂಪ್ಲೆಕ್ಸೇ ಬರ್ಕೊಡಿ, ಅವಳ ಜೊತೆ ಕೂತ್ಕೊಂಡು ಮಾತಾಡಿ, ಅವನ ಜೊತೆ ಕೂತ್ಕೊಂಡು ಮಾತಾಡಿ. ಇಂಥವು ನೂರಾರು ಕಥೆಗಳಿವೆ ನನ್ನ ಹತ್ರ, ಅದನ್ನು ಬರೆದಿದ್ದೀನಿ, ನಾನು ಸ್ಟೋರಿ ಬರೆದಿಟ್ಟಿದ್ದೇನೆ, ಪಬ್ಲಿಷ್ ಮಾಡಿಲ್ಲ. ಬಟ್ ಈ ಥರದ ಸಮಸ್ಯೆ ಇರುವಾಗ ಬರೀ ಔಷಧಿಗಳಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಮನುಷ್ಯನ ಜೀವನ, ಮನುಷ್ಯನ ಉದ್ದೇಶಗಳು, ಮನುಷ್ಯನ ಆಕಾಂಕ್ಷೆ ಇದೆಲ್ಲ ಗಮನ ಕೊಟ್ಟರೆ ನನಗನ್ಸುತ್ತೆ ಸಮಸ್ಯೆಗಳನ್ನ ಸರಿಪಡಿಸ್ಕೋಬೋದು. ಇದ್ರ ಬಗ್ಗೆ ಜನರು ವೈದ್ಯರ ಮೇಲೆ ಒತ್ತಡ ತರಬೇಕು. ಇಲ್ಲದೇ ಇದ್ದರೆ ಈ ಥರದ ಸಮಸ್ಯೆಗಳು ನಿರಂತರವಾಗಿ ಮುಂದುವರಿತಾನೆ ಇದೆ. ಬೇರೆ ದೇಶಗಳಲ್ಲಿ ಇದ್ರ ಬಗ್ಗೆ ಬದಲಾವಣೆ ಬಂದಿದೆ, ನಮ್ಮಲ್ಲಿ ಇನ್ನೂ ಬಂದಿಲ್ಲ. ನಾವು ನಮ್ಮ ದಿನನಿತ್ಯದ ಸಮಸ್ಯೆಗಳೊಳಗೆ ಒದ್ದಾಡ್ತಾ ಇದ್ದೀವಿ. ಅದ್ರ ಬದಲು ಈ ವೈದ್ಯಕೀಯವಾಗಿ ವೈಜ್ಞಾನಿಕವಾಗಿ ಇದನ್ನು ಅರ್ಥ ಮಾಡಿಕೊಂಡು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಅಂದ್ಕೊಂಡು ನಾನು ನಾಲ್ಕು ಮುಗಿಸ್ತೇನೆ. ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಹಾಂ, ಓ ವಂಡರ್ಫುಲ್ ಸ್ವಾಮಿ. ನ್ಯಾನೋ ಟೆಕ್ನಾಲಜಿ ಬಗ್ಗೆ ನಿಮಗೆಲ್ಲೂ ಮಾಹಿತಿನೂ ಸಿಗಲ್ಲ. ವಿಜ್ಞಾನ ಲೋಕ ಅಂತ ಒಂದು ಮ್ಯಾಗ್ಝಿನ್ ಬರ್ತದೆ, ಅದರೊಳಗೆ ನಂದೊಂದು ಆರ್ಟಿಕಲ್ ಬಂದಿದೆ, ಈ ಇಶ್ಯೂ ಒಳಗೆ ಬರ್ತದೆ ನ್ಯಾನೋ ಟೆಕ್ನಾಲಜಿ ಬಗ್ಗೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವತ್ತು ಈ ವಿಷ ಕುಡಿತಾರೆ ಗೊತ್ತಲ್ಲ, ಈ TIC-20 ಅದು ಇದು ಆ ಥರ ಕೇಸಸ್ಸು. ಆಮೇಲೆ ಇವತ್ತು ಪಾಯ್ಸನ್ಸು, ಬೇಕಾದಷ್ಟು ಪಾಯ್ಸನ್ಸ್, ಆಕ್ಸಿಡೆಂಟಲ್ ಪಾಯ್ಸನಿಂಗ್ ಎಲ್ಲ ಆಗ್ತದೆ. ಅದನ್ನು ಕುಡಿದ್ಬಿಡ್ತಾರೆ. ಕುಡಿದ್ಬಿಟ್ರೆ ಸಾಮಾನ್ಯವಾಗಿ ಸರಿಯಾದ ಟೈಮಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ವಾಮಿಟ್ ಮಾಡಿಸಿ ಸರಿ ಮಾಡ್ಬೋದು. ಬಟ್ ಅದು ಗೊತ್ತೇ ಆಗೋದಿಲ್ಲ ನಮಗೆ. ಇಮ್ಮಿಡಿಯೇಟ್ಲಿ ವಿಷ ಕುಡಿದು ಜ್ಞಾನ ತಪ್ಪಿದಂಗಾದರೆ ದೇವರ ಹತ್ರ ಹೋಗಿ ಕೈ ಮುಗಿದು ಸರಿ ಮಾಡಪ್ಪ ದೇವರೇ, ಇದು ನನ್ನ ಒಂದೇ ಮಗ ಸರಿ ಮಾಡು ಅಂತ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತೀವಿ ನಾವು. ಅದ್ರ ಬದಲು ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ಏನಾದ್ರು ಮಾಡೋಕ್ಕೆ ಸಾಧ್ಯ, ವಾಮಿಟ್ ಮಾಡಿಸೋದು. ಎಷ್ಟೋ ಸರಿ ಡಾಕ್ಟ್ರ್ ಹತ್ರ ಬರೋದಕ್ಕೆ ಲೇಟ್ ಆಗಿರ್ತದೆ, ವಿಷ ರಕ್ತದೊಳಗೆ ಸೇರಿಬಿಟ್ಟಿರ್ತದೆ. ಆ ರಕ್ತದೊಳಗಿದು ಸೇರಿದ ವಿಷನ ಹೀರಿ ಹೊರಗೆ ತೆಗೆಯೋಕ್ಕೆ ಸ್ಪಂಜ್, ನ್ಯಾನೋ ಟೆಕ್ನಾಲಜಿ ಒಂದು ಹೊಸ ಸ್ಪಂಜನ್ನು ತಯಾರಿಸಿದೆ. ಅದು ಒಹಾಯೋ ಯೂನಿವರ್ಸಿಟಿಯೊಳಗೆ, ಅಮೇರಿಕದ ಒಹಾಯೋ ಯೂನಿವರ್ಸಿಟಿಯೊಳಗೆ ಸ್ಟಡೀಸ್ ನಡೀತಾ ಇದೆ. ಇವೆಲ್ಲ ಅಮೇರಿಕದೊಳಗೆ ಆಗ್ತಾಯಿದೆ. ವೆರಿ ಅನ್ಫಾರ್ಚುನೇಟ್, ಬಟ್ ಫಾರ್ಚುನೇಟ್ ಫಾರ್ ಅಸ್, ನಮಗೂ ಬರ್ತದೆ ಅದು. ಒಹಾಯೋ ಯೂನಿವರ್ಸಿಟಿಯೊಳಗೆ ಅದನ್ನು, ಆ ಸ್ಪಂಜನ್ನು ಬ್ಲಡ್ ಸ್ಪಂಜ್ ಅಂತಾರೆ ಅದಕ್ಕೆ. ಆ ಬ್ಲಡ್ ಸ್ಪಂಜನ್ನು ಏನಾದ್ರು ಕಂಡು ಹಿಡಿದ್ಬಿಟ್ಟು ಮಾರ್ಕೆಟಿಗೆ ಬಂದರೆ ಈ ಸಾವುಗಳೆಲ್ಲ ನಿಂತೋಗ್ಬಿಡ್ತವೆ. ಇದು ಒಂದು ಸಣ್ಣ ಎಕ್ಸಾಂಪಲ್. ಇಂಥವು ಭಾಳ ಇವೆ. ಇವು ಎಷ್ಟು ಅಡ್ವಾನ್ಸಸ್ ಇದೆ ಅಂತಂತಂದರೆ, ಈಗ ಔಷಧಿಗಳು, ಎಷ್ಟೋ ಔಷಧಿಗಳು ನಾವು ಕೊಟ್ಟರೆ ಬಾಯಿನಿಂದ ಕೊಡ್ತೀವಿ, ಅದು ಇಂಟೆಸ್ಟೈನ್ಗೆ ಹೋಗ್ಬೇಕು, ಇಂಟೆಸ್ಟೈನ್ಸ್ನ ಅಬ್ಸಾರ್ಬ್ ಆಗಬೇಕು, ಅಬ್ಸಾರ್ಬ್ ಹೋಗಿ ಲಿವರ್ಗೆ ಹೋಗ್ಬೇಕು, ಲಿವರಿಂದ ಬೇರೆ ಆರ್ಗನ್ಗೆ ಹೋಗ್ಬೇಕು. ಅಷ್ಟು ಟೈಮ್ ತೊಗೊಳ್ಳೋದೇ ಇಲ್ಲ. ಡೈರೆಕ್ಟ್ ಒಂದು ಶಾಟ್ನಿಂದ ಡೈರೆಕ್ಟ್ ಹೋಗೋ ಹಾಗೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಔಷಧಿಗಳು ಭಾಳ ಬೇಗ ತಲುಪ್ತವೆ ಆ್ಯಂಡ್ ಪೇಷಂಟ್ ರಿಕವರ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ನ್ಯಾನೋ ಟೆಕ್ನಾಲಜಿ ಗ್ರೇಟ್ ಅಡ್ವಾನ್ಸಸ್ ಇದೆ. ಅದೇ ಥರ ಸ್ಟೆಮ್ ಸೆಲ್ ಥೆರಪಿನೂ ಬೇಕಾದಷ್ಟು. ಇವತ್ತು ಸಾಕಷ್ಟು ಸ್ಟೆಮ್ ಸೆಲ್ ಥೆರಪಿಯಿಂದ ಮೋಸ ಮಾಡ್ತಾ ಇದ್ದಾರೆ ಡಾಕ್ಟರ್ಸು.
ಸಾರಿ, ಇಲ್ಲಿ ಡಾಕ್ಟರ್ಸ್ ಯಾರಿದ್ದಾರೆ ಬೇಜಾರು ಮಾಡ್ಕೋಬೇಡಿ, ಈ ಥರದ್ದು ಪ್ರತಿ ದಿವಸ ಕೇಳ್ತಾ ಇದ್ವಿ, ಅದು ಆಗಬಾರ್ದು, ಹೋಗಬೇಕು. ಎಲ್ಲಿವರೆಗೂ ಸರ್ಕಾರ ಬಿಗಿ ಇರೋದಿಲ್ಲ ಇವೆಲ್ಲ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಜನರು ಎಚ್ಚೆತ್ಕೊಂಡ್ರೆ ಇವೆಲ್ಲ ನಿಲ್ಲಿಸ್ಬೋದು. ಸೊ ಸ್ಟೆಮ್ ಸೆಲ್ ಥೆರಪಿ ವಂಡರ್ಫುಲ್. ಆಮೇಲೆ ಬಯೋಟೆಕ್ನಾಲಜಿ, ಈಗಿರೋ ಮೆಡಿಸಿನ್ಸ್ ಎಲ್ಲ ಹೋಗ್ಬಿಡ್ತೀವಿ. ಹೊಸ ಬಯೋಟೆಕ್ನಾಲಜಿಯಿಂದ ಹೊಸ ಮೆಡಿಸಿನ್ಸ್ ಬಂದರೆ ಗ್ರೇಟ್ ಅಡ್ವಾನ್ಸಸ್. ಎನಿವೇ ವಿ ಹ್ಯಾವ್ ಎ ವಂಡರ್ಫುಲ್ ಫ್ಯೂಚರ್. ನಾನಂತೂ ಆಶಾವಾದಿ. ಯಾವುದೇ ಸಮಸ್ಯೆನೂ ಸರಿಪಡಿಸ್ಕೋಬೋದು ಆಶಾವಾದಿಯಿಂದ. ಯಾವುದೇ ಸಮಸ್ಯೆನೂ ನಮ್ಮ ದ್ರವ್ಯ ಪದಾರ್ಥಗಳನ್ನ ಉಪಯೋಗಿಸಿ ಸರಿಪಡಿಸ್ಕೊಳ್ಳಿಕ್ಕೆ ಆಗದೇ ಇರ್ಬೋದು ಆಶೀರ್ವಾದದಿಂದ. ಬಟ್ ಈ ಟೆಕ್ನಾಲಜಿ ಬಹಳಷ್ಟು ಡೆವಲಪ್ ಆಗಿದೆ. ಆದರೆ ಕಾಯಬೇಕು, ಅದ್ರ ಬಗ್ಗೆ ಗಮನ ಕೊಡಬೇಕು, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ಹಾಂ ಖಂಡಿತ ಹೇಳ್ತೇನೆ. ಹೌದೌದು, ಭಾಳ ಜನ ಇದ್ದಾರೆ ಮಾನಸಿಕ ಕಾಯಿಲೆಯಿಂದ ಸಫರ್ ಆಗ್ತಾ ಇರೋದು. ಹೌದೌದು ಹೌದು ಹೌದೌದು ಹೌದು ಹೌದು ಖಂಡಿತ ನಾನು ಹೇಳ್ತೀನಿ. ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸತ್ಯ ಯಾವಾಗಲೂ ಕಟುವಾಗಿರುತ್ತೆ, ಅದನ್ನು ಅರ್ಥ ಮಾಡ್ಕೊಬೇಕು. ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಾ ಇದ್ರು, ಅದು ಇವತ್ತು ಸುಳ್ಳಾಗಿದೆ. ಯಾಕೆ ಅಂದರೆ ಮನೋರೋಗಕ್ಕೆ ಮದ್ದು ಇದೆ, ಮದ್ದಿಲ್ಲದೆ ಇರೋವಂಥ ಚಿಕಿತ್ಸೆನೂ ಇದೆ. ಉದಾಹರಣೆ ಕೊಡ್ತೀನಿ, ನೀವು ಹೇಳ್ತಾ ಇರೋದು ಸರಿ ಇದೆ. ಮದ್ದುಗಳನ್ನ ಬೇಕಾದಷ್ಟು ಮದ್ದುಗಳು ಬಂದಿವೆ. ಅದು ಬಂದಿರೋದು ಯಾವಾಗ ಅಂದರೆ 60ರ ದಶಕದ ನಂತರ. ಈಗಂತೂ ವಂಡರ್ಫುಲ್ ಮೆಡಿಸಿನ್ಸ್ ಎಲ್ಲ ಬಂದಿದೆ. ಏನು ಡಾಕ್ಟ್ರೆ ನೀವು ವಂಡರ್ಫುಲ್ ಅಂತೀರಾ, ಚೆನ್ನಾಗಿ ಆಗೋದೇ ಇಲ್ಲಲ್ಲ, ಅದು ಲೈಫ್ ಲಾಂಗ್ ತೊಗೋಬೇಕು. ಹೌದು, ಒಂದೇನೆಂದರೆ ಮನೋರೋಗಕ್ಕೆ ಮದ್ದುಗಳನ್ನ ರೆಗ್ಯುಲರಾಗಿ ತೊಗೋಬೇಕು. ಡಿಪ್ರೆಷನ್ಗಂತೂ ಒಂದು 9 ತಿಂಗಳಿಂದ 10 ತಿಂಗಳು ತೊಗೊಳ್ಳೇಬೇಕಾಗತ್ತೆ. 2-3 ತಿಂಗಳು ವಾಸಿ ಆಗೋದಿಲ್ಲ. ಬಟ್ 6ರಿಂದ 8 ತಿಂಗಳು ತೊಗೊಳ್ತಾ ಇದ್ದಂಗೆ ವ್ಯಕ್ತಿ ಮನಸ್ಸು ಬುದ್ಧಿ ಎರಡೂ ಚಕಿತ ಆಗುತ್ತೆ, ಆ್ಯಕ್ಟಿವ್ ಆಗ್ತಾನೆ, ಕೆಲಸಕ್ಕೆ ಹೋಗ್ತಾನೆ, ಬರ್ತಾನೆ. ಆಫೀಸ್ನೊಳಗೆ ಯಾರೋ ಏನಾರೋ ಅಂದರೆ ಮತ್ತೆ ಬಂದು ಮಲಗ್ತಾನೆ, ಮತ್ತೆ ಮೆಡಿಸಿನ್ಸ್ ಕೊಡಬೇಕು, ಸರಿ ಹೋಗ್ತಾನೆ. ಸೊ ಇದನ್ನು ಪಾಸಿಟಿವ್ ಅಂತಲೇ ತೊಗೋಬೇಕು. ಕಂಪ್ಲೀಟ್ ಕ್ಯೂರ್ ಅನ್ನೋ ಕಾನ್ಸೆಪ್ಟ್ ನಮ್ಮ ಜನರೊಳಗಿದೆ. ಪೂರ್ತಿ ವಾಸಿ ಆಗ್ಬೇಕು ನೋಡ್ರಿ. ಮಾಲಿಂಗ್ಪುರಕ್ಕೆ ಹೋದರೆ, ಯಾರಾದರೂ ಡಯಾಬಿಟಿಸ್ ಇದ್ದರೆ ಇಲ್ಲಿ ಯಾರಾದರೂ ಹೋಗಿದ್ದೀರಾ ಮಾಲಿಂಗ್ಪುರಕ್ಕೆ? ಹೋದರೆ ಡಯಾಬಿಟಿಸ್ 100% ಕ್ಯೂರ್. ಮಾಲಿಂಗ್ಪುರ ಅಂತ ನಾರ್ತ್ ಕರ್ನಾಟಕದೊಳಗಿದೆ, ಬಿಜಾಪುರ ಹತ್ರ. ಮಾಲಿಂಗ್ಪುರಕ್ಕೆ ಹೋಗಿ ನಿಮ್ಮ ಡಯಾಬಿಟಿಸ್ 100% ಕ್ಯೂರ್. ಅದು ಯಾವುದು ಬೇಡ. ನಮ್ಮ ಗುರು ಇದ್ದಾರೆ ಉತ್ತರ ಪ್ರದೇಶದೊಳಗೆ, ಅವ್ರ ಹತ್ರ ಹೋದ್ರೆ ಹಾರ್ಟ್ ಡಿಸೀಸ್ ಎಲ್ಲ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಗೊತ್ತಾಯ್ತಾ? ಈ ಥರದ ಅಡ್ವರ್ಟೈಸ್ಮೆಂಟ್ ಕೇಳಿ ನಾವು ಕ್ಯೂರ್ ಅನ್ನೋದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದೀವಿ. ಕ್ಯೂರ್ ಅನ್ನೋದು ಒಬ್ಬ ವ್ಯಕ್ತಿಯನ್ನು ವಿಚಿತ್ರವಾಗಿ ಕಿರ್ಚಾಡೋದನ್ನು ತಪ್ಪಿಸಿದ್ರೂ ಕ್ಯೂರ್ ಆದಾಗೆ. ಈಗ ನಿನ್ನೆ ಒಂದು ಪೇಷಂಟ್ ಬಂದಿತ್ತು, ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ, ಅವರೇ ಸಜೆಸ್ಟ್ ಮಾಡಿದರು. ಆ ವ್ಯಕ್ತಿಗೆ ಕಿರ್ಚಾಡೋದು, ಹುಡುಗಿ, ಸಣ್ಣ ಹುಡುಗಿ, 14-16 ವರ್ಷ, ಕಿರ್ಚಾಡೋದು, ಬಟ್ಟೆನೆಲ್ಲ ಹರ್ಕೊಳ್ಳೋದು, ಇದನ್ನು ಮಾಡ್ತಾಯಿದ್ಲು. ಅವಳಿಗೆ ಚಿಕಿತ್ಸೆ ಬೇಕು ಅಂತ. ಮಾನಸಿಕ ರೋಗ ಅವಳಿಗಿರೋದು, ಬುದ್ಧಿಮಾಂದ್ಯತೆ ಇದೆ, ಮಾನಸಿಕ ರೋಗ. ಅವಳಿಗೆ ಮೆಡಿಸಿನ್ಸ್ ಕೊಟ್ಟರೆ 2 ದಿವಸದೊಳಗೆ ಅದೆಲ್ಲ ನಿಂತೋಯ್ತು. ಕೂಲಾಗಿದ್ದಾಳೆ, ಊಟ ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ಮಾನಸಿಕ ರೋಗ ಇದೆ, ಮಾನಸಿಕ ರೋಗ ಪೂರ್ತಿ ವಾಸಿಯಾಗಿಲ್ಲ. ಬಟ್ ಈ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಯಿತು. ಸೊ ಮಾನಸಿಕ ರೋಗದ ಕೆಲವು ಸಿಂಪ್ಟಮ್ಸು, ಕೆಲವು ಮಾನಸಿಕ ರೋಗಗಳನ್ನ ಹತೋಟಿಯೊಳಗೆ ಇಟ್ಕೋಬೋದು, 4 ಜನದ ಜೊತೆಗೆ ಬದುಕ್ಬೋದು, ಕೆಲವು ಸರಿ ಆ ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ಬೋದು. ಅದು ಸಾಧ್ಯ ಇದೆ. ಅಂದರೆ ಕ್ವಾಲಿಟೇಟಿವ್ ಡಿಫ್ರೆನ್ಸ್ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಮೇನಿಯಾ ಅಂತ ಕಾಯಿಲೆ ಬರ್ತದೆ. ಅವನು ಈ ಥರದ್ದೇ ಡ್ರೆಸ್ ಹಾಕಿರ್ತಾನೆ, ನನಗೇನು ಮೇನಿ ಆಗಿಲ್ಲ, ಬಟ್ ಈ ಥರದ್ದೇ ಡ್ರೆಸ್ಸು, ಕಲರ್ ಡ್ರೆಸ್ಸು, ಇಲ್ಲಿ ವೈಟ್ ಇದೆಯಲ್ಲ, ಇಲ್ಲಿ ಒಂದು ವೈಟು, ಇಲ್ಲಿ ಎಲ್ಲೋ ಬೇರೆ ಥರದ್ದು ಹಾಕಿರ್ತಾನೆ. ರೋಡ್ ನೋಡಿ ನಿಂತು ಕೈ ತೋರಿಸ್ತಿರ್ತಾನೆ, ಪೊಲೀಸ್ ಕೆಲಸ ಮಾಡ್ತಿರ್ತಾನೆ ಅವನು. ಅಂಥ ಮ್ಯಾನಿಕ್ ಕೇಸಸ್ಸು ಸಹಿತ ಪರ್ಫೆಕ್ಟ್ಲಿ ನಾರ್ಮಲ್ ಆಗ್ತಾರೆ. ಅಂದರೆ ತನ್ನ ಜೀವನದ ದಿನನಿತ್ಯದ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾನು ವಿಕ್ಟೋರಿಯಾ ಹಾಸ್ಪಿಟಲ್ನೊಳಗೆ ಪೋಸ್ಟ್ ಪಾರ್ಟಮ್ ಡಿಪಾರ್ಟ್ಮೆಂಟ್ನೊಳಗೆ ಕೆಲಸ ಮಾಡ್ತಿದ್ದೆ. ಅಂದರೆ ಹೆರಿಗೆ ಆದಮೇಲೆ
ಒಂದು ದಿವಸ ನಾವು 4-5 ಜನ ಡಾಕ್ಟರ್ಸ್ ಹೋಗ್ತಾ ಇದ್ವಿ. ನಾನು ಮುಂದಿದ್ದೆ, ನಾನು ಯಂಗೆಸ್ಟ್ ಡಾಕ್ಟರ್, ಅದಕ್ಕೆ ಮುಂದೆ ನಾನು ಮೊದಲೇ ಇಂಟ್ರೆಸ್ಟ್ ಹೋಗ್ತಿದ್ದೆ. ಒಳಗೆ ಹೋಗ್ಬೇಕು ಅಷ್ಟೊತ್ತಿಗೆ ಕೈಯೊಳಗೆ ಒಂದು ಮಗು ಬಂದ್ಬಿತ್ತು. ಹಿಂಗೆ ಕೈ ಹಾಕಿದ್ರೆ ಮಗು ಬಂದ್ಬಿತ್ತು. ಆ ಹೆಂಗಸು ಆ ಮಗುನ ಎಸ್ತಿದ್ಲು. ಅವಳಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗಿತ್ತು. ಪೋಸ್ಟ್ ಪಾರ್ಟಮ್ ಅಂದರೆ ಹೆರಿಗೆ ಆದ ತಕ್ಷಣ ಮಾನಸಿಕ ರೋಗ ಬರ್ತದೆ. ಆವಾಗ ಮಗುನೂ ಬೇಡ, ಯಾರು ಬೇಡ, ಗಂಡ ಅಂತೂ ಮೊದಲೇ ಬೇಡ, ಮಗುನೂ ಬೇಡ, ಯಾರೂ ಬೇಡ ಅಂತ ಆ ಮಗುನ ಎಸ್ತಿದ್ಲು. ಅದು ಎಷ್ಟು ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಮಗುವಿನ ಕೈ ನಾನು ಸಡನ್ನಾಗಿ ರಿಫ್ಲೆಕ್ಸ್ಲಿ ನಾವೆಲ್ಲ ಮಾಡ್ತೀವಿ. ರಿಫ್ಲೆಕ್ಸಿಂಗ್ ಕೈ ತೊಗೊಂಡೆ ಮಗು ಬಂತು. ಆಮೇಲೆ ಅವಳಿಗೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಆಯಿತು. ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಇನ್ಫ್ಯಾಕ್ಟ್ ಅವತ್ತೇ ಅವ್ರು ಡಿಪಾರ್ಟ್ಮೆಂಟ್ನವ್ರು ಬರೆದಿದ್ರು, ಹೀಗೆ ಮಾನಸಿಕ ರೋಗ ಇದೆ, ಇದನ್ನೇನು ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡಿ ಅಂತ ಬರೆದಿದ್ರು. ಅವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ವಿತಿನ್ 3 weeks ಶಿ ರಿಕವರ್. 3 weeks, ನಾಟ್ 1 day. ಕೆಲವು ಸರಿ 1-2 ದಿವಸದೊಳಗೆ ಸರಿ ಹೋಗ್ತಾರೆ. ಕೆಲವು ಸರಿ ಎಷ್ಟೋ ವರ್ಷಗಳಾದ್ರೂ ಸರಿ ಹೋಗೋದಿಲ್ಲ. ಈಗ ಇನ್ನೊಂದು ಈ ಥರದ್ದು ಬೇಕಾದಷ್ಟು ಸ್ಕಿಜೋಫ್ರೇನಿಯಾ ಅಂತ ಒಂದು ಕಾಯಿಲೆ ಇದೆ. ಎಂಥ ವರ್ಷ ಕಾಯಿಲೆ. ಆ ವ್ಯಕ್ತಿ ಅಲ್ಲಿ ಕೂತ ಅಂತಂದರೆ ಎದ್ದು ಬರೋದಿಲ್ಲ, ಊಟ ಮಾಡೋದಿಲ್ಲ, ಲ್ಯಾಟ್ರಿನ್ ಬಗ್ಗೆ ಗಮನ ಇಲ್ಲ, ಯೂರಿನ್ ಬಗ್ಗೆ. ಆ ಥರದ ವ್ಯಕ್ತಿಗೆ ಮೆಡಿಸಿನ್ಸ್ ಕೊಟ್ಟು ಅಟ್ಲೀಸ್ಟ್ ತನ್ನ ದಿನನಿತ್ಯದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು, ಊಟ ಮಾಡ್ಬೋದು, 4 ಜನ ಜೊತೆಗೆ ಹಲೋ ಅನ್ಬೋದು, ಫ್ರೆಶಾಗಿ ನಮ್ಮ ಥರ ನಗೋದು ಅದೆಲ್ಲ ಇರಲಿಕ್ಕಿಲ್ಲ, ಬಟ್ ಹಲೋ ಅನ್ಬೋದು. ಆ ಥರದ ಸಾಧ್ಯತೆ ಇದೆ. ಅಂದರೆ ಕ್ಯೂರ್ ಅನ್ನೋದನ್ನು ನಾವು ಸರಿಯಾಗಿ ಇಂಟರ್ಪ್ರೆಟ್ ಮಾಡಬೇಕು. ಹಿ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಡೇ ಟು ಡೇ ಲೈಫ್. ಈ ಸ್ಟೇಜ್ನೊಳಗೆ ಅಷ್ಟೇ ಇದೆ. ಕಂಪ್ಲೀಟ್ ಕ್ಯೂರ್ ಇನ್ನೂ ಕಂಡು ಹಿಡಿದಿಲ್ಲ. ಕಂಪ್ಲೀಟ್ ಕ್ಯೂರ್ ಇನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯ ಇದೆ, ಬಟ್ ಈಗಂತೂ ಇಲ್ಲ. ಬಟ್ ಹೇಳಲೇಬೇಕಾಗುತ್ತೆ. ಈಗ ನಿಮಗೆ ಈ ಸತ್ಯ ಹೇಳಿಬಿಟ್ರೆ ಎಷ್ಟೋ ಸರಿ ನಮ್ಮ ಹತ್ರ ಬರೋದೇ ಇಲ್ಲ ಡಾಕ್ಟರ್ಸು, ಅದಕ್ಕೆ ಹೇಳ್ತಾರೆ. ಆಮೇಲೆ ಡಾಕ್ಟರ್ಸ್ 99% ಆಫ್ ದ ಡಾಕ್ಟರ್ಸ್ ಆರ್ ವೆರಿ ವೆರಿ ಕ್ವಾಲಿಫೈಡ್. ಇಲ್ಲಿರೋರು ಎಲ್ಲರೂ ದೇ ಆರ್ ಸೆನ್ಸಿಬಲ್ ಇನಫ್. ಬಟ್ ಈ ವಿಷಯದೊಳಗೆ ಮಾತ್ರ ನಾನು ಚರ್ಚೆ ಮಾಡಿದ್ನಲ್ಲ, ಡ್ರಗ್ ವಿಷಯದ ಸ್ವಲ್ಪ ಲೂಸ್ ಆಗಿದೆ. ಅದೇ ಹೇಳಿದ್ನಲ್ಲ, ಈ ಹಾರ್ಲಿಕ್ಸ್ ಬರದೆ, ಲಿವರ್ ಡಿಸೀಸ್ಗೆ ಲೀವ್ 52 ಬರದೆ. ಲೀವ್ 52 ಇಸ್ ಯೂಸ್ಲೆಸ್. ಆಯುರ್ವೇದದೊಳಗೆ ಲಿವರ್ ಬಗ್ಗೆ ಪ್ರಮೇಯನ ಇಲ್ಲ, ಟೆಕ್ಸ್ಟ್ ಬುಕ್ ತೆಗೆದು ನೋಡಿ ಬೇಕಾದ್ರೆ. ಸ್ಪ್ಲೀನ್ ಬಗ್ಗೆ ಇದೆ. ಸ್ಪ್ಲೀನ್ ಬಗ್ಗೆ ನಾವು ಒಂದು ಔಷಧಿನೂ ಕೊಡೋದಿಲ್ಲ. ಸ್ಪ್ಲೀನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೆಚ್ಚು ಸ್ಪ್ಲೀನ್ ಕಾಯಿಲೆ ಬಂದರೆ ಕಿತ್ತೆಸಿತೀವಿ ಅದನ್ನು. ಬಟ್ ಲಿವರ್ ಬಗ್ಗೆ ಏನೂ ಇಲ್ಲ. ಬಟ್ ಇಲ್ಲಿ 52 ಅಂತ ಮಾರ್ತಾರೆ. ಮುಸ್ಲಿಂ ಕಂಪನಿ ಅದು ವಿಪರೀತ ಸೇಲ್ ಮಾಡ್ತಾನೆ ಅವನು. ಬಟ್ ಅದ್ರ ಬಗ್ಗೆ ಇವನ್ ಈಗ ನೋಡಿ, ನಾನು ಇಲ್ಲಿ ಮಾತಾಡಿದ್ನಲ್ಲ, ಅವ್ರಿಗೆ ಗೊತ್ತಾಗಿರ್ತದೆ ಇಲ್ಲಿ ಮಾತಾಡಿದ್ದಾರೆ. ನಾನು ನಾಳೆ ಬರ್ತಾರೆ ಅವ್ರು ರೆಪ್ರೆಸೆಂಟೇಟಿವ್ಸ್, ಬಂದು ಗಿಫ್ಟ್ ಕೊಟ್ಟು ಹೋಗ್ತಾರೆ ಅವ್ರು ನನಗೆ. ಅಂದರೆ ಆ ಥರದ ನೆಟ್ವರ್ಕ್ ಇದೆ ಅವ್ರದ್ದು. ಹೀಗಾಗಿ ಜನರನ್ನ ಫೂಲ್ ಮಾಡ್ತಾಯಿದ್ದಾರೆ. ಲಿವರ್ಗೆ ನಾನು ಯಾವತ್ತೂ ಲೀವ್ 52 ಯೂಸ್ ಮಾಡಲೂ ಇಲ್ಲ, ಬೇಕಾಗೂ ಇಲ್ಲ. ಅಂದರೆ ಅದೇ ಥರ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಇದೆ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಎಷ್ಟೋ ಸರಿ ಸಮಸ್ಯೆ ಇದ್ದಾಗ ಅವ್ರಿಗೆ ಮಾತಿನ ವಿಧ ಉಪಯೋಗಿಸ್ಕೊಂಡು ಸರಿಪಡಿಸ್ಬೋದು. ಡಿಪ್ರೆಷನ್ನು, ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಇರ್ತದೆ. ತಾಯಂದ್ರಿಗೆ ಆ ಮಗುನ ಹೇಗೆ ಎಜುಕೇಟೆಡ್ ಆಗ್ಬೋದು, ಆ ಮಗುಗೆ ಹೇಗೆ ಟ್ರೈನಿಂಗ್ ಕೊಡ್ಬೋದು ಅಂತ ಬರೀ ಮಾತಿನಿಂದನೇ ಸರಿ ಮಾಡ್ತಾರೆ. ಸೊ ಔಷಧಿನೂ ಇದೆ, ಮದ್ದೂ ಇದೆ, ಮದ್ದಿಲ್ಲದ ಚಿಕಿತ್ಸೆನೂ ಇದೆ. ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ಇದು ಹಳೆ ಕಾಲ ಆಯಿತು. 50ನೇ ದಶಕದೊಳಗಿತ್ತು, ಈಗಿಲ್ಲ. ಈಗಂತೂ ನಿಮ್ಮಾಸ್ನೊಳಗೆ ಒನ್ ಆಫ್ ದ ವಂಡರ್ಫುಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ವರ್ಲ್ಡ್. ಇಂಥವು ಆಫ್ಕೋರ್ಸ್ ನಮಗೆ 2 ಅಥವಾ 3 ಬೇಕು, ಇಲ್ಲಿ ಒಂದೇ ಇದೆ. ಸೂಪರ್ಬ್ ಇನ್ಸ್ಟಿಟ್ಯೂಷನ್. ಸ್ಪಿರುಲಿನಾ ಬಂದಾಗ ಒಂದು 20 ವರ್ಷದಿಂದ ಇಟ್ ಈಸ್ ಎ ವಂಡರ್ಫುಲ್ ಪ್ರೋಟೀನು. ಅದು ಇಷ್ಟೇ ತಿಂದರೂ ಸಾಕು, ನಮಗೆ ಬೇಕಾಗೋ ಪ್ರೋಟೀನ್ಸ್. ನಮಗೆ ಬೇಕಾಗೋದು ಪ್ರೋಟೀನ್ಸ್ ಎಷ್ಟು? ಒಬ್ಬ ವ್ಯಕ್ತಿಗೆ 1 kgಗೆ 1 ಗ್ರಾಮ್ನಷ್ಟು ಪ್ರೋಟೀನ್ ಬೇಕು. ನಿನ್ನ ವೇಟ್ ಎಷ್ಟಪ್ಪ? 50 ಗ್ರಾಮ್ ಪ್ರೋಟೀನ್ಸ್ ಬೇಕು ನನಗೆ. 50 ಗ್ರಾಮ್ ಪ್ರೋಟೀನ್ ತೊಗೊಳಕ್ಕಾಗುತ್ತಾ? ನೀನು ಲೆಕ್ಕ ಮಾಡ್ಕೋಬೇಕು ನಿನ್ನ ಪ್ರೋಟೀನ್. ಕೂತ್ಕೋ ನಾನು ಹೇಳ್ತೀನಿ. 50 ಗ್ರಾಮ್ ಎಷ್ಟೋ ಸರಿ ತಿನ್ನೋಕ್ಕಾಗಲ್ಲ. ಒಂದಿಷ್ಟು ಸ್ಪಿರುಲಾ ತಿಂದರೆ ನಿನಗೆ 50 ಗ್ರಾಮ್ ಪ್ರೋಟೀನ್ ಸಿಕ್ಬಿಡ್ತದೆ ಅಂತ ಅಡ್ವರ್ಟೈಸ್ ಮಾಡ್ತಿದ್ರು ಈ ಕಂಪ್ನಿಯವರು. ಸುಳ್ಳದು. ಸ್ಪಿರುಲಿನಾ ಒಳ್ಳೆ ಹರ್ಬೆ, ಬಟ್ ಕಾಯಿಲೆ ವಾಸಿ ಮಾಡೋದಿಲ್ಲ ಅದು. ಪ್ರೋಟೀನ್ ನಮಗೆ ಬೇಕಾದಷ್ಟು ಪ್ರೋಟೀನ್ ಸಿಗಲ್ಲ. ಈಗ ಅದೆಲ್ಲ ಬಿದ್ದು ಹೋಗಿದೆ. ಬಟ್ ಈಗಲೂ ಅರಿಯೋರು ಇರ್ತಾರಲ್ಲ, ಸ್ಪಿರುಲಿನಾ ಯೂಸ್ ಮಾಡಿರಿ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಅವ್ರು ಹೇಳೋದಕ್ಕೆ ಏನು ಹೋಗಿದ್ರಿ, ಏನು ಬೇಕಾದರೂ ಹೇಳ್ಬೋದು. ಇವತ್ತು ಸ್ಟೇಟ್ಮೆಂಟ್ಸ್ಗಳು ಬೇಕಾದ ಸ್ಟೇಟ್ಮೆಂಟ್ಸ್ ಕೊಡ್ತಾರಲ್ಲ, ಎಲ್ಲನೂ ಕ್ವೆಶ್ಚನ್ ಮಾಡಿ ಅದು ಸರಿ ಇದೆಯಲ್ಲ ಅಂತ ಚೆಕ್ ಮಾಡಿ ಗೊತ್ತಾಗ್ತದೆ. ಬೇಕಾದಂಥ ಅದೇ ಇದನ್ನು ಹಾರ್ಟ್ ಡಿಸೀಸನ್ನು ಕ್ಯೂರ್ ಮಾಡ್ತೀವಿ ಅಂತ ಹೇಳ್ತಾರೆ ಡ್ಯಾನ್ಸ್ ಮಾಡೋರು. ಬೆಳಿಗ್ಗೆ ಸಾಯಂಕಾಲ ಲಂಗೋಟಿ ಟೈಪ್ ಹಾಕ್ಕೊಂಡು ಮಾಡ್ತಾರಲ್ಲ, ಅವ್ರು ಹಾರ್ಟ್ ಡಿಸೀಸನ್ನು ಕ್ಯೂರ್ ಮಾಡೋದಿದ್ರೆ ಹಾಸ್ಪಿಟಲ್ಸ್ ಯಾಕೆ ಬೇಕಾಗಿತ್ತು? ಇಲ್ಲ, ಅವೆಲ್ಲ ಬೋಗಸ್ ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾರೆ. ಬಟ್
ನಮಗೆ ಇವತ್ತಿಗೂ ಸಹಿತ ಗಿಡಮೂಲಿಕೆಗಳು ಆಯುರ್ವೇದ ಔಷಧಿ ಬೇಕು. ಎಲ್ಲಿ ಬೇಕು, ಹೇಗೆ ಬೇಕು. ಬೆಂಗಳೂರಿನೊಳಗೆ ಆಯುರ್ವೇದ ಔಷಧಿ ತೆಗೆದು ಲಿವರ್ ಕ್ಯೂರ್ ಮಾಡ್ತೀನಿ, ಹಾರ್ಟ್ ಡಿಸೀಸ್ ಕ್ಯೂರ್ ಮಾಡ್ತೀನಿ, HIV ಕ್ಯೂರ್ ಮಾಡ್ತೀನಿ, ಅದೆಲ್ಲ ಸುಳ್ಳು. ಅದು ಕ್ಯೂರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ದಿನನಿತ್ಯದ ಸಮಸ್ಯೆಗಳಿಗೆ, ದಿನನಿತ್ಯದ ಮನೆಯೊಳಗಿರೋ ಆಹಾರ ಪದಾರ್ಥಗಳು, ಜೀರಿಗೆ, ಲವಂಗ, ಇಂಗು ಅವನ್ನೆಲ್ಲ ಉಪಯೋಗಿಸ್ಕೊಂಡು, ಈ ಗ್ಯಾಸ್ ಟ್ರಬಲ್ ಆದರೆ ಹಿಂಗೆ ಉಪಯೋಗಿಸಿದ್ರೆ ಸಾರಿಗೆ ಹಿಂಗೆ ಹಾಕೊಂಡು ಕುಡಿದ್ರೆ ಅದು ಗ್ಯಾಸ್ ಕಂಟ್ರೋಲ್ ಬರ್ತದೆ. ಆ ಥರ ಉಪಯೋಗಿಸ್ಬೇಕು ಹೊರತು ನಾವು ಕ್ಯೂರ್ ಮಾಡ್ತೀವಿ ಅಂತ ಹೋಗಬಾರ್ದು. ಈವನ್ ನಮ್ಮಲ್ಲಿಯೂ ಸಹಿತ ಅಲೋಪತಿಕ್ ಮೆಡಿಸಿನ್ಗಳಿಗೆ ಸಹಿತ ಇದಕ್ಕೆ ಕಂಪ್ಲೀಟ್ ಕ್ಯೂರ್ ಇಲ್ಲ HIV ಬಟ್ ಎಷ್ಟು ಫಸ್ಟ್ ಕ್ಲಾಸ್ ಕಂಟ್ರೋಲ್ ಇಟ್ಕೋಬೋದು ಗೊತ್ತಾ. CD ಸೆಲ್ ಕೌಂಟು ಕಡಿಮೆ ಆಗ್ದಂಗೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಬಟ್ ಅದನ್ನೇ ಮೋಸ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ. ಮೋಸಕ್ಕೆ ಸ್ಕೋಪ್ ಇದೆ, ಜನರು ನಂಬ್ತಾರೆ, ಸಮಸ್ಯೆ ಇದೆ, ಅದಕ್ಕೆ ಹಿಂಗಾಗ್ತದೆ. ಸ್ನೇಹಿತರೆ, ನಿಮ್ಮ 2 ನಿಮಿಷಗಳ ಸಹನೆಯನ್ನು ಬೇಡ್ತೇನೆ. ದಿಟ್ಟಕ್ಕೂ ಕೂಡ ನಾವೆಲ್ಲ ಇಂದು ಧನ್ಯರು. ಅನೇಕ ವಿಚಾರಗಳನ್ನು ತಿಳಿದಿದ್ದೇವೆ. ಸಾರಾಂಶದಲ್ಲಿ ತಿಳಿಸ್ಬೋದಾದರೆ, ಸಂಶೋಧನೆಯ ಮಟ್ಟದಲ್ಲಿ ಇರತಕ್ಕಂತಹ ಪ್ರಾಮಾಣಿಕತೆ ಜನಸಾಮಾನ್ಯರಿಗೆ ತಲುಪುವಾಗ ಉದ್ದಿಮೆಯಾಗಿ ಅದು ಪರಿಣಾಮವಾಗಿ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ತೊಡಗಿದಾಗ ಉದ್ದೇಶ ಎಷ್ಟೇ ಉದಾತ್ತವಾಗಿದ್ದರೂ ಕೂಡ ಪರಿಣಾಮ ಮಾತ್ರ ಅಷ್ಟೇ ಆರೋಗ್ಯಪೂರ್ಣವಾಗಿರಲ್ಲ ಅನ್ನುವುದನ್ನು ನಾವು ತಿಳಿಸ್ಬೋದು. ಮತ್ತು ಇದರಲ್ಲಿ ನಮ್ಮ ಪಾತ್ರ ಏನು, ವೈದ್ಯರ ಪಾತ್ರ ಏನು, ಔಷಧಿಗಳನ್ನು ತಯಾರು ಮಾಡುವವರ ಪಾತ್ರ ಏನು, ಸರ್ಕಾರದ ಪಾತ್ರ ಏನು, ಇವೆಲ್ಲವನ್ನು ಕೂಡ ಒಂದೊಂದನ್ನು ಕೂಡ ಬಿಡಿಸಿ ಬಿಡಿಸಿ ತಿಳಿಸಿಕೊಟ್ಟಿದ್ದಾರೆ. ದಿಟ್ಟಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ನಮ್ಮ ಬದುಕಿನ ಒಂದು ಮಾತಿದೆ ವಿವೇಕಾನಂದರದು, ನನ್ನ ಬದುಕಿಗೆ ನಾನೇ ಶಿಲ್ಪಿ ಅಂತ. ಬಹುಶಃ ಅದನ್ನು ಒಂದು ಚೂರು ಸುಧಾರಣೆ ಮಾಡಿ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೂ ನಾವೇ ಶಿಲ್ಪಿ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ದತ್ತಿಯ ನ್ಯಾಸಕರ್ತರಾದಂಥ ಶ್ರೀ ಅನಂತರಾಮು ಅವರಿಗೂ ಅವರ ಕುಟುಂಬದ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪ್ರಕಾಶ್ ಸಿ ರಾವ್ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ನೈನ್ 96326177. ಇನ್ನೊಂದು ಸರಿ ಹೇಳ್ತೀನಿ. 726177. 9 ಗಂಟೆ ಮುಂಚೆ ಫೋನ್ ಮಾಡಿ. 9 ಗಂಟೆ ಆದಮೇಲೆ ನಾನು ಆಫ್ ಮಾಡಿಬಿಡ್ತೀನಿ. ಕಾರಣ ಎಂತಂದರೆ ನಮ್ಮ ತಾಯಿನ ನೋಡ್ಕೋಬೇಕು ನಾನು. ಸೊ ಹೀಗಾಗಿ ರಾತ್ರಿ ನಾನು ಫೋನ್ ಆನ್ ಇಡೋದಿಲ್ಲ. ರಾತ್ರಿ ವಿಚಿತ್ರ ಏನಂದರೆ ನಮ್ಮ ತಾಯಿಗೆ 9 ಗಂಟೆ ಆದಮೇಲೆ ಆರಾಮ್ ನಿದ್ದೆ ಬರ್ತದೆ. ನನಗೆ ಒಂದ್ಸರಿ ಎಚ್ಚರ ಆದರೆ ನಿದ್ದೆ ಬರೋಲ್ಲ. ಅವರು ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ತಾರೆ, ನನಗೆ ಬರೋಲ್ಲ. ಏನು ಮಾಡೋದು? ಅದರಿಂದ ನಾನು 9 ಗಂಟೆ ಆದಮೇಲೆ ಯಾವ ಫೋನ್ ಅಟೆಂಡ್ ಮಾಡಲ್ಲ. ಮೊದಲು 24 hours ಹೇಳ್ತಿದ್ದೆ, ಈಗ ಅದನ್ನು ಚೇಂಜ್ ಮಾಡಿದ್ದೀನಿ. ಕ್ಲಿನಿಕ್ ಯಶವಂತಪುರದಲ್ಲಿದೆ, ಬರ್ಕೋತಿ 5th Cross KN ಎಕ್ಸ್ಟೆನ್ಷನ್, ಯಶವಂತಪುರ್, ಬ್ಯಾಂಗ್ಳೂರ್ 22. ನೀವು ಎಲ್ಲೇ ಲೆಕ್ಚರ್ ಕರೆದ್ರು ನನಗೇನು ಕೊಡಬೇಕಾಗಿಲ್ಲ, ಕರೀರಿ, ನಾನು ಬಂದು ಮಾತಾಡ್ತೀನಿ. ಯಾವುದೇ ಸಬ್ಜೆಕ್ಟ್ ಈ ಥರದ್ದು ಯಾವುದೇ ಇದ್ರೂ ಸಹಿತ ಯಾರು ಬೇಕಾದರೂ ಕರಿಬೋದು. 10 ಜನ ಇದ್ದರೂ ಸಾಕು, ಒಬ್ಬರಿಗಿಂತ ಜಾಸ್ತಿ ಇರಬೇಕಷ್ಟೇ. ಯಾಕಂದರೆ ಒಂದು ಮೀಟಿಂಗ್ ಹೋದಾಗ ಇಬ್ಬರೇ ಇದ್ವಿ ನಾವಲ್ಲಿ. ಮೆಡಿಕಲ್ ಕಾಲೇಜ್ನೊಳಗೆ ನೀವು ನಂಬ್ತಿರಲಿಲ್ಲ, ಮೆಡಿಕಲ್ ಕಾಲೇಜವ್ರು ನಮ್ಮ ಲೆಕ್ಚರ್ನ ಇಷ್ಟಪಡಲ್ಲ ಅವರು. ಬಟ್ ಇಬ್ಬರೇ ಇದ್ದರು, ಇಬ್ಬರಿಗೂ ಮಾತಾಡಿದೆ ನಾನು. ದಯವಿಟ್ಟು ಒಬ್ಬರಿಗಿಂತ ಹೆಚ್ಚಿಗೆ ಇದ್ರೆ ಸಾಕು, ಕರೀರಿ, ನಾನು ಬರ್ತೀನಿ, ಬಂದು ಮಾತಾಡ್ತೀನಿ.